ಎಲ್ಲರಿಗೆ ನಮಸ್ಕಾರ. ಭಗವದ್ಗೀತೆಯ ಪರಿಚಯದ 3ನೇ ದಿವಸ. ಅರ್ಜುನ ಕಾರುಣ್ಯದಿಂದ ಶೋಕ ಮೋಹಗ್ರಸ್ತನಾಗಿದ್ದಾನೆ. ಕರುಣೆಯೂ ಕೂಡ ಕೋಪದಂತೆಯೇ ಒಂದು ಮನೋವಿಕಾರ, ಅಥವಾ ಕೋಪವೂ ಕೂಡ ಕರುಣೆಯಂತೆ ಒಂದು ಮನೋವಿಕಾರ. ಅದರಿಂದ ಕರುಣಾವಂತನೇ ದೊಡ್ಡವನು, ಕೋಪ ಇರುವವನು ಕೆಟ್ಟವನು ಅಂತೆಲ್ಲ ಸ್ಥೂಲವಾದ ದೃಷ್ಟಿಯಿಂದ ನೋಡಿ ತೀರ್ಮಾನ ತೆಗೆದುಕೊಳ್ಳೋದು ತಪ್ಪು ಅಂತನ್ನುವುದನ್ನು ಇಟ್ಟುಕೊಂಡು ಕೃಷ್ಣ ಮುಂದುವರಿಯುತ್ತಾನೆ. ಈಗ ಆ ವೇದದ ಕರ್ಮಕಾಂಡಾತ್ಮಕತೆಯ ವಿಮರ್ಶೆಯನ್ನು ಆರಂಭ ಮಾಡ್ತಾನೆ. ಆ ಮುನ್ನ ವ್ಯವಸಾಯಾತ್ಮಕವಾದ ಬುದ್ಧಿಯ ಏಕರೂಪತೆ ಏನು, ಅದು ಅಖಂಡವಾಗಿ ಗಮ್ಯೈಕ ದೃಷ್ಟಿಯಿಂದ ಹೋಗುವಂಥದ್ದು ಅಂತ ಹೇಳ್ತಾನೆ. ಒಂದು ಲೆಕ್ಕ ಸರಿಯಾದ ಉತ್ತರ ಏನಿದೆ ಅಂತ ಅನ್ನೋದನ್ನು ಸರಿಯಾಗಿ ಹೇಳುವಾಗ ಒಂದೇ ಉತ್ತರ ಬರುತ್ತೆ. 2 ಮತ್ತು 2 ಕೂಡಿದ್ರೆ 4 ಅನ್ನುವುದು ನಿಶ್ಚಯಾತ್ಮಕವಾದಂಥ ಬುದ್ಧಿ ಒಂದೇ. ಹಾಗಲ್ಲದೆ ಅವ್ಯವಸಾಯಿಗಳದು ಅನೇಕಾಂತಿಕವಾದದ್ದು. ಬಹುಶಾಖ ಹ್ಯನಂತಾಶ್ಚ ಬುದ್ಧಯೋ ವ್ಯವಸಾಯಿನಾಮ್ ಅನ್ನುವಲ್ಲಿ 4 ಅನ್ನೋಕ್ಕೆ ಬದಲಾಗಿ 5ರಿಂದ 500ರವರೆಗೆ, 0ಯಿಂದ 3/4ರವರೆಗೆ ಎಷ್ಟು ಬೇಕಾದರೂ ಇರಬಹುದು. ಹೀಗೆ ಕಂಡಾಗ ನಿಶ್ಚಯಾತ್ಮಕತೆ ಮುಖ್ಯ ಅನ್ನುವುದನ್ನು ತಿಳಿಸ್ತಾ ವೇದಾರ್ಥ ನಿಶ್ಚಯ ಮಾಡುವುದು ಯಾವ ರೀತಿ ಎನ್ನುವ ಪ್ರಸ್ತಾವಕ್ಕೆ ಬರ್ತಾನೆ. ಅಲ್ಲಿ ನಮಗೆ ವೇದದ ಪರಮಾರ್ಥ ಏನು ಅಂತ ಹೇಳುವ ತಾತ್ಪರ್ಯ ನಿರ್ಧಾರಕವಾದಂಥ ಶ್ಲೋಕಗಳು ಹಲವು ಬರುತ್ತವೆ. ಈ 42ನೇ ಶ್ಲೋಕದಿಂದ ಆರಂಭ ಮಾಡಿ 46ನೇ ಶ್ಲೋಕದವರೆಗೂ ಸಾಮಾನ್ಯವಾಗಿ ಕಾಣುತ್ತದೆ. ಯಾಮಿಮಾಂ ಪುಷ್ಪಿತಾಂ ವಾಚಂ ಪ್ರವದಂತ್ಯವಿಪಶ್ಚಿತಃ ವೇದವಾದರತಾಃ ಪಾರ್ಥ ನಾಣ್ಯದಸ್ತೀತಿ ವಾದಿನಃ ಅಂತ ಹೇಳ್ತಾನೆ. ಈ ವೇದವಾದದಲ್ಲಿ ಮುಳುಗಿರ್ತಕ್ಕಂಥ ಕೆಲವರು ಅಪಂಡಿತರಿದ್ದಾರೆ ಅಂತ. ಪ್ರವದಂತಿ ಅವಿಪಶ್ಚಿತ, ವಿಪಶ್ಚಿತ್ ಅನ್ನುವವನು ಪಂಡಿತ, ಹಾಗಲ್ಲದೆ ಇರತಕ್ಕಂಥವನು ಅಪಂಡಿತ, ಅವಿದ್ವಾಂಸ, ಅಜ್ಞಾನಿ. ಅವರು ವೇದವಾದದಲ್ಲಿಯೇ ಮುಳುಗಿದ್ದಾರೆ, ವೇದದ ಮೋದದಲ್ಲಿ ಮುಳುಗಿಲ್ಲ. ಅವರು ಸ್ವರ್ಗಾದಿ ಫಲಗಳನ್ನು ಕೊಡುವುದು ಬಿಟ್ಟರೆ ವೇದಕ್ಕೆ ಇನ್ಯಾವುದೂ ಅರ್ಥ ಇಲ್ಲ ಅಂತ ಹೇಳ್ತಾ ಹೂವರಳಿದ ಮರದ ಹಾಗೆ. ಅಂತಂದರೆ ಎಷ್ಟೋ ಮರಗಳು ಹೂ ಬಿಡುತ್ತವಲ್ಲದೆ ಆ ಹೂವೆಲ್ಲ ಫಲವಾಗೋದಿಲ್ಲ. ಮರದ ಪರಮ ಗಂತವ್ಯ ಸತ್ಫಲ. ಸತ್ಫಲ ಇಲ್ಲದೆ ಕೇವಲ ಬೂಟಾಟಿಕೆಯ ಹೂಗಳಂತೆ ಇರತಕ್ಕಂಥದ್ದು ಪ್ರಯೋಜನಕ್ಕೆ ಬರೋಲ್ಲ. ಹೂವು ತಾನಿದ್ದೀನಿ ಅಂತ ಮೈತುಂಬ ಮರ ಹೂ ತಳೆದಾಗ ತೋರ್ಪಡಿಸಿಕೊಳ್ಳುತ್ತದೆ. ಆದರೆ ಅವೆಲ್ಲ ಉದುರಿ ಹೋಗುತ್ತವಲ್ಲದೆ ಯಾವುದೂ ಬೀಜದಲ್ಲಿ ಫಲದಲ್ಲಿ ಪರ್ಯವಸಾನವಾಗುವುದಿಲ್ಲ. ಅದು ಕರ್ಮವೇ ಅಂತಂದರೆ ಕರ್ಮಕಾಂಡವೇ, ಕರ್ಮಯೋಗ ಅಲ್ಲ. ಆ ಚರ್ಚೆಗೆ ನಾನು ಮುಂದೆ ಬರ್ತೀನಿ. ಕರ್ಮಕಾಂಡವೇ ದೊಡ್ಡದು. ಅದು ಕರ್ಮಕಾಂಡ ಅಂತಂದರೆ ಕೇವಲ ಮೀಮಾಂಸಾ ಅಂದರೆ ಪೂರ್ವ ಮೀಮಾಂಸೆಯಲ್ಲಿ ಎಲ್ಲ ಪ್ರತಿಪಾದಿತವಾಗಿರ್ತಕ್ಕಂಥ ಯಜ್ಞ ಕಾಂಡ ಅಂತ ಯಾವುದಿದೆ ಅದು ಕೇವಲ ಅಗ್ನಿಮುಖವಾದಂಥ ವೈದಿಕವಾದಂಥ ಆ ಶ್ರೌತ ಯಾಗಗಳು ಅಂತ ಏನಿವೆ ಆ ದೃಷ್ಟಿಯಿಂದ ಬಂದದ್ದೇನೆ. ಅಥವಾ ಆಧುನಿಕ ಕಾಲಕ್ಕೆ ಹೇಳೋದಿದ್ದರೆ ನಾನಾ ವಿಧವಾದ ಆಗಮಿಕ ಹೋಮಗಳು, ಪೂಜೆಗಳು, ಪುನಸ್ಕಾರಗಳು ಇವೇ ವೇದದ ಪರಮಾರ್ಥ ಅಂತ ಹಾಗೆ ಭಾವಿಸಿಕೊಂಡವರಿದ್ದಾರೆ. ಅಂಥದ್ದನ್ನು ನೀನು ನಚ್ಚಿಕೊಳ್ಳಬಾರದು. ಕಾಮಾತ್ಮಾನಃ ಸ್ವರ್ಗಪರ ಜನ್ಮ ಕರ್ಮ ಫಲಪ್ರದಾಂ ಕ್ರಿಯಾ ವಿಶೇಷ ಬಹುಲಾಂ ಭೋಗೈಶ್ವರ್ಯ ಗತಿಂ ಪ್ರತಿ ಭೋಗೈಶ್ವರ್ಯ ಪ್ರಸಕ್ತಾನಾಂ ತಯಾಪಹೃತ ಚೇತಸಾಂ ವ್ಯವಸಾಯಾತ್ಮಿಕ ಬುದ್ಧಿ ಸಮಾಧೌ ನ ವಿಧೀಯತೆ ಅಂತ ಹೇಳ್ತಾನೆ. ಮತ್ತು ಅವರುಗಳು ಕಾಮಾತ್ಮಾನಃ ಬೈಕೆಗಳಿಗೆ ದಾಸರಾಗಿರ್ತಕ್ಕಂಥವರು, ಸ್ವರ್ಗಪರಾಹ ಸ್ವರ್ಗವೇ ದೊಡ್ಡದು ಅಂತ ಅಂದುಕೊಳ್ಳೋರು. ಮತ್ತು ಅವರು ಮಾಡುವ ಕರ್ಮಗಳೆಲ್ಲ ಪುನರ್ಭವ, ಮತ್ತೆ ಜನ್ಮವನ್ನು, ಮತ್ತೆ ಬೆಳವಣಿಗೆ, ಮತ್ತೆ ಸಾವು ಇತ್ಯಾದಿಯನ್ನು ಕೊಡುತ್ತದೆ. ಕ್ರಿಯಾ ವಿಶೇಷ ಬಹುಲ ಮತ್ತು ತುಂಬ ಚಟುವಟಿಕೆಗಳು ಹೈಪರ್ ಆಕ್ಟಿವ್ ಆಗಿರ್ತವೆ, ರಜೋಗುಣ ರೂಷಿತವಾಗಿರ್ತವೆ. ಮತ್ತು ಅವುಗಳು ಕೊಡ್ತಕ್ಕಂಥ ಭೋಗ ಐಶ್ವರ್ಯಗಳು ನಮ್ಮ ಅಹಂಭಾವವನ್ನು, ಅನಾರೋಗ್ಯವನ್ನು ಹೆಚ್ಚು ಮಾಡತಕ್ಕಂಥವೇ ಆಗಿಬಿಟ್ಟಿರುತ್ತವೆ. ಇಂಥ ಭೋಗೈಶ್ವರ್ಯ ಪ್ರಸಕ್ತರಿಗೆ ಅವುಗಳಲ್ಲಿಯೇ ಮುಳುಗಿ ಹೋಗಿ ಅವುಗಳಿಂದಲೇ ಕೊಂಡೊಯ್ಯಲ್ಪಡ್ತಕ್ಕಂಥವ್ರು ಯಾರಿದ್ದಾರೆ ಅವರ ಬುದ್ಧಿ ವ್ಯವಸಾಯಾತ್ಮಿಕವಾದದ್ದಲ್ಲ. ಅಂಥದ್ದು ಅವ್ಯವಸಾಯಾತ್ಮಕವಾದದ್ದು. ಇದರೊಳಗೇ ದೊಡ್ಡ ನಿಶ್ಚಯ ಅಂತ ಹೊರಟವರು ಯಾರಿದ್ದಾರೆ ಅವರಿಗೆ ಸಮಾಧೌನ ವಿಧೀಯತೆ ಅಂದರೆ ತತ್ವ ನಿಶ್ಚಯ ಉಂಟಾಗುವುದಲ್ಲ. ಇಲ್ಲಿ ಸಮಾಧಿ ಅಂತಂದರೆ ಪಾತಂಜಲ ಯೋಗ ಹೇಳುವ ಸಮಾಧಿ ಅಲ್ಲ.
ಪಾತಂಜಲ ಯೋಗ ಹೇಳ್ತಕ್ಕಂಥ ನಿರ್ವಿಕಲ್ಪ, ಸವಿಕಲ್ಪ ಅಥವಾ ಸಂಪ್ರಜ್ಞಾತ, ಅಸಂಪ್ರಜ್ಞಾತ ಅನ್ನುವಂಥ ಸಮಾಧಿಗಳಿಗೂ ವೇದಾಂತ ಹೇಳುವ ಬ್ರಹ್ಮಜ್ಞಾನಕ್ಕೂ ಹಸ್ತಿಮಶಕಾಂತರ, ಅಜಗಜಾಂತರ. ಯಾಕೆ ಈಚಿನ ಕಾಲದಲ್ಲಿ ಎಲ್ಲವನ್ನ ಏಕ ಮಾಡ್ತಾ ಇದ್ದಾರೆ. ಪಾತಂಜಲಿ ಯೋಗವೂ ಒಂದೇ, ವೇದಾಂತವೂ ಒಂದೇ ಅಂತ. ಪರಮಾರ್ಥದಲ್ಲಿ ಒಂದೇ ಆಗಬಹುದು, ಆದರೆ ಅವುಗಳು ಬಂದದ್ದು ಬೇರೆ ಬೇರೆ ಉದ್ದೇಶದಿಂದ. ಆ ಸೂತ್ರಗಳು, ಆ ಶಾಸ್ತ್ರಗಳು ಏನು ಹೇಳುತ್ತವೆ ಅಂತ ನೋಡಿದ್ರೆ ಅದು ಒಂದಿಷ್ಟು ಭಿನ್ನ ಭಿನ್ನವಾಗಿದೆ. ಆ ಬಗ್ಗೆ ನಾವು ಬೇಸರ ಪಟ್ಟುಕೊಳ್ಬಾರ್ದು. ವ್ಯತ್ಯಾಸಗಳನ್ನು ಗಮನಿಸಿ ಗೌರವಿಸಬೇಕು. ಆ ಪ್ರಯೋಜನ ಏನಿದೆ ಅದನ್ನು ಪಡ್ಕೊಳ್ಬೇಕು. ಹಾಗೆ ಕಂಡಾಗ ಪಾತಂಜಲ ಯೋಗದ ಸಮಾಧಿ ಲಕ್ಷಣಕ್ಕೂ ವೇದಾಂತ ಹೇಳ್ತಕ್ಕಂಥ ಸಮಾಧಿ ಶಬ್ದ ಬಂದಲ್ಲಿ ಉಪನಿಷತ್ತುಗಳಲ್ಲೆಲ್ಲ ಅಷ್ಟಾಗಿ ಬರುವುದಿಲ್ಲ. ಅಲ್ಲಿ ಬರುವಂಥದ್ದಕ್ಕೂ ಸಾಕಷ್ಟು ವ್ಯತ್ಯಾಸ ಇದೆ. ಭಗವದ್ಗೀತೆ ಒಂದು ರೀತಿ ಎಲ್ಲ ದರ್ಶನದ ಪರಿಭಾಷೆಗಳನ್ನು ತನ್ನದೇ ಆದ ರೀತಿಯಲ್ಲಿ ಬಳಸಿಕೊಳ್ಳುತ್ತದೆ. ಅದರಿಂದ ನಾವು ಬುದ್ಧಿಯನ್ನು ಕೆಡಿಸಿಕೊಳ್ಳಬಾರದು. ಭಗವದ್ಗೀತೆಯಲ್ಲಿ ಕರ್ಮ ಅನ್ನುವ ಶಬ್ದದ ಬಳಕೆ ಪೂರ್ವಮೀಮಾಂಸಕರಾದ ಆ ಒಂದು ಕರ್ಮ ಪ್ರಾಧಾನ್ಯವನ್ನೇ ಹೇಳಿರ್ತಕ್ಕಂಥ ವಾದಿಗಳು ಯಾರಿದ್ದಾರೆ ಅವರ ದೃಷ್ಟಿಯದಲ್ಲ. ಅದೇ ರೀತಿ ಭಗವದ್ಗೀತೆಯಲ್ಲಿ ಬರ್ತಕ್ಕಂಥ ತ್ರಿಗುಣಗಳು ಕಾಪಿಲ ಸಾಂಖ್ಯ ಅಂತ ಯಾವುದು ಸಾಂಖ್ಯ ದರ್ಶನ ಇದೆ ಅದಕ್ಕಿಂತ ಭಿನ್ನವಾಗಿರ್ತಕ್ಕಂಥದ್ದು. ಹಾಗೆಯೇ ಭಗವದ್ಗೀತೆಯಲ್ಲಿ ಬರ್ತಕ್ಕಂಥ ಸಮಾಧಿ, ಧ್ಯಾನ ಮೊದಲಾದವು ಪಾತಂಜಲಾದಿ ಯೋಗಗಳು ಯಾವುದಿವೆ ಆ ಯೋಗಶಾಸ್ತ್ರಗಳಿಗಿಂತ ಭಿನ್ನವಾಗಿರ್ತಕ್ಕಂಥದ್ದು. ಅಂದರೆ ಅವುಗಳು ಹೇಳುವುದನ್ನು ಒಪ್ಪಿ ಅದರ ಆಚೆಗೂ ಇದು ಹೋಗುತ್ತೆ ಭಗವದ್ಗೀತೆ. ವೇದಾಂತ ದರ್ಶನ ಆ ದೃಷ್ಟಿಯಿಂದ ಬಂದದ್ದು. ಆದರೆ ಅವು ಹಾಗಲ್ಲ. ಸಂಕ್ಷೇಪದಲ್ಲಿ ಹೇಳಬೇಕು ಅಂದರೆ ಸಾಂಖ್ಯ, ಯೋಗ, ಮೀಮಾಂಸ, ನ್ಯಾಯ, ವೈಶೇಷಿಕ ಈ 6 ದರ್ಶನಗಳು ನಾನಾತ್ಮ ದರ್ಶನಗಳು. ವೇದಾಂತ ಐಕಾತ್ಮ್ಯ ಈ ಒಂದು ಅನ್ನುವಂಥ ದರ್ಶನ. ಹಾಗಾಗಿ ಏಕಾತ್ಮ ದರ್ಶನಕ್ಕೂ ನಾನಾತ್ಮ ದರ್ಶನಗಳಿಗೂ ಆ ಒಂದು ಫಂಡಮೆಂಟಲ್ ಡಿಫರೆನ್ಸ್ ಅಂತೀವಲ್ಲ, ಮೂಲಭೂತವಾದ ವ್ಯತ್ಯಾಸ ಇದೆ. ಮತ್ತು ಸ್ಪಷ್ಟವಾಗಿ ಹೇಳಬೇಕು ಅಂದರೆ ಇದು ಚಿದ್ವಾದ, ಕೇವಲ ಸಚ್ಚಿದಾನಂದವಾದ ವೇದಾಂತ. ಆದರೆ ಇವು ಅಚಿದ್ವಾದವನ್ನು ಹೇಳುತ್ತವೆ ಮತ್ತು ಅಸದ್ವಾದವನ್ನು ಹೇಳುತ್ತವೆ. ಇನ್ನೂ ಹೇಳಬೇಕು ಅಂದರೆ ಮಿಕ್ಕ 5 ದರ್ಶನಗಳು ಜಗನ್ನಿತ್ಯತ್ವ, ಜಗತ್ಸತ್ಯತ್ವವಾದಿಗಳು, ಜೀವನಾನತ್ವವಾದಿಗಳು. ಆದರೆ ವೇದಾಂತ ಮಾತ್ರ ಜಗತ್ತು, ಜೀವ ಇದೆಲ್ಲ ಕೂಡ ಬ್ರಹ್ಮದಲ್ಲಿ ಪರ್ಯವಸಾನವಾಗುವಂಥದ್ದು ಅಂತ ಹೇಳುತ್ತೆ. ಹೀಗಾಗಿ ಈ ವ್ಯತ್ಯಾಸವನ್ನು ಗಮನದಲ್ಲಿಟ್ಟುಕೊಂಡು ಭಗವದ್ಗೀತೆಯ ಒಂದೊಂದು ಮಾತನ್ನು ಅರ್ಥ ಮಾಡಿಕೊಳ್ಳಬೇಕು. ಆಗ ಒಂದು ಪ್ರಶ್ನೆ ಬರುತ್ತೆ, ನೀವು ಹೇಳ್ತಾ ಇರತಕ್ಕಂಥದ್ದು ಶಾಂಕರಾದ್ವೈತ ದೃಷ್ಟಿಯಿಂದ ಮಾತ್ರ ಸರಿಯಾಗುತ್ತದೆ, ಜೀವನಾನಾತ್ವವನ್ನು, ಜಗನ್ನಿತ್ಯತ್ವವನ್ನು ಮಧ್ವ, ರಾಮಾನುಜ ಮೊದಲಾದ ಆಚಾರ್ಯರುಗಳು ಕೂಡ ಹೇಳ್ತಾರಲ್ವ, ಆಗ ಯಾವ ರೀತಿಯಾದಂಥ ಸಮನ್ವಯ ಅಂತನ್ನೋದು ಬರುತ್ತೆ. ಅಲ್ಲಿ ಕೂಡ ಈಶ್ವರನನ್ನು ಸರ್ವಾಧ್ಯಕ್ಷನಾಗಿ, ಸರ್ವೋನ್ನತನಾಗಿ, ತದಧೀನವಾಗಿ, ತದಂತರ್ಗತವಾಗಿಯೇ ನೋಡಬೇಕು. ಮೋಕ್ಷವನ್ನು ಕುರಿತು ಹೇಳುವಾಗ, ಆನಂದ ಮೀಮಾಂಸೆ ಮಾಡುವಾಗ ಪರಮಾರ್ಥದಲ್ಲಿ ಅಭೇದದ ಛಾಯೆಯನ್ನಾದರೂ ಒಪ್ಪಿಕೊಳ್ಳಬೇಕಾಗುತ್ತದೆ. ಅದನ್ನು ಯಾವುದನ್ನು ತುಂಬ ಸೂಕ್ಷ್ಮವಾಗಿ ಗ್ರಹಿಸ್ತಾರೆ. ಉದಾಹರಣೆಗೆ ರಾಮಾನುಜರ ಒಂದು ಪರಂಪರೆಯಲ್ಲೇ ಬಂದಂಥ ವೇದಾಂತ ದೇಶಿಕರು ಜೀವನ್ಮುಕ್ತ ಸದೃಶಾಹ ಅಚ್ಯುತ ಅಥವಾ ಭಕ್ತಾಹ ಅಂತ ಅಚ್ಯುತ ಶತಕದಲ್ಲಿ ಜೀವನ್ಮುಕ್ತ ಸರಸ ಅಂತ ಪ್ರಾಕೃತದ ಪದ್ಯ ಬರೀತಾರೆ. ಆ ಜೀವನ್ಮುಕ್ತತ್ವದ ಲಕ್ಷಣ ಬರುತ್ತದೆ ಅಂತ. ಹೀಗಾಗಿ ಅಲ್ಲಿಯೂ ಕೂಡ ಬರುತ್ತದೆ. ಅದೆಲ್ಲಕ್ಕಿಂತ ಮಿಗಿಲಾಗಿ ವೇದಾಂತ ಜೀವನ್ಮುಕ್ತಿಯನ್ನು ಯೈವ ಪರಿಮುಚ್ಯತೆ ಅನ್ನುವುದನ್ನು ಒಪ್ಪಿಕೊಂಡದ್ದು. ಮಿಕ್ಕ ದರ್ಶನಗಳು, ರಾಮಾನುಜ, ಆನಂದ ತೀರ್ಥಾದಿ ದರ್ಶನಗಳು ಅದನ್ನು ಒಪ್ಪುವಂಥದ್ದಲ್ಲ. ಈ ವ್ಯತ್ಯಾಸ ಉಂಟಾಗುತ್ತದೆ. ಇರಲಿ, ನಾವೀಗ ಪ್ರಸ್ತುತ ಬಂದಾಗ ಇಲ್ಲಿ ಕರ್ಮದ ಒಂದು ಪ್ರತಿಪಾದನೆ ಏನು ನಡೀತಾ ಇದೆ, ಆ ಕರ್ಮ ಪ್ರತಿಪಾದನೆ ಅನ್ನುವುದು ಮೀಮಾಂಸಾ ದೃಷ್ಟಿಯಿಂದ ಮಾಡುವುದು ತಪ್ಪು. ಅದನ್ನು ವೇದಾಂತ ದೃಷ್ಟಿಯಿಂದ ಮಾಡಬೇಕು. ಹಾಗಾಗಿ ಕರ್ಮಕ್ಕೆ ಬಹಳ ವಿಸ್ತಾರ, ವ್ಯಾಪ್ತಿ ಬರುತ್ತದೆ. ಅದು ಕರ್ಮಯೋಗಕ್ಕೆ ಸಂಬಂಧಪಟ್ಟದ್ದು ಅಂತ. ಇದೇ ಸಂದರ್ಭದಲ್ಲಿ ಶಂಕರರು ಭಗವದ್ಗೀತೆಯಲ್ಲಿ ಬರ್ತಕ್ಕಂಥ ಕರ್ಮ ಅನ್ನುವ ಶಬ್ದವನ್ನೆಲ್ಲ ಪ್ರಾಯಿಕವಾಗಿ ಮೀಮಾಂಸಾ ದೃಷ್ಟಿಯದೇ ಅಂತಲೇ ಗ್ರಹಿಸ್ತಾರೆ. DVG ಮೊದಲಾದವರು, ಗೋಖಲೆ ಅವರಲ್ಲ, ತಿಲಕರು ಮತ್ತು ವಿನೋಬಾ ಭಾವೆ ಇತ್ಯಾದಿ ನವೀನರೆಲ್ಲರೂ ಕೂಡ ಕರ್ಮ ಅನ್ನೋದನ್ನು ಮೀಮಾಂಸಕರ ಸಂಕುಚಿತವಾದ ಅರ್ಥದಲ್ಲಿ ಗ್ರಹಿಸದೆ ಬಹಳ ವಿಸ್ತಾರವಾದ, ವ್ಯಾಪಕವಾದ ರೀತಿಯಲ್ಲಿ ನಮ್ಮ ಎಲ್ಲ ಚಟುವಟಿಕೆಗಳು ಅಂತ ಗ್ರಹಿಸಿಕೊಳ್ತಾರೆ. ಅದು ಬೇರೆಯಾದ ದೃಷ್ಟಿ. ಹಾಗೆಯೇ ನೋಡುವುದಕ್ಕೆ ಭಗವದ್ಗೀತೆಯಲ್ಲಿ ಅವಕಾಶ ಇದೆ. ಶಂಕರರು ಮತ್ತೆ ಯಾಕೆ ಹಾಗೆ ನೋಡಲಿಲ್ಲ ಅನ್ನುವ ಪ್ರಶ್ನೆ ಬರುತ್ತೆ. ಕಾರಣ ಇಷ್ಟೇ,
ಅವರಿಗೆ ತುಂಬ ದೊಡ್ಡ ತಗಾದೆ ಇದ್ದದ್ದು ಮೀಮಾಂಸಕರ ಜೊತೆಗೆ. ಮೀಮಾಂಸಕರು ವೇದ ಹೇಳ್ತಕ್ಕಂಥ ಶ್ರೌತಾದಿ ಕರ್ಮಗಳು ಯಾವಿವೆ ಅದು ಮಾಡಲೇಬೇಕಾದಂಥದ್ದು, ಅದನ್ನು ಬಿಟ್ಟರೆ ಪ್ರತ್ಯವಾಯ ದೋಷ ಬರುತ್ತದೆ, ಅದನ್ನು ಮಾಡಿದ್ರೆ ವಿಶೇಷ ಪುಣ್ಯ ಅಂತ ಇಲ್ಲ, ಮಾಡದೇ ಇದ್ದರೆ ವಿಶೇಷವಾದ ಪಾಪ ಅಂತ ಇದೆ ಅಂತ ಹೇಳ್ತಾ ಇದ್ದಂಥವ್ರು ಮೀಮಾಂಸಕರು. ಮತ್ತು ಇಂಥ ವೈದಿಕವಾದ ಕರ್ಮಗಳನ್ನು ಮಾಡಬೇಕಾದ್ರೆ ಒಬ್ಬ ವ್ಯಕ್ತಿ ಗಂಡಸಾಗಿರಬೇಕು, ಬ್ರಾಹ್ಮಣನಾಗಿರಬೇಕು, ಉಪನೀತನಾಗಿರಬೇಕು, ಗೃಹಸ್ಥನಾಗಿರಬೇಕು ಅಂತೆಲ್ಲ ಬರುತ್ತದೆ. ಆಗ ಮೋಕ್ಷಕ್ಕೆ, ತತ್ವಜ್ಞಾನಕ್ಕೆ ಬ್ರಾಹ್ಮಣ, ಗಂಡಸು, ಉಪನೀತ, ವಿವಾಹಿತ ಇವನ್ನೆಲ್ಲ ಪಡ್ಕೊಂಡು ಅದನ್ನು ಮಾಡುವಂಥವನು ಅಂತಾಗಿ ಮಿಕ್ಕವರ ಗತಿ ದೇವರೇ ಗತಿ. ಹಾಗಾಗಿ ಇದು ಜ್ಞಾನೇ ಸರ್ವೇಷಾಂ ಅಧಿಕಾರ ಅನ್ನುವ ಆಚಾರ್ಯರ ದೃಷ್ಟಿಕೋನಕ್ಕೆ ಮತ್ತು ನಾವೆಲ್ಲ ಇವತ್ತು ಯಾವತ್ತೂ ಕೂಡ ಅಂದುಕೊಳ್ಳುವಂಥದ್ದೇನೆಂದರೆ ಮೋಕ್ಷಕ್ಕೆ ಇವರಿಗೆ ಮಾತ್ರ ಅರ್ಹತೆ, ಅವರಿಗೆ ಮಾತ್ರ ಅರ್ಹತೆ ಅಂತ ರಿಸ್ಟ್ರಿಕ್ಟ್ ಮಾಡುವುದಲ್ಲ. ಯಾರೂ ಕೂಡ ಮೋಕ್ಷಕ್ಕೆ ತಮ್ಮ ಚೌಕಟ್ಟಿನಲ್ಲಿಯೇ ಅರ್ಹತೆಯನ್ನು ಪಡೆದುಕೊಳ್ಳಬಹುದು ಅಂತ ಮಾಡಬೇಕಾಗುತ್ತದೆ. ಹಾಗೆ ಮಾಡದೇ ಇದ್ದರೆ ಸನಾತನ ಧರ್ಮದ ಧರ್ಮತ್ವವೇ ಸಿದ್ಧಿಯಾಗಲ್ಲ. ಅಷ್ಟು ಮಾತ್ರವಲ್ಲ, ಒಂದು ಮತಾಂತರವೋ ಒಂದು ದೀಕ್ಷೆಯೋ ಮತ್ತಾವುದೋ ಒಂದು ಇದೆ ಅಂತಂದರೆ ಅದು ಸನಾತನ ಧರ್ಮದ ಸಾರ್ವಜನೀನತೆಯನ್ನೇ ಪ್ರಶ್ನೆ ಮಾಡುವಂತೆ ಆಗುತ್ತದೆ. ಅದು ಇಸ್ಲಾಂ, ಕ್ರೈಸ್ತ ಮೊದಲಾದ ಮತಗಳಂತೆ ಪ್ರತ್ಯೇಕತಾವಾದಿಯ ಮತವಾಗಿಬಿಡುತ್ತೆ. ಹಾಗೆ ಆಗಬಾರದು ಅಂತಂದರೆ ಬೇರೆ ಗತಿಯೇ ಇಲ್ಲ, ಶಂಕರರು ಹೇಳಿದ ದಾರಿಗೆ ಬರಬೇಕು. ಅಂದರೆ ಮೀಮಾಂಸಕರ ಕರ್ಮ ಏನಿದೆ ಅದು ಖಂಡಿತ ಮೋಕ್ಷಕ್ಕೆ ಕೊಂಡೊಯ್ಯುವಂಥದ್ದಲ್ಲ ಅಂತ. ಅದರಿಂದಲೇ ಅವರು ಮೀಮಾಂಸಕರ ಕರ್ಮ ಮಾರ್ಗವನ್ನು ನಿರಾಕರಿಸ್ತಾರೆ ಅಂದರೆ ಅದನ್ನು ತಿರಸ್ಕರಿಸ್ತಾರೆ ಅಂತಲ್ಲ. ಅದು ಮೋಕ್ಷಕ್ಕೆ ಪರಮ ಸಾಧನ ಆಗೋಲ್ಲ. ಯಾವನೋ ಒಬ್ಬ ಶ್ರೌತಾದಿ ಯಾಗಗಳನ್ನು ಮಾಡಬಲ್ಲಂಥವನು ಇದ್ದಾನೆ, ಮಾಡಿಕೊಂಡು ಸದ್ಗತಿಯನ್ನು ಪಡ್ಕೊಳ್ತಾನೆ ಅಂದರೆ ಅದು ಚಿತ್ತಶುದ್ಧಿಯನ್ನು ಉಂಟು ಮಾಡುತ್ತದೆ. ಆ ಮಟ್ಟಕ್ಕೆ ಅದು ಸರಿ. ಆದರೆ ಅವನು ಯಜ್ಞವೇ ಸಾಕ್ಷಾತ್ತಾಗಿ ಸ್ವರ್ಗಕ್ಕೆ ಅವನನ್ನು ಏರಿಸಬಹುದೇ ಹೊರತು ಬ್ರಹ್ಮಕ್ಕೆ ತಂದುಕೊಡುವಂಥದ್ದಲ್ಲ. ಯಾಕೆ? ಸ್ವರ್ಗಾದಿಗಳು ನಂಬಿಕೆಗೆ ಸಂಬಂಧಪಟ್ಟಿದ್ದು. ಅದು ಏನು ಮರಣಾನಂತರ ಸ್ವರ್ಗ. ಆದರೆ ಇದು ಇಹೈವ ಪರಿಮುಚ್ಯತೆ, ಇಲ್ಲಿಯೇ ಈಗಲೇ, ನೌ ಹಿಯರ್ ಅನ್ನುವುದರಿಂದ ನಾವು ಬ್ರಹ್ಮವಾದಕ್ಕೆ ಬರ್ತೀವಿ. ಬ್ರಹ್ಮವಾದಕ್ಕೆ ಕರ್ಮವಾದದ ಹಂಗಿಲ್ಲ. ಆದರೆ ಚಿತ್ತಶುದ್ಧಿಗೆ ಕರ್ಮ ಬೇಕಲ್ವಾ? ಖಂಡಿತ ಬೇಕು. ಆದರೆ ಅದು ವೇದೋಕ್ತವಾದ ಕರ್ಮ ಅಂತಲೇ ಏನೂ ಇಲ್ಲ. ವೇದ ಹೇಳದೇ ಇರತಕ್ಕಂಥ ಒಳ್ಳೆಯ ಕೆಲಸಗಳು ಬೇಕಾದಷ್ಟಿವೆ, ಅದು ಮಾಡಬಹುದು. ಈಗ ದೇಶಾಂತರಗಳಲ್ಲಿ ಇರ್ತಕ್ಕಂಥ, ಮತಾಂತರಗಳಲ್ಲಿ ಇರ್ತಕ್ಕಂಥ ಎಷ್ಟೆಷ್ಟೋ ಜನರಿಗೆ ಅವರವರ ಒಳ್ಳೆಯ ಕೆಲಸಗಳಿಂದಲೇ ಚಿತ್ತಶುದ್ಧಿಯಾಗಿ ವೇದಾಂತಕ್ಕೆ, ಜ್ಞಾನಕ್ಕೆ ಅಧಿಕಾರ ಬರುವಂಥದ್ದಾಗುತ್ತದೆ ಅಂತ. ಅಂದರೆ ಈ ಕೆಲಸ ಮಾಡೋದಕ್ಕೆ ಡಿಗ್ರಿ ತೊಗೊಂಡಿರಬೇಕು ಅಂತಂದರೆ ಇಂಥದ್ದೇ ಕಾಲೇಜಿನ ಡಿಗ್ರಿ ತೊಗೊಳ್ಬೇಕು ಅಂತ ಯಾರು ಸ್ಪೆಸಿಫೈ ಮಾಡೋಕ್ಕಾಗೋದಿಲ್ಲ. ಎಲ್ಲಿಂದಲಾದರೂ ಡಿಗ್ರಿ ತೊಗೊಂಡು ಬಂದಿರಬೇಕು ಅಂತ ಹೇಳಬೇಕು. ಆ ಡಿಗ್ರಿ ಏನು? ಚಿತ್ತಶುದ್ಧಿ. ಆ ಚಿತ್ತಶುದ್ಧಿ ಕೆಲವರಿಗೆ ಭಕ್ತಿಯಿಂದ ಬರ್ಬೋದು, ಕೆಲವರಿಗೆ ಕರ್ಮದಿಂದ ಬರ್ಬೋದು, ಕೆಲವರಿಗೆ ಧ್ಯಾನದಿಂದ ಬರ್ಬೋದು, ಕೆಲವರಿಗೆ ಕಲೆಯಿಂದ ಬರ್ಬೋದು, ಹೇಗಾದರೂ ಬರ್ಬೋದು. ಇನ್ನು ಕೆಲವರು ಜನ್ಮನ ಬಂದುಬಿಟ್ಟಿರುತ್ತೆ ಚಿತ್ತಶುದ್ಧಿ. ಬಹಳ ರೇರ್, ಬಹಳ ಎಕ್ಸೆಪ್ಷನಲ್ ಕೇಸಸ್, ಅವು ತುಂಬ ವಿರಳ. ಆದರೆ ಅದಂತೂ ನಿಜ. ಹಾಗಾಗಿ ಶಂಕರರು ಮತ್ತೆ ಮತ್ತೆ ಕರ್ಮವಾದಿಗಳನ್ನು ಆಕ್ಷೇಪ ಮಾಡ್ತಾರೆ. ಆ ಒಂದು ಶಂಕರರ ದೊಡ್ಡತನವನ್ನು ಅರ್ಥ ಮಾಡಿಕೊಳ್ಳದೆ ಶಂಕರರು ಕೆಲವರಿಗೆ ಮಾತ್ರ ನಿಯಮನ ಮಾಡಿಬಿಟ್ಟು ಹೊಂದಿದ್ದಾರೆ. ಅವರೇ ಸಾರ್ವಜನೀನವಾದದ್ದು ಮೋಕ್ಷ ಅಂತ ಹೆಬ್ಬಾಗಲ ತೆರೆದಂಥವರು. ಮತ್ತೆ ತಿಲಕರಂಥವರು ಕೂಡ ಶಂಕರರು ಕರ್ಮವನ್ನು ತಿರಸ್ಕರಿಸಿದರು ಅಂತ ಆಕ್ಷೇಪ ಮಾಡ್ತಾರೆ. ಕೆಲವರು ಗೊತ್ತಿಲ್ಲದೆ ಶಂಕರರು ಕರ್ಮವನ್ನು ಪುರಸ್ಕರಿಸಿಬಿಟ್ರು, ವೇದ ಪ್ರಾಮಾಣ್ಯವನ್ನು ಮುಂದೆ ಹಿಡಿದುಬಿಟ್ಟು ವೇದ ಗೊತ್ತಿಲ್ಲದೆ ಇದ್ದವರಿಗೆ ಮೋಕ್ಷ ಇಲ್ಲ ಅಂತ ಮಾಡಿಬಿಟ್ರು ಅಂತ. ಅವರು ಎಂದೂ ಹಾಗೆ ಹೇಳಿಲ್ಲ. ವೇದ ಗೊತ್ತಿಲ್ಲದೆ ಮೋಕ್ಷ ಇಲ್ಲ ಅಂತ ಶಂಕರರು ಎಂದೂ ಹೇಳಿಲ್ಲ. ಮೋಕ್ಷಕ್ಕೆ ವೇದ ಇಲ್ಲದೆಯೂ ಕೂಡ ಪುರಾಣದಿಂದಲೋ ಇತಿಹಾಸದಿಂದಲೋ ಕರ್ಣಾಕರ್ಣಿಕೆಯಾದಂಥ ನಾನಾ ವಿಧವಾದ ತತ್ವಪದಗಳಿಂದಲೋ ಎಲ್ಲಿಂದಲೋ ಆಗಬಹುದು ಅಂತ. ಕಾರಣ ನಮಗೆ ರಮಣ, ರಾಮಕೃಷ್ಣ ಮೊದಲಾದವರು ವಿಶೇಷವಾದಂಥ ಶಾಸ್ತ್ರಾಭ್ಯಾಸ ಯಾವುದೂ ಇಲ್ಲದೆಯೇ ಬ್ರಹ್ಮಜ್ಞಾನಿಗಳಾಗಿರ್ತಕ್ಕಂಥದ್ದು ಕಣ್ಣಿಗೆ ಕಾಣಿಸ್ತಕ್ಕಂಥ ಸತ್ಯವಾಗಿದೆ. ಹಾಗಿದ್ದಾಗ ಶಂಕರರ ಅಭಿಪ್ರಾಯ ಯಾವ ರೀತಿಯಾಗಿ ಆ ಥರ ಆಗೋದಕ್ಕೆ ಸಾಧ್ಯ? ಇನ್ನು ಅದೇ ರೀತಿಯಲ್ಲಿ ಅವರು ಕರ್ಮವನ್ನು ನಿರಾಕರಿಸಿಬಿಟ್ರು, ನಮ್ಮನ್ನೆಲ್ಲ ನಿಷ್ಕ್ರಿಯರನ್ನಾಗಿ ಮಾಡಿಬಿಟ್ರು, ಹೇಡಿಗಳನ್ನಾಗಿ ಮಾಡಿಬಿಟ್ರು, ಉದ್ಯಮಶೀಲತೆ ಇಲ್ಲದಂತೆ ಮಾಡಿದ್ರು ಅಂತ ಪ್ರಫುಲ್ಲಚಂದ್ರ ರೇ ಅವರಿಂದ ಮೊದಲುಗೊಂಡು ತಿಲಕರವರಿಗೆ ಆಕ್ಷೇಪ ಮಾಡಿದ್ದಾರೆ. ಅದೂ ನಿಲ್ಲುವಂಥದ್ದಲ್ಲ. ಶಂಕರರು ಭಗವದ್ಗೀತೆಯ ನಿರ್ಲೇಪ ಕರ್ಮ, ಲೋಕಸಂಗ್ರಹ ರೂಪವಾದದ್ದನ್ನು ಒಪ್ಪಿಯೇ ಇದ್ದಾರೆ. ಅವರ ತಗಾದೆ ಇರುವುದೆಲ್ಲ ಕರ್ಮ ಬ್ರಹ್ಮ ಸಮುಚ್ಚಯವಾದ ಅಂತ ಯಾವುದು ಬರ್ತದೆ
ಅದರೊಳಗೆ, ಮತ್ತು ಕರ್ಮೈಕವಾದ ಅಂತಿದೆ ಅದರೊಳಗೆ. ಕರ್ಮಬ್ರಹ್ಮ ಸಮುಚ್ಚಯವಾದ ಅಂದರೆ ಏನು? ಅದನ್ನು ವಿಶೇಷವಾಗಿ ರಾಮಾನುಜರು, ಮಧ್ವರು ಇವರುಗಳೆಲ್ಲ ಪ್ರತಿಪಾದನೆ ಮಾಡಿದ್ದಾರೆ, ಮುಂದೆ ಮಾಡಿದ್ದಾರೆ. ಶಂಕರರಿಗಿಂತ ಹಿಂದೆ ಭರ್ತೃಪ್ರಪಂಚ, ಬೋಧಾಯನ, ಉಪವರ್ಷಾದಿಗಳು ಕೂಡ ಪ್ರತಿಪಾದನೆ ಮಾಡಿದರು. ಏನದು? ಒಂದಷ್ಟು ಕರ್ಮ ಮಾಡಲೇಬೇಕು, ಮತ್ತೆ ಜ್ಞಾನವನ್ನು ಪಡೆಕೊಳ್ಳಬೇಕು. ಇದು ಒಂತಹ ರಾಮಾಯ ಸ್ವಸ್ತಿ ರಾವಣಾಯ ಸ್ವಸ್ತಿ ಎನ್ನುವ ಖಾಜಿ ನ್ಯಾಯದ ರಾಜಿ. ಹಾಗಂದರೆ ಅಲ್ಲೂ ಮತ್ತೆ ಬ್ರಾಹ್ಮಣನೇ ಆಗಿರಬೇಕು ಮೋಕ್ಷಕ್ಕೆ, ಗಂಡಸೇ ಆಗಿರಬೇಕು ಅಂತ ಬಂದುಬಿಡುತ್ತೆ. ಇದು ಮತ್ತೆ ಎಲ್ಲಿಯ ಸಮಸ್ಯೆ? ಹಾಗಲ್ಲ. ಅವರು ಲೋಕದಲ್ಲಿ ಸ್ಥಾನಮಾನ ಪಡ್ಕೊಳ್ಳೋದಿಕ್ಕೆ ಯಾವ್ಯಾವುದಾದ್ರೂ ವಿಶೇಷವಾದ ಕ್ವಾಲಿಫಿಕೇಷನ್ಸು ಜನ್ಮ ಆಗಿರಬಹುದು. ನಾವು ಅದರ ಜೊತೆಗೆ ತಗಾದೆ ಮಾಡೋಲ್ಲ. ಶಂಕರರು ಸಮಾಜ ಸುಧಾರಣೆಗೆ ಕೈ ಹಾಕಲಿಲ್ಲ. ಕಾರಣ, ಶಂಕರರು ಅದಕ್ಕೆ ಕೈ ಹಾಕಿದ್ದಿದ್ರೆ ಅವ್ರನ್ನ ಒಂದು ಕಾಲದಲ್ಲಿ ಹೊಗಳೋರು, ಇನ್ನೊಂದು ಕಾಲದಲ್ಲಿ ತೆಗಳಿರೋರು. ಉದಾಹರಣೆಗೆ ಬಸವಣ್ಣನವರು ಸಮಾಜ ಸುಧಾರಣೆಗೆ ಕೈ ಹಾಕಿದರು, ದೊಡ್ಡ ಕೆಲಸ ಮಾಡಿದ್ರು. ಅರೆ ಅವರ ಸಮಕಾಲೀನರು ಅವ್ರನ್ನ ತುಂಬ ಬೈದರು. ಈಗ ನಾವು ಅವ್ರನ್ನ ಕೊಂಡಾಡ್ತಾ ಇದ್ದೀವಿ. ಆದರೆ ಸಮಾಜ ಕಾಲಕ್ಕೆ ಬದಲಾಗುತ್ತೆ. ಅರೆ ತತ್ವಜ್ಞಾನ, ಮೋಕ್ಷ ಎಂದಿಗೂ ಬದಲಾಗುವುದಿಲ್ಲ. ಮತ್ತೆ ಒಬ್ಬ ಜ್ಞಾನಿಯಾದವನು ಇದನ್ನೆಲ್ಲ ಮಾಡಲೇಬೇಕು ಅಂತ ಹೇಳುವಂಥದ್ದು ಯಾರೂ ನಿಯಮನ ಮಾಡೋಕ್ಕೆ ಆಗದೆ ಇರತಕ್ಕಂಥದ್ದು. ಜ್ಞಾನಿಯಾದವನು ಅವನ ಕ್ಷೇತ್ರದ್ದೇನಿದೆ ಅದನ್ನು ಮಾಡಬೇಕು. ಈಗ ಅಲ್ಲಮ ಪ್ರಭುಗಳು ಬಸವಣ್ಣನವರಿಗೆ ಗುರುಸ್ಥಾನೀಯರಾಗಿ ಇದ್ದಂಥವರು, ಶೂನ್ಯ ಸಿಂಹಾಸನವನ್ನು ಏರಿದಂಥ ಮಹನೀಯರು. ಅವರು ಒಂದು ಸಮಾಜ ಸುಧಾರಣೆಯ ಮಾತೇ ಆಡೋಲ್ಲ, ಅವರು ಆತ್ಮ ಸುಧಾರಣೆಯ ಮಾತನ್ನು ಹೇಳ್ತಾರೆ. ಶಂಕರರು ಆ ಜಾತಿಯವರು. ಹಾಗಾಗಿ ಅವರು ಈ ಸಮಾಜ, ವರ್ಣ, ಆಶ್ರಮ ಇವುಗಳ ರಿಪೇರಿ ಮಾಡೋ ಕೆಲಸಕ್ಕೆ ಕೈ ಹಾಕಲೇ ಇಲ್ಲ. ಇದ್ದ ಅವಕಾಶವೂ ಕಡಿಮೆ. ಮಾಡುವುದು ತಪ್ಪಲ್ಲ, ಮಾಡದೇ ಇದ್ದರೆ ದೋಷವಲ್ಲ. ಅವರು ಮುಖ್ಯವಾಗಿ ಆತ್ಮತತ್ವದ ಚರ್ಚೆಯನ್ನು ಮಾಡಿದ್ದು. ಹಾಗೆ ಮಾಡುವುದರಿಂದ ಏನಾಯಿತು? ಔಟ್ಡೇಟೆಡ್ ಆಗದೆ ಅವರ ಕೆಲಸ ಉಳಿಯುವಂತೆ ಆಗುತ್ತೆ. ಅಂದರೆ ಆತ್ಮತತ್ವ ಶಾಶ್ವತವಾಗಿ ನಿಲ್ಲೋದ್ರಿಂದ ಆಗುತ್ತೆ. ಅದೇ ಜಗತ್ತತ್ವದಲ್ಲಿ ನಾವು ಕೆಲಸ ಮಾಡಿದ್ರೆ ಎಷ್ಟೆಷ್ಟೋ ಬಾರಿ ಬದಲಾಗ್ತಾ ಇರುತ್ತೆ. ಮತ್ತೊಂದು ರೀತಿ ಆಗುತ್ತೆ, ಮಗದೊಂದು ರೀತಿ ಆಗುತ್ತೆ. ಬಸವಣ್ಣನವರನ್ನು ತುಂಬ ಜನ ಕೇವಲ ಒಬ್ಬ ಸಮಾಜ ಸುಧಾರಕರು ಅಂತ ಭಾವಿಸಿಕೊಂಡು ಅವರ ಸರ್ವೋನ್ನತವಾದ ವ್ಯಕ್ತಿತ್ವಕ್ಕೆ ಅಪಚಾರ ಮಾಡ್ತಾ ಇದ್ದಾರೆ. ಅವರು ಮೊದಲಿಗೆ ಮೂಲಭೂತವಾಗಿ ಅಧ್ಯಾತ್ಮವಾದಿ, ಸ್ಪಿರಿಚುವಲಿಸ್ಟ್. ಈ ಬಗೆಗೆ ನನ್ನ ಹಲವರು ಸ್ನೇಹಿತರು ದುಃಖಪಟ್ಟಿದ್ದು ಉಂಟು. ತಕ್ಷಣ ನನಗೆ ನೆನಪಿಗೆ ಬರ್ತಕ್ಕಂಥದ್ದು ಪ್ರೊಫೆಸರ್ ಬಸವರಾಜ ಪುರಾಣಿಕರು. ಈ ವರ್ಷ ಅವರಿಗೆ ಅಕಾಡೆಮಿ ಪ್ರಶಸ್ತಿ ಕೂಡ ಬಂತು. ಅವರು ಅದೇ ಹೇಳ್ತಾರೆ, ಈ ವಿಚಾರವಾದಿಗಳು ಅಂತ ಹೇಳ್ತಕ್ಕಂತಹ ಯಾವ ಒಂದು ಕಮ್ಯುನಿಸಂ ಮೊದಲಾದವುಗಳಿಂದ ಪ್ರೇರಿತರಾದವರು ಬಸವಣ್ಣನವರನ್ನ ಹೈಜಾಕ್ ಮಾಡಿಬಿಟ್ಟಿದ್ದಾರೆ. ಅವರನ್ನು ಒಬ್ಬ ರೆವಲ್ಯೂಷನರಿ ಸಮಾಜ ಸುಧಾರಕ ಅಂತ, ಅವರ ಅನೇಕ ಆಯಾಮಗಳಿಗೆ ಅದರಿಂದ ಧಕ್ಕೆ ಬಂದಿದೆ. ಜ್ಞಾನಿಯಾದವನಿಗೆ ಸಮಾಜ ಸುಧಾರಣೆ ಒಂದು ಆಯಾಮ, ಅದು ಒಂದು ಸಣ್ಣ ಆಯಾಮ. ಆತ್ಮ ಸುಧಾರಣೆ ತುಂಬ ದೊಡ್ಡದಾಗಿರ್ತಕ್ಕಂಥದ್ದು. ಈ ಸಮಾಜ ಸುಧಾರಣೆಗೆ ಎಲ್ಲಕ್ಕೂ ಕೂಡ ಪ್ರೇರಣೆ ಆಗತಕ್ಕಂಥದ್ದು ಅದು. ಹಾಗೆ ನೋಡಬೇಕು ನಾವು. ಇರಲಿ, ಈಗ ನಾವು ಮತ್ತೆ ಶಂಕರರ ಕಡೆಗೆ ಬಂದರೆ, ಅವರು ಈ ಕರ್ಮವನ್ನು ಚಿತ್ತಶುದ್ಧಿ ರೂಪವಾಗಿ ಮಾಡುವಂಥ ಭಗವದ್ಗೀತೆಯ ನಿರ್ಲೇಪ ಕರ್ಮವನ್ನು ಒಪ್ಪಿಯೇ ಇದ್ದಾರೆ. ಅದನ್ನು ಅಲ್ಲಲ್ಲಿ ಹೇಳಿಯೂ ಇದ್ದಾರೆ. ಏನಂದರೆ ಅದು ತನ್ನಂತೆ ತಾನೇ ಜ್ಞಾನವನ್ನು ತಂದುಕೊಡಲಾರದು ಅಂತ ಹೇಳ್ತಾರೆ. ಅದು ಬಹಳ ಸತ್ಯ. ಪಾತ್ರೆಯನ್ನು ತೊಳೆದ ತಕ್ಷಣ ಅಡುಗೆ ಆಯಿತೆ. ತೆಲುಗಿನಲ್ಲಿ ಗಾದೆ ಉಂಟು, ಇಲ್ಲಲಕಿನ ಮಾತ್ರನ ಪಂಡುಗ ಕಾದು ಅಂತ. ಕನ್ನಡದಲ್ಲಿ ಹೇಳ್ತಾರೆ, ಮನೆ ತೊಳೆದರೆ ಹಬ್ಬ ಆಯಿತೆ ಅಂತ. ಹಾಗೆ ಚಿತ್ತಶುದ್ಧಿ ಮಾಡಿಕೊಂಡ ತತ್ಕ್ಷಣವೇನೆ ಜ್ಞಾನ ಅನ್ನುವುದು ಬರೋಲ್ಲ. ಅದಕ್ಕಾಗಿ ನಿತ್ಯಾನಿತ್ಯ ವಿವೇಕ, ಆತ್ಮಾನಾತ್ಮ ತತ್ವ ಇವುಗಳನ್ನೆಲ್ಲ ಅನುಸಂಧಾನ ಮಾಡಬೇಕು. ಇರಲಿ, ಆ ವಿವರಗಳನ್ನು ನಾವು ಮುಂದೆ ಮುಂದೆ ಕಾಣಬಹುದು. ಒಟ್ಟಿನಲ್ಲಿ ತಾತ್ಪರ್ಯ ಇಷ್ಟು: ಭಗವದ್ಗೀತೆಯಲ್ಲಿ ಮೀಮಾಂಸಕರ ಒಂದು ಕರ್ಮದ ಪ್ರತಿಪಾದನೆಯ ಕ್ರಮವನ್ನು ಖಂಡತುಂಡವಾಗಿ ನಿರಾಕರಣೆ ಮಾಡಿರೋದು ಉಂಟು. ಶಂಕರರು ಅದನ್ನು ಮಾಡಿದ್ದಾರೆ. ಮತ್ತು ಇನ್ನೂ ಹಲವು ಕಡೆ ಭಗವದ್ಗೀತೆ ಕರ್ಮ ಅಂತ ಹೇಳೋದನ್ನು ಮೀಮಾಂಸಾ ದೃಷ್ಟಿಯಿಂದಲೇ ಶಂಕರರು ಗ್ರಹಿಸಿದ್ದಾರೆ. ಕಾರಣ ಇಷ್ಟೇ, ಎಲ್ಲಿ ಆ ಮೀಮಾಂಸಾ ದೃಷ್ಟಿ ಬಂದು ಭಗವದ್ಗೀತೆಯನ್ನು ಹೈಜಾಕ್ ಮಾಡಿಬಿಡುತ್ತೋ ಅನ್ನುವ ಭಯ. ಕೃಷ್ಣ ಹೇಳಿಯೇ ಬಿಟ್ಟಿದ್ದಾನೆ, ನೇಕಶ್ಚಿತ್ ಕ್ಷಣಮಪಿ ಜಾತು ತಿಷ್ಠತ್ಯ ಕರ್ಮಕೃತ್ ಅಂತೆಲ್ಲ ಬಂದುಬಿಟ್ಟಿದ್ರು. ಡೆವಿಲ್ ಕೋಟಿಂಗ್ ದಿ ಸ್ಕ್ರಿಪ್ಚರ್ ಅಂತ ಆಗಿಬಿಟ್ಟಾತು ಅನ್ನುವ ಭಯದಿಂದ ಅವರು ಇರುವ ಜಾಗದಲ್ಲೆಲ್ಲ ಇನ್ಸುಲೇಷನ್ ಮಾಡ್ತಾ ಬಂದಿದ್ದಾರೆ. ಅದನ್ನು ನಾವು ತಪ್ಪಾಗಿ ಗ್ರಹಿಸಬಾರದು. ಈಗ ಈ ವೇದದಲ್ಲಿ ಬರ್ತಕ್ಕಂಥ ಕರ್ಮ ಪ್ರತಿಪಾದನೆಯ ಅಂಶಗಳು ಏನಿವೆ ಅದನ್ನು ಪರಮಾರ್ಥ ಅಲ್ಲ ಅಂತ ನಿಂದನೆಯೇ ಹೊರತು ಅವುಗಳಲ್ಲಿ ಹುರುಳೇ ಇಲ್ಲ, ಅವುಗಳು ಯಾವ ಮಟ್ಟಕ್ಕೂ ಬಂದು ನಿಲ್ಲುವಂಥದ್ದು ಅಲ್ಲ ಅಂತ ಅಲ್ಲ.
ಕಾರಣ ಇವುಗಳೆಲ್ಲ ಪರ್ಯಾಯದಲ್ಲಿ ಪ್ರಯೋಜನಕಾರಿ ಆಗುತ್ತವೆ. ಆದರೆ ಅವುಗಳಿಗೆ ಬೇಕಾದ ಮನೋಧರ್ಮ ಬೇರೆ ಇರಬೇಕು. ಏನೆಂದರೆ ಫಲೈಕ ಕಾಮನೆಯಿಂದ ಮಾಡುವಂಥದ್ದಿದೆಯಲ್ಲ, ಅದು ಎಂಥ ದೊಡ್ಡ ಕೆಲಸವನ್ನು ಕೆಡಿಸಿಬಿಡುತ್ತದೆ. ಆ ನಮ್ಮ ಮನೋಧರ್ಮ ಅಂದರೆ ಇಂಡಿವಿಜುವಲ್ ಆ್ಯಟಿಟ್ಯೂಡ್ ಅಂತ ಇದೆಯಲ್ಲ, ಅದು ಸರಿಯಾಗಿರಬೇಕು ಅನ್ನುವುದು ಈ ಎಲ್ಲ ಶ್ಲೋಕಗಳಿಂದ ನಮಗೆ ತೀರ್ಮಾನವಾಗತಕ್ಕಂಥ ಅರ್ಥ. ಪ್ರತ್ಯವಾಯ ಅಂತಂದರೆ ಮಾಡದೇ ಇದ್ದರೆ ಉಂಟಾಗತಕ್ಕಂಥ ಒಂದು ಸ್ಥಿತಿ. ಅಂದರೆ ಮಾಡಿದರೆ ಫಲ ಉಂಟು ಅಥವಾ ಮಾಡದಿದ್ರೆ ದೋಷ ಇಲ್ಲ, ಆದರೆ ಮಾಡದೇ ಇದ್ದರೆ ಅನಾಹುತ. ಉದಾಹರಣೆಗೆ ಕಾನೂನಿನ ತಿಳುವಳಿಕೆ ಇದ್ದರೆ ಒಳ್ಳೆಯದು. ನಮಗೆ ಕಾನೂನಿನ ತಿಳುವಳಿಕೆ ಇಲ್ಲದೇ ಇದ್ದರೆ ಅಪರಾಧ ಆಗುತ್ತದೆ. ಯಾಕೆ ಅಪರಾಧ ಆಗುತ್ತದೆ ಅಂದರೆ, ನಾನು ಕಾನೂನಿನ ತಿಳುವಳಿಕೆ ಇಲ್ಲದೆ ಈ ಕೆಲಸ ಮಾಡಿದೆ ಅಂತಂದರೆ ಕೋರ್ಟು ಕಚೇರಿಯರು ಒಪ್ಪೋದಿಲ್ಲ. ಇಗ್ನೊರೆನ್ಸ್ ಆಫ್ ಲಾ ಈಸ್ ನಾಟ್ ಅನ್ ಎಕ್ಸ್ಕ್ಯೂಸ್ ಅನ್ನುವಂಥದ್ದು ಪ್ರಸಿದ್ಧವಾದ ಒಂದು ಸಿದ್ಧಾಂತ ನಮ್ಮ ಕೋರ್ಟು ಕಚೇರಿಗಳಲ್ಲಿ. ಆದರೆ ವೇದಾಂತದಲ್ಲಿ ಹಾಗಲ್ಲ. ಕರ್ಮ ನಾವು ಮಾಡಿದ್ರೆ ಅದು ಫಲ ಕೊಟ್ಟೇ ಕೊಡ್ತದೆ, ಮಾಡದೇ ಇದ್ದರೆ ಅದರಂತೆ ಒಂದು ದೊಡ್ಡ ದೋಷ ಅಲ್ಲ. ಆಮೇಲೆ ಅಜ್ಞಾನದಿಂದ ಆದಂಥದ್ದು ಮತ್ತೆ ಜ್ಞಾನದಿಂದ ಸರಿಪಡಿಸಿಕೊಳ್ಳಬಹುದಾದದ್ದು ಅಂತ ಬರುತ್ತೆ. ಹೀಗೆ ಭಗವದ್ಗೀತೆಯಲ್ಲಿ ವೇದಗಳನ್ನು ಕೇವಲ ಒಂದು ರಿಚುವಲ್ಗೆ, ಕರ್ಮಕಾಂಡಕ್ಕೆ ನಿಯಮನ ಮಾಡುವುದು ತಪ್ಪು ಅಂತ ಈ ಅಭಿಪ್ರಾಯವನ್ನೇ ಮುಂದೆ ದಯಾನಂದ ಸರಸ್ವತಿ ಸ್ವಾಮಿಗಳು ಹಾಗೂ ಅರವಿಂದರಂಥವರು ಇವರೆಲ್ಲರೂ ಕೂಡ ಮಾಡಿದ್ದಾರೆ. ಆದರೆ ಅದು ಇನ್ನೊಂದು ಅತ್ಯುತ್ಸಾಹದ ಪರಮಾವಧಿ ಆಗುತ್ತದೆ. ಅಂದರೆ ಪೂಜೆ, ಆರಾಧನೆ ಇತ್ಯಾದಿಗಳು ಬೇಕು, ಲೋಕಸಾಮಾನ್ಯಕ್ಕೆ ಬೇಕು, ಅದಿಲ್ಲದೆ ನಡೆಯುವಂಥದ್ದಲ್ಲ. ಆದರೆ ಅವೇ ಸರ್ವಸ್ವ ಅಂತ ಅಲ್ಲ. ಅಂದರೆ ಆ ಹದವನ್ನು ಉಳಿಸಿಕೊಳ್ಳೋದಿದೆಯಲ್ಲ, ಅದು ತುಂಬ ಮುಖ್ಯ. ಬದುಕು ಇರುವುದೇ ಹದದಿಂದ. ನಾವು ಮನೆ ಕ್ಲೀನಾಗಿರಬೇಕು ಅಂತ ಇರುವ ಸಾಮಾನೆಲ್ಲ ಎಸ್ದು ಬಿಟ್ಟರೆ ಆ ಮನೆಯಲ್ಲಿ ನಾವಿರೋಕ್ಕಾಗೋಲ್ಲ. ಹಾಗೆ ಎಲ್ಲ ಸಾಮಾನು ಬೇಕು ಅಂತ ಮನೆ ಪೂರ್ತಿ ಇಡುಕರೆದುಕೊಂಡ್ರೆ ಮನೆ ಗೋಡೌನ್ ಆಗುತ್ತೆ, ಇಲ್ಲ ತಿಪ್ಪೆಗುಂಡಿ ಆಗುತ್ತೆ. ಹಾಗಾಗಿ ನಮಗೆ ಎಷ್ಟು ಬೇಕು, ಹೇಗೆ ಬೇಕು ಅನ್ನುವ ಒಪ್ಪ ಓರಣವನ್ನು ನಾವು ಮಾಡಿಕೊಳ್ಳಬೇಕಾಗುತ್ತದೆ. ಆ ಒಂದು ಪ್ರಜ್ಞೆಯನ್ನು ವೇದಾಂತ ಕೊಡುತ್ತೆ. ಆ ಪ್ರಜ್ಞೆಯನ್ನು ಭಗವದ್ಗೀತೆ ಹೇಳ್ತಾ ಇದೆ. ಮತ್ತು ಫಲಾಭಿಸಂಧಿ ಅಂದರೆ ಫಲದ ಕಡೆಗೇ ಗಮನ ಇರತಕ್ಕಂಥದ್ದು ಒಳಿತಲ್ಲ. ತತ್ಕ್ಷಣ ಪ್ರಶ್ನೆ ಬರುತ್ತೆ, ಫಲ ಅನ್ನೋದಿಲ್ಲದೆ ನಮಗೆ ಮಾಡೋಕ್ಕೆ ಉತ್ಸಾಹ ಬರೋಲ್ವೇ? ಎಷ್ಟೋ ಜನ ನನ್ನ ಹತ್ರ ಬಂದು ಹೇಳೋದುಂಟು, ಎಕ್ಸಾಮಿನೇಷನ್ನು ಅಂತ ಯಾವುದೋ ಒಂದಕ್ಕೆ ಕಟ್ಟಿದರೆ ನಮಗೆ ಓದಬೇಕು ಅನ್ನುವ ಉತ್ಸಾಹ ಬರುತ್ತೆ ಅಂತ. ನನಗೆ ತದ್ವಿರುದ್ಧವಾದದ್ದು. ಪರೀಕ್ಷೆಗೆ ಅಂತ ಕಟ್ಟಿದರೆ ಆ ಪುಸ್ತಕವನ್ನು ಪ್ರೀತಿಯಿಂದ ಓದುವ ಮನೋಧರ್ಮವೇ ಹೊರಟೋಗ್ಬಿಡುತ್ತೆ. ಅದೊಂದು ಶ್ರಾದ್ದ ಅಂತ ಮಾಡಬೇಕು. ವಸ್ತುತಃ ಶ್ರಾದ್ದ ಅನ್ನೋದು ಶ್ರದ್ಧೆಯಿಂದ ಮಾಡುವುದು. ಆದರೆ ಈ ಹೊತ್ತು ಶ್ರಾದ್ದದ ಸ್ಥಿತಿ ಎಷ್ಟು ಅಶ್ರಾದ್ದ ಆಗಿದೆ, ಆ ತರಹ ಆಗ್ಬಿಡುತ್ತೆ. ಹೇಗೋ ಒಂದು ಸಂತೆ ಹೊತ್ತಿಗೆ 3 ಮೊಳ ನೇಯ್ದರೆ ಸಾಕು ಅಂತ ಆ ಪರೀಕ್ಷಕನಿಗೆ ಯಾವುದೋ ಒಂದು ರೀತಿ ತೃಪ್ತಿಪಡಿಸಬೇಕು. ನಾನು ಸಂಸ್ಕೃತ MA ಕಟ್ಟುವಾಗ ಅದೇ ಸ್ಥಿತಿ. 20 ಮಾರ್ಕ್ಸಿನ ಪ್ರಶ್ನೆ ಇರುತ್ತೆ ಒಂದು ಅಂತಂದರೆ ಆ ಥರದ 5 ಪ್ರಶ್ನೆಗಳಿಗೆ ಉತ್ತರ ಬರೀಬೇಕು. ಅದಕ್ಕೆ ಎಲ್ಲರೂ ಕೂಡ ಅನುಭವಸ್ಥರು, ಹಿಂದೆ ಪರೀಕ್ಷೆ ಬರೆದವರೆಲ್ಲ ಹೇಳ್ತಾ ಇದ್ದಿದ್ದು, ಒಂದೊಂದು ಪುಟಕ್ಕೆ 5 ಮಾರ್ಕ್ಸ್ ಅಂತ ಇಟ್ಕೊಂಡ್ಬಿಡಿ, 20 ಮಾರ್ಕ್ಸಿನ ಕ್ವಶನ್ ಅಂತಂದರೆ 4 ಪುಟ ಬರೆದು ಬಿಡಿ ಅಂತ. ಅದು ಏನಾದರೂ ಆಗಲಿ ಬರೆದು ಬಿಡಿ ಅಂತ. ಅಷ್ಟು ಬರೆಯೋಕ್ಕಾಗಲಿಲ್ಲ ಅಂತಂದರೆ ದೂರವಾಗಿ ಬರೀರಿ, ದಪ್ಪಗೆ ಬರೀರಿ, ಬರೆದಿದ್ದನ್ನೇ ಬರೀರಿ, ಮೇಲೊಂದಿಷ್ಟು ಜಾಗ ಬಿಡಿ, ಮಧ್ಯದಲ್ಲಿ ಒಂದಿಷ್ಟು ಜಾಗ ಬಿಡಿ, ಹೀಗೇನೇನೋ ಮಾಡಿ ಒಟ್ಟಿನಲ್ಲಿ 4 ಪುಟ ತುಂಬುದಂತೆ ತೋರಿಸಬೇಕು. ತಾವೆಲ್ಲ ಗಮನಿಸಿರ್ಬೋದು, ಈಗ ಪ್ಯಾಕೆಟ್ನ ಅಡಕೆ ಪುಡಿ ಬರುತ್ತೆ, ಅದು ಒಂಥರ ಯಾರೂ ಎಂದೂ ಓಪನ್ ಮಾಡೋಲ್ಲ. ಯಾರಾದರೂ ಅದನ್ನು ಹರಿದು ಬಾಯಿಗೆ ಹಾಕ್ಕೊಳಕ್ಕೆ ಹೋದರೆ ಪಿಶಾಚ ಅವನಿಗೆ ಕಾಡಿದೆ ಅಂತ ಅರ್ಥ. ಪಾಪ ಅವನನ್ನು ತಕ್ಷಣವೇ ಫುಡ್ ಪಾಯ್ಸನ್ ಆಗಿ ನರ್ಸಿಂಗ್ ಹೋಮಿಗೆ ಸೇರಿಸಬೇಕಾಗುತ್ತೆ. ಕಾರಣ ಅದು ಯಾವಾಗಲೂ ಜನಮೇಜಯನ ಕಾಲದಲ್ಲಿ ಆ ಅಡಿಕೆ ಪ್ಯಾಕೆಟ್ಟು ಸಿದ್ಧವಾಗಿರುತ್ತೆ. ಒಂದೊಂದು ಬಾರಿಯೂ ವೀಳ್ಯದೆಲೆ ಮೇಲೆ ಇಟ್ಟು ಅದರ ನೀರು ಒಳಕ್ಕೆ ಹೋಗಿ ಅಡಿಕೆ ಒಳಗೇನೆ ಬೂಸ್ಟ್ ಬಂದು ಕೊಳೆತು ಅದು ಹಾಗೇನೆ ಇರುತ್ತೆ. ಅದು ಎಲ್ಲ ಕಡೆಗೂ ಸರ್ಕ್ಯುಲೇಟ್ ಆಗ್ತಾ ಇರುತ್ತೆ. ಆಮೇಲೆ ನಾವು ಅದನ್ನು ನಮ್ಮ ಕೈಲಿ ಉಳಿಸ್ಕೊಳ್ಳದೆ ತಳ್ಳುತ್ತಾ ಇರಬೇಕು. ಅಡಿಕೆ ಇದೆ ಅಂತ ಅನ್ನೋದಕ್ಕೆ ಅಡಿಕೆ ಅಲ್ಲ ಸಾಕ್ಷಿ, ಅದರ ಮೇಲಿರ್ತಕ್ಕಂಥ ಕಾಗದದ ಪೊಟ್ಟಣ ಸಾಕ್ಷಿ ಅಷ್ಟೇನೆ.
ಹೀಗೆ ಆಚಾರ ಕೆಟ್ಟರು ಆಕಾರ ಕೆಡಬಾರದು ಅನ್ನುವಂತೆ ಸರ್ಕ್ಯುಲೇಟ್ ಆಗ್ತಾ ಇರುತ್ತೆ. ಹೀಗೆ ಫಲಾಭಿಸಂಧಿಯಿಂದ ಹೋಗುವಾಗ ಆಗುತ್ತದೆ. ಅಡಿಕೆ ಇರಬೇಕು ಅಷ್ಟೆ, ಅವರು ತಿನ್ನುವಂಥ ಅಡಿಕೆ ಇರಬೇಕು, ಬಾಯಿಗೆ ಹಾಕ್ಕೊಳ್ಳುವಂಥ ಅಡಿಕೆ ಇರಬೇಕು ಅನ್ನುವ ಉದ್ದೇಶಕ್ಕೆ ನಾವು ಹೋಗೋದೇ ಇಲ್ಲ. ಫಲಾಭಿಸಂಧಿ ಕರ್ಮ ಕೌಶಲವನ್ನು ಹಾಳು ಮಾಡುತ್ತದೆ ಎನ್ನುವುದು ಈ ದೃಷ್ಟಿಯಿಂದ ಮುಂದೆ ನಾವು ನೋಡಬಹುದಾದದ್ದು. ಅದಕ್ಕಾಗಿ ಹೇಳ್ತಾ ಇದ್ದಾನೆ ಶ್ರೀಕೃಷ್ಣ, ಅವರು ಮತ್ತೆ ಮತ್ತೆ ಫಲದ ಕಡೆಗೇನೆ ಮಾಡ್ತಾರೆ ಅಂತ. ಮತ್ತೆ ಇನ್ನೂ ಅದ್ಭುತವಾದ ಮಾತನ್ನು ಹೇಳ್ತಾನೆ. ತ್ರೈಗುಣ್ಯ ವಿಷಯ ವೇದ ನಿಸ್ತ್ರೈಗುಣ್ಯೋ ಭವಾರ್ಜುನ ನಿರ್ದ್ವಂದ್ವೋ ನಿತ್ಯಸತ್ವಸ್ಥೋ ನಿರ್ಯೋಗಕ್ಷೇಮ ಆತ್ಮವಾನ್ ಅಂತ. ತ್ರೈಗುಣ್ಯ ವಿಷಯ ವೇದ, ಈ ತ್ರಿಗುಣಗಳಿಗೆ ಸಂಬಂಧಪಟ್ಟಂಥ ವಿಷಯಗಳನ್ನು ವೇದಗಳು ಹೇಳ್ತಾ ಇವೆ. ನೀನು ತ್ರಿಗುಣಾತೀತನಾಗಬೇಕು, ದ್ವಂದ್ವಗಳಿಗೆ ಅತೀತನಾಗಿ ನಿನ್ನೊಳಗೆ ನೀನು ಇರಬೇಕು, ಮತ್ತು ಯೋಗಕ್ಷೇಮಗಳ ಬಗ್ಗೆ ಚಿಂತೆ ಮಾಡದವನಾಗಬೇಕು ಅಂತ. ನಾವು ಸದಾ ಯೋಗಕ್ಷೇಮದ ಚಿಂತೆಯಲ್ಲಿರ್ತೀವಿ. ಮುಂದೆ ಭಗವದ್ಗೀತೆಯಲ್ಲೇ ಶ್ರೀಕೃಷ್ಣ ಯೋಗಕ್ಷೇಮಂ ವಹಾಮ್ಯಹಂ ಅನ್ನುವ ಮಾತನ್ನು ಹೇಳ್ತಾನೆ. ಅಲ್ಲಿ ನಾವು ನೋಡಬೇಕಾದದ್ದು ಅಂಥದ್ದು ದ್ವಿತೀಯ ಸ್ತರದ್ದೇ ಹೊರತು ಪರಮಾರ್ಥ ಸ್ತರದ್ದಲ್ಲ. ಮೋಕ್ಷವನ್ನು ಯಾರೂ ಕೂಡ ನಿನಗೆ ಕೊಟ್ಟಿದ್ದೀನಯ್ಯ ಅಂತ ಹೇಳೋದಿಕ್ಕಾಗೋದಿಲ್ಲ. ಸ್ವರ್ಗವನ್ನೋ ಇಂದ್ರ ಪದವಿಯನ್ನೋ ಚತುರ್ಮುಖ ಬ್ರಹ್ಮ ಪದವಿಯನ್ನೋ ಯಾರಿಗಾದರೂ ಯಾರು ಕೊಡಬಹುದು, ಮೋಕ್ಷವನ್ನು ಯಾರೂ ಕೊಡೋಕ್ಕಾಗೋಲ್ಲ. ಕಾರಣ ಪದವಿಗಳು ಮೊದಲಾದವು ಎಲ್ಲ ಕೂಡ ಅನುಭವ ಅಲ್ಲ. ಈಗ ನಾವು ಊಟವನ್ನೊಬ್ಬರು ಕೊಡಬಹುದು, ಆದರೆ ಊಟದ ರುಚಿಯ ಅನುಭವವನ್ನು ಅವರಿಗೆ ವರ್ಗಾವಣೆ ಮಾಡೋಕ್ಕಾಗುತ್ತೆ. ನಿನ್ನೆ ಅವ್ರ ಮನೇಲಿ ನಾನು ಮೈಸೂರು ಪಾಕ್ ತಿಂದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ ಅಂತ ಹೇಳಿ ಎಷ್ಟು ವರ್ಣನೆ ಮಾಡಿದ್ರೂ ಅವನ ಬಾಯಿನಲ್ಲಿ ಜೊಲ್ಲು ಊರಬಹುದೇ ಹೊರತು ರುಚಿ ಮಾತ್ರ ಊರೋದಕ್ಕೆ ಸಾಧ್ಯ ಇಲ್ಲ. ಅನುಭವಕ್ಕೆ ಪರ್ಯಾಯ ಇಲ್ಲ. ಬ್ರಹ್ಮಜ್ಞಾನ ಅನ್ನುವುದು ಅನುಭವ. ಆದರೆ ಸ್ವರ್ಗ ನರಕ ಇತ್ಯಾದಿಗಳು ಪುಣ್ಯ ಪಾಪಗಳು ಯಾವುವು ಅನುಭವ ಅಲ್ಲ. ಅದನ್ನು ಸ್ಪಷ್ಟಪಡಿಸ್ಕೊಳ್ಬೇಕು. ಹೀಗಾಗಿ ವೇದದಲ್ಲಿ ಕರ್ಮಕಾಂಡೀಯವಾದಂಥದ್ದು ಯಾವುದಿದೆ ಅದೆಲ್ಲ ಕೂಡ ತ್ರೈಗುಣ್ಯ ವಿಷಯವಾದದ್ದು, ಸತ್ವರಜಸ್ತಮೋ ಗುಣಗಳನ್ನು ಕೂಡಿಕೊಂಡದ್ದು, ಸೋಪಾಧಿಕವಾದದ್ದು, ಸಗುಣವಾದದ್ದು. ಆತ್ಮವಾದರೂ ನಿರ್ಗುಣ ನಿರಂಜನವಾದದ್ದು. ಬ್ರಹ್ಮಜ್ಞಾನ ನಿರ್ಗುಣವಾದ ನಿರಂಜನವಾದ ಸ್ವರೂಪ. ಹಾಗಾಗಿ ಅಲ್ಲಿ ಯಾವ ರೀತಿಯಾದ ಚೌಕಾಸಿಯನ್ನು ಮಾಡುವುದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾನೆ. ಮತ್ತೆ ಇನ್ನೂ ಒಂದು ಏನಂತಂದರೆ, ವೇದ ಅಂತನ್ನುವುದಷ್ಟೇ ಅಲ್ಲ, ಯಾವ ಶಾಸ್ತ್ರದಲ್ಲಿಯೂ ಕೂಡ ಪರಮಾರ್ಥ ಅನ್ನೋದು ಸ್ವಲ್ಪವೇ ಇರುತ್ತೆ ಗಾತ್ರದಲ್ಲಿ. ಇನ್ನು ವಿವರಗಳು ತುಂಬ ದೊಡ್ಡದಾಗಿರುತ್ತವೆ. ಶಂಕರರು ಅದನ್ನು ಸ್ಪಷ್ಟವಾಗಿ ನಿಶ್ಚಪ್ರಚವಾಗಿ ಹೇಳ್ತಾರೆ. ಏನೆಂದರೆ, ವೇದದಲ್ಲಿ ಬ್ರಹ್ಮವಸ್ತುವಿನ ಸ್ವರೂಪ ಲಕ್ಷಣವನ್ನು ಕುರಿತು ಹೇಳತಕ್ಕಂಥ ಮಾತುಗಳು ಬಿಟ್ಟರೆ ಮಿಕ್ಕ ಎಲ್ಲವೂ ಅರ್ಥವಾದ ಅಂತ. ಅರ್ಥವಾದ ಅಂತಂದರೆ ರಂಜನೆಗಾಗಿ ಮಾಡಿದ್ದು, ಪರಮಾರ್ಥ ಸತ್ಯವಲ್ಲ, ಚೋದನೆಗಾಗಿ ಮಾಡಿದ್ದು, ಸ್ಫೂರ್ತಿಗಾಗಿ ಮಾಡಿದ್ದು ಅಂತ. ಅಂದರೆ ಈಗ ವೇದಗಳಲ್ಲಿ ಸಾಮಾನ್ಯವಾಗಿ ಬರ್ತಲ್ಲ, ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಅನ್ನುವಂಥ ಮಾತುಗಳು, ಯಾವುದು ಅಯಮಾತ್ಮ ಬ್ರಹ್ಮ ಅನ್ನುವಂಥದ್ದು. ಹಾಗೆಯೇ ನಾವು ತತ್ವಮಸಿ, ಅಹಂ ಬ್ರಹ್ಮಾಸ್ಮಿ, ಈ ರೀತಿಯಾದಂಥ ಉಕ್ತಿಗಳಲ್ಲಿ ಬರ್ತಕ್ಕಂಥದ್ದು, ಇವುಗಳು ಬ್ರಹ್ಮದ ಸ್ವರೂಪ ಲಕ್ಷಣವನ್ನು ಕುರಿತು ಹೇಳ್ತಕ್ಕಂಥದ್ದು. ಪ್ರಜ್ಞಾನಂ ಬ್ರಹ್ಮ, ಈ ಥರದ್ದೆಲ್ಲ ಕೂಡ. ಅದಲ್ಲದೆ ಮಿಕ್ಕಿದ್ದೆಲ್ಲ ಕೂಡ ಎಷ್ಟೆಷ್ಟೋ ಬರುತ್ತಲ್ಲ, ಅದೆಲ್ಲ ಅರ್ಥವಾದ ಅಂತ ನಾವು ಸ್ಪಷ್ಟ ಮಾಡಿಕೊಳ್ಬೇಕು ಅಂತ. ಅಂದರೆ ಈಗ ನಾವು ಒಂದು ಸಂಗೀತ ಕಚೇರಿಯಲ್ಲಿ ಹೊರಟಾಗ ಆ ಶುದ್ಧವಾದ ರಾಗಸ್ವರೂಪ ಅನ್ನೋದು ಒಂದಷ್ಟು ಮಟ್ಟಿಗೆ ಇದ್ದು ಮಿಕ್ಕಿದ್ದು ಇನ್ನು ಬೇರೆ ಬೇರೆದೆಲ್ಲ ಬರ್ತಾ ಇರುತ್ತೆ. ಹಾಗೆ ಭೋಜನದಲ್ಲಿ ಕೂಡ ಅದರ ಎಸೆನ್ಸ್, ರಸ ಅಂತ ಏನಿದೆ ಅದು ಸ್ವಲ್ಪ ಮಟ್ಟಿಗೆ ಆಗಿ ಮಿಕ್ಕದ್ದೆಲ್ಲ ಬಹಳ ವಿಸ್ತಾರವಾಗಿ ಬೆಳ್ಕೊಂಡಿರುತ್ತೆ. ಹಾಗಾಗಿ ಅವುಗಳಲ್ಲಿ ಸಾರಾಸಾರತೆ ಏನು ಅಂತ ನೋಡ್ಕೊಳ್ಬೇಕು. ಸಾರ ನಮಗೆ ಬೇಕು ಅಂತ ಮಿಕ್ಕಿದ್ದನ್ನಲ್ಲಿ ಎಸ್ದು ಬಿಡೋಕ್ಕಾಗೋಲ್ಲ. ಇವುದರ ಜೊತೆಯಲ್ಲಿ ಅದನ್ನು ತೆಗೆದುಕೊಳ್ಬೇಕಾಗುತ್ತದೆ. ಯಾವುದೋ ಒಂದು ಗಿಡವನ್ನು ನೋಡಿ ಅದರ ವಿಶೇಷವಾದ ರಸಾಯನ ದ್ರವ್ಯಗಳು ಯಾವುದಿವೆ ಅವನ್ನು ಬಟ್ಟಿ ಇಳಿಸಿ ಬಳಸ್ತಾರೆ. ಉದಾಹರಣೆಗೆ ಸರ್ಪಗಂಧಿ, ರಾವುಲ್ಫಿಯಾ ಸರ್ಪೆಂಟಿನಾ ಅಂತ, ಅದಕ್ಕೆ ಬೈನಾಮಿಯಲ್ ನಾಮಿಕ್ಲೇಚರ್. ಆ ಒಂದು ರಾವುಲ್ಫಿಯಾ ಸರ್ಪೆಂಟಿನಾ ಅನ್ನುವ ಸರ್ಪಗಂಧಿಯ ಬೇರಿನಲ್ಲಿ ರಿಸರ್ಪಿನ್ ಅಂತಕ್ಕಂಥ ಒಂದು ಆಲ್ಕಲಾಯ್ಡ್ ಇದೆ. ಅದು ನಮ್ಮ ಚಿತ್ತೋದ್ರೇಕವನ್ನು, ರಕ್ತ ಪರಿಚಲನೆಯ ಒತ್ತಡವನ್ನು, ವೇಗವನ್ನು ಕಡಿಮೆ ಮಾಡುತ್ತದೆ. ಅಂದರೆ ಹೈಪರ್ ಟೆನ್ಷನ್ ಅಂತ ಯಾವುದಿದೆ, ಬ್ಲಡ್ ಪ್ರೆಷರ್, ಅದನ್ನು ಇಳಿಸುವುದಕ್ಕೆ ಬಳಕೆ ಆಗತಕ್ಕಂಥ ಒಂದು ಔಷಧ ವಿಶೇಷ. ಆ ಸರ್ಪಗಂಧಿ ಗಿಡ ಅನ್ನೋದು ಇಲ್ಲದೇ ಇದ್ದರೆ ಇದನ್ನು ತಯಾರು ಮಾಡೋಕ್ಕಾಗೋಲ್ಲ.
ಆದರೆ ಗಿಡದಲ್ಲಿ ನಾರು, ಬೇರು, ಎಲೆ ಎಲ್ಲ ಕೂಡ ತನ್ನಂತೆ ತಾನೇ ಇಷ್ಟಕ್ಕೂ ಪ್ರಯೋಜನಕ್ಕೆ ಬರುವಂಥದ್ದಲ್ಲ. ಅದು ಯಾವುದೋ ಒಂದು ಸಾರವತ್ತಾದ ಏಕದೇಶೀಯವಾದ ಭಾಗ. ಆದರೆ ಅದಕ್ಕೆಲ್ಲವನ್ನು ಇಟ್ಟುಕೊಳ್ಳಬೇಕು. ಸುಲಭವಾದ ಮಾತೆ ಉಂಟಲ್ಲ, ಹಸುವಿನ ಕೊಂಬಿನಿಂದ ಬಾಲದಿಂದ ಹಾಲು ಕರೆಯೋಕ್ಕಾಗೋಲ್ಲ, ಹಾಗೆ ಅಂತ ಅವುಗಳನ್ನೆಲ್ಲ ಬೋಳಿಸಿಬಿಟ್ಟು ಹಸುವನ್ನು ಉಳಿಸ್ಕೊಳ್ಳೋಕ್ಕಾಗೋಲ್ಲ. ಹಾಗಾಗಿ ನಾವು ಉಳಿಸಿಕೊಳ್ಳಬೇಕಾಗುತ್ತದೆ. ಇದಂತೂ ಕಂಟಕಾವರಣಂ ತತ್ವಂತು ಬಾದರಾಯಣಾತ್ ಅಂತ ನೈಯಾಯಿಕ ಶಿಖಾಮಣಿ ಉದಯನಾಚಾರ್ಯ ಹೇಳ್ತಾನೆ. ನಮ್ಮ ತರ್ಕ ಏನಿದ್ರು ಮುಳ್ಳಿನ ಬೇಲಿ, ಒಳಗಡೆ ಇರತಕ್ಕಂಥ ಫಲಭರಿತವಾದ ವೃಕ್ಷ ವೇದ ತತ್ವ ಅಂತ. ಹಾಗೆ ಪೆರಿಫೆರಲ್ ಆದಂಥವು ಇರಬೇಕಾಗುತ್ತವೆ, ನಮಗೆ ಬೇಕಾಗುತ್ತವೆ, ಅವಿಲ್ಲದೆ ಉಳಿಯೋದಕ್ಕಾಗೋದಿಲ್ಲ. ಹಾಗಾಗಿ ಕರ್ಮಕಾಂಡವನ್ನು ನಾವು ಧಿಕ್ಕರಿಸುವುದಕ್ಕಾಗೋಲ್ಲ. ಆದರೆ ಅದು ದೇಶ, ಕಾಲ, ವ್ಯಕ್ತಿ ವಿಶೇಷಗಳಿಂದ ಭಿನ್ನವಾಗುತ್ತಾ ಹೋಗುತ್ತದೆ. ಅದು ಪರಮಾರ್ಥವಾಗಿ ಇದೆ ಅಂತ ಇಲ್ಲ. ಯಾಕೆ? ಅದು ವಸ್ತುತಂತ್ರವಲ್ಲ, ಪುರುಷತಂತ್ರ ಅಥವಾ ಕರ್ತೃತಂತ್ರ ಅಂತ ಆಚಾರ್ಯ ಶಂಕರರು ಹೇಳ್ತಾರೆ. ಅಂದರೆ ಅದು ಈಗ ಗಾಳಿ, ನೀರು, ಮಳೆ ಇತ್ಯಾದಿ ಇದ್ದಂತೆ ತ್ರಿಕಾಲ ಬಾಧಿತವಾಗಿ ನಿಲ್ಲುವಂಥದ್ದು ಅಲ್ಲ. ನೀರಂದರೆ ಅಮೆರಿಕದಲ್ಲೂ ನೀರೇ, ಬೆಂಗಳೂರಿನಲ್ಲೂ ನೀರೇ, ಅಂಟಾರ್ಟಿಕಾದಲ್ಲೂ ನೀರೇ, ಎಲ್ಲಿಯೂ ನೀರೇ. ಆದರೆ ನೀರು ಕೊಡತಕ್ಕಂಥ ಪಾತ್ರೆ ಅನ್ನುವುದು ಹಳ್ಳಿಗಳಲ್ಲಿ ಮಣ್ಣಿನ ಪಾತ್ರೆಯಲ್ಲಿ ಕೊಟ್ಟರೆ, ನಗರಗಳಲ್ಲಿ ಸ್ಟೀಲ್ ಲೋಟದಲ್ಲಿ ಕೊಟ್ಟರೆ, ಇನ್ನು ಹೈಟೆಕ್ ನಗರಗಳಲ್ಲಿ ಅದನ್ನು ಬಾಟಲ್ಡ್ ಅಂತ ಹೇಳಿಬಿಟ್ಟಿದ್ದನ್ನುವೇ ಈ ಪ್ಲಾಸ್ಟಿಕ್ಕಿನ ಒಂದು ಪಾತ್ರೆಗಳಲ್ಲಿ ಮಾರಿದರೆ, ಇನ್ನು ಕೆಲವು ಕಡೆಯೆಲ್ಲ ಅದನ್ನು ಒಂದು ಕಾಗದದ ಪೊಟ್ಟಣಗಳಲ್ಲಿ ಕೊಟ್ಟರೆ, ಕಂಟೈನರ್ ಬೇರೆ ಬೇರೆ ರೀತಿಯಾಗುತ್ತೆ, ಪಾತ್ರ ಅನೇಕ ಆಗಬಹುದು. ಅಂದರೆ ಆಧಾನ, ಆದರೆ ಆಧೇಯವಾದದ್ದು ಯಾವುದಿದೆ, ಇಡಲ್ಪಡಬೇಕಾದದ್ದು ಅದರೊಳಗೆ, ಅದು ಒಂದೇ ಆಗುತ್ತದೆ. ಹೀಗಾಗಿ ಅವು ಬೇರೆ ಬೇರೆ ಆಗುತ್ತವೆ. ಅದರಿಂದಲೇ ಯಾರಿಗೂ ಒಬ್ಬರಿಗೆ ಮನಃಶಾಂತಿಗೋಸ್ಕರವಾಗಿ ರಾಮತಾರಕ ಮಂತ್ರವನ್ನು ಗುರುಗಳು ಹೇಳಿದ್ರೆ, ಇನ್ಯಾರಿಗೂ ಒಬ್ಬರಿಗೆ ಶಿವಪಂಚಾಕ್ಷರನ ಹೇಳಿದ್ದಾರೆ ಅಂತ ಇವರು ಜುಟ್ಟು ಹಿಡ್ಕೊಂಡು ಮಾರಾಮಾರಿ ಯುದ್ಧ ಮಾಡಿದ್ರೆ ಏನೂ ಅರ್ಥ ಕಾಣೋದಿಲ್ಲ. ಒಬ್ಬೊಬ್ಬರ ಸಂಸ್ಕಾರಕ್ಕೆ, ಅಪೇಕ್ಷೆಗಳಿಗೆ ತಕ್ಕಂತೆ ಅದು ಬೇರೆಯಾಗುವಂಥದ್ದು. ಇದು ವೈದ್ಯ ರೋಗಿಗಳನ್ನು ಅರಿತು ಅವರವರ ರೋಗಕ್ಕೆ ತಕ್ಕಂತೆ ಚಿಕಿತ್ಸೆ ಮಾಡಿದಂತೆ. ಸ್ವಾಸ್ಥ್ಯ ಗಮ್ಯ. ಚಿಕಿತ್ಸೆ ಆ ರೋಗಿಗೆ, ಆ ವೈದ್ಯನಿಗೆ, ಆ ದೇಶಕಾಲಗಳ ಅಪೇಕ್ಷತೆಗೆ ತಕ್ಕಂತೆ ಬದಲಾಗುತ್ತದೆ. ಹಾಗಾಗಿ ಇಲ್ಲಿ ವೇದದ ಆಕ್ಷೇಪ ಬಂದಿರುವುದು ಈ ಅರ್ಥದಲ್ಲಿ. ಇದೇ ನಿಜವಾಗಿ ಎಲ್ಲ ಮತಗ್ರಂಥಗಳ ಬಗ್ಗೆಯೂ ನಾವು ಹೇಳಬಹುದಾದ ಆಕ್ಷೇಪ. ಬೈಬಲ್ ಆಗಲಿ, ಕುರಾನ್ ಆಗಲಿ, ಧಮ್ಮಪದವಾಗಲಿ, ತ್ರಿಪಿಟಕವಾಗಲಿ, ಯಾವುದೆಲ್ಲ ಆಗಲಿ ಕೂಡ ಅಲ್ಲಿ ಪರಮಾರ್ಥ ಅನ್ನುವುದನ್ನು ಒಂದು ಕಂಡುಕೊಳ್ಳಬೇಕು, ಸಾಪೇಕ್ಷವಾದ ವ್ಯವಹಾರ ಅನ್ನೋದು ಕಂಡುಕೊಳ್ಳಬೇಕು. ವ್ಯವಹಾರವನ್ನು ಪರಮಾರ್ಥ ಅಂತ ಮಾಡಿಕೊಂಡು ಬಿಟ್ಟಾಗ ತುಂಬ ಅಪಾಯವಾಗುತ್ತದೆ. ಚಿಕ್ಕ ವಯಸ್ಸಿನಲ್ಲಿ ನಾನು ಹಾಕ್ಕೊಂಡಿರ್ತಕ್ಕಂಥ ಶರ್ಟನ್ನೇ ಈಗಲೂ ನಾನು ಹಾಕ್ಕೊಳ್ಬೇಕು ಅಂತಂದರೆ ಅದು ಆಗದೇ ಇರತಕ್ಕಂಥದ್ದು. ಅದು ಹರಿದೋಗುತ್ತೆ, ಇಲ್ಲ ನನ್ನ ಮೈ ಸುಲಿದು ಹೋಗುತ್ತೆ. ಹಾಗಲ್ಲದೆ ಶರ್ಟ್ ಅನ್ನುವ ತತ್ವ, ಅಂಗಿ ಅನ್ನುವ ತತ್ವ ಮುಖ್ಯ, ಬೇರೆ ಬಟ್ಟೆ ಎಲ್ಲರೂ ಹೊಲಿಸ್ಕೊಳ್ಬೇಕು ಅನ್ನುವಂತೆ ಬರಬೇಕು. ಅಂದರೆ ಫಿಲಾಸಫಿ ಎನ್ನುವುದು ರೂಪ ಮತ್ತು ನಾಮಗಳಲ್ಲಿ, ನಾಮಧೇಯ ರೂಪಧೇಯಗಳಲ್ಲಿ, ನೇಮ್ ಅಂಡ್ ಫಾರ್ಮಲ್ಲಿ ಇಲ್ಲ. ಅದಿರುವುದು ವಸ್ತುಸ್ಥಿತಿಯಲ್ಲಿ, ಸತ್ ಚಿತ್ ಆನಂದದಲ್ಲಿ ಅನ್ನುವುದನ್ನು ಗಮನ ಮಾಡಿಕೊಳ್ಬೇಕು. ಆ ವಿಷಯವನ್ನು ಆತ ಹೇಳ್ತಾ ಇದ್ದಾನೆ. ಯಾವಾನರ್ಥ ಉದಪಾನೆ ಸರ್ವತಃ ಸಂಪ್ಲುತೋದಕ್ಕೆ ತಾವಾನ್ ಸರ್ವೇಷು ವೇದೇಶು ಬ್ರಹ್ಮಣಸ್ಯ ವಿಜಾನತಃ. ಯಾವ ಒಂದು ಮಾತ್ರದ ನೀರು ನಮಗೆ ಒಂದು ಹಂಡೆಯಲ್ಲಿಯೋ, ಪಾತ್ರೆಯಲ್ಲಿಯೋ, ಮಡಕೆಯಲ್ಲಿಯೋ ಸಿಗುತ್ತದೆ, ಅದು ದೊಡ್ಡ ಜಲಾಶಯದಲ್ಲಿ ಸಿಕ್ಕೇ ಸಿಗುತ್ತದೆ. ಹಾಗಾಗಿ ತತ್ವಜ್ಞಾನಿಯಾದವನಿಗೆ ನಿಜವಾಗಿ ನೋಡಿದಾಗ ಗೊತ್ತಾಗುತ್ತದೆ, ಅಜಪಾದ ಗಜಪಾದದಲ್ಲಿ ಹೇಗೆ ಅಡಗಿ ಹೋಗುತ್ತದೆಯೋ, ಮೇಕೆಯ ಹೆಜ್ಜೆ ಆನೆಯ ಹೆಜ್ಜೆ ಒಳಗೆ ಹೇಗೆ ಅಡಗಿ ಹೋಗುತ್ತದೆಯೋ ಹಾಗೆ ಎಲ್ಲ ಕಡೆಯಲ್ಲೂ ಕೂಡ ಆಗಿ ಹೋಗ್ಬಿಡ್ತದೆ. ಅಂದರೆ ವೇದೋಕ್ತವಾದ ಸಮಸ್ತ ಕರ್ಮಫಲವು ಬ್ರಹ್ಮಜ್ಞಾನಿಯ ಫಲದಲ್ಲಿ ಸೇರಿ ಹೋಗಿರುತ್ತದೆ ಅಂತ. ನನ್ನ ಮನೆಯ ಪಕ್ಕದಲ್ಲಿ ಬಹಳ ವರ್ಷಗಳ ಹಿಂದೆ ಚಿಕ್ಕ ಹುಡುಗಿ ಇದ್ದಳು. ಮನೆಯಲ್ಲಿ ಕರೆಂಟ್ ಹೋಗಿತ್ತು. ಆಮೇಲೆ ಕರೆಂಟ್ ಬಂದ ತಕ್ಷಣ ತಾತನನ್ನು ಕೇಳೋಕ್ಕೆ ಶುರು ಮಾಡಿದ್ಳು. ತಾತ, ವಾಸಲ್ಲ ಬಂದದಾ ಕರೆಂಟ್, ಸಮೇಲ್ ವೀಟ್ಲೆ ಬಂದದಾ, ವಿನೀರ್ ವೀಟ್ಲೆ ಬಂದದಾ, ಟಾಯ್ಲೆಟ್ಲೆ ಬಂದದಾ ಅಂತ. ಒಮ್ಮೆ ಕರೆಂಟ್ ಬಂದರೆ ಎಲ್ಲ ದೀಪಗಳು ಬೆಳಗುತ್ತವೆ ಅಂತ ಅನ್ನೋದು ಪಾಪ ಆ ಹುಡುಗಿಗೆ ಗೊತ್ತಿಲ್ಲ. ಹಾಗಾಗಿ ಬೇರೆ ಬೇರೆ ಕಡೆ ಅಂತ. ಆ ರೀತಿಯಲ್ಲೇ ಬ್ರಹ್ಮಜ್ಞಾನಿ ಆದವನಿಗೆ ಸ್ವರ್ಗ ಸಿಗುತ್ತಾ, ಬ್ರಹ್ಮಜ್ಞಾನಿ ಆದವನಿಗೆ ಬ್ರಹ್ಮಲೋಕ ಸಿಗುತ್ತಾ, ಬ್ರಹ್ಮಜ್ಞಾನಿ ಆದವನಿಗೆ ಇಂದ್ರ ಪದವಿ ಸಿಗುತ್ತಾ ಅಂದರೆ ಎಲ್ಲವೂ ಸಿಗುತ್ತಪ್ಪ, ಅವನಿಗೆ ಯಾವುದು ಬೇಕಾಗಿರೋಲ್ಲ ಅಂತ ಅನ್ಬೇಕಷ್ಟೆ.
ತುಂಬ ಜನ ಬ್ರಹ್ಮಜ್ಞಾನವನ್ನು ಸಕಲ ಭೋಗಗಳನ್ನು ಕೊಡ್ತಕ್ಕಂಥ ಒಂದು ಮಹಾಸ್ಥಾನ ಅಂತ ಭಾವಿಸಿಕೊಂಡಿದ್ದಾರೆ. ಅದು ತುಂಬ ತುಂಬ ತಪ್ಪು. ಕ್ವಾಲಿಟೇಟಿವ್ ಆಗಿ ಎಲ್ಲವೂ ಇರುತ್ತೆ, ಕ್ವಾಂಟಿಟೇಟಿವ್ ಆಗಿ ಅದು ಇರೋಲ್ಲ ಅಂದರೆ ಬೇಕಿಲ್ಲ ಅಂತ. ಹಾಗೆ ಅದನ್ನು ಬೇಕು ಮಾಡಿಕೊಳ್ಬೇಕು ಅಂದರೆ ಅದು ಬ್ರಹ್ಮಜ್ಞಾನ ಆಗಿರೋಲ್ಲ. 100 ರೂಪಾಯಿ ನೋಟನ್ನು ಕೊಟ್ಟರೆ ಅದರೊಳಗೆ 100 ರೂಪಾಯಿಗಳಿವೆ, ಅಂದರೆ 1 ರೂಪಾಯಿಯ 100 ಇವೆ ಅಲ್ಲಿ ಅಂತ ಎಲ್ಲರೂ ಒಪ್ಕೋತಾರೆ. ಎಲ್ರಿ 2 ರೂಪಾಯಿ ಇದರಿಂದ ಕಿತ್ತುಕೊಡಿ ಅಂತಂದರೆ ಆಗೋದಿಲ್ಲ. ಅದನ್ನು ಹರಿದುಬಿಟ್ಟು 50 ರೂಪಾಯಿ ಅಂತ ಕೊಡೋಕ್ಕೆ ಸಾಧ್ಯವಾ? ಹಿಂದೆ ಎಂದೋ ಇತ್ತಂತೆ ಆ ಥರ ಮಾಡುವಂಥದ್ದು. ಈಗ ಅದು ಸಾಧ್ಯ ಇಲ್ಲ. ಆದರೆ 100 ರೂಪಾಯಿ ಒಳಗೆ 100 1 ರೂಪಾಯಿಗಳು ಇಲ್ವಾ? 2 50 ರೂಪಾಯಿಗಳಿಲ್ವಾ? 50 20 ರೂಪಾಯಿಗಳು ಇಲ್ವಾ? 2 ರೂಪಾಯಿಗಳಿಲ್ವಾ? ಅಥವಾ 5 20 ರೂಪಾಯಿಗಳು ಇಲ್ವಾ ಅಂತ ಕೇಳಿದ್ರೆ ಕ್ವಾಲಿಟೇಟಿವ್ ಆಗಿ ಇದೆ. ಅಂದರೆ ದಿ ಪರ್ಚೇಸಿಂಗ್ ಪವರ್ ಆಫ್ ಇಟ್ ಸರ್ಟನ್ಲಿ ಹ್ಯಾಸ್, ಬಟ್ ನಾಟ್ ದ ರಿಯಾಲಿಟಿ. ವಾಸ್ತವವಾಗಿ ಮೆಟೀರಿಯಲ್ ಲೆವೆಲ್ನಲ್ಲಿ ಇಲ್ಲ, ಆದರೆ ವ್ಯಾಲ್ಯೂ ಲೆವೆಲ್ನಲ್ಲಿ ಇದೆ ಅಂತ. ಅಂದರೆ ಅಟ್ ದಿ ಲೆವೆಲ್ ಆಫ್ ಫ್ಯಾಕ್ಟ್ ಇಟ್ ಈಸ್ ನಾಟ್ ಸೋ, ಬಟ್ ಅಟ್ ದಿ ಲೆವೆಲ್ ಆಫ್ ವ್ಯಾಲ್ಯೂ ಇಟ್ ಈಸ್ ಅಂತ ಅನ್ನಬೇಕು. ನಮಗೆ ಬೇಕಾಗಿದ್ದು ಫ್ಯಾಕ್ಟಾ ವ್ಯಾಲ್ಯೂನ? ನಮಗೆ ಬೇಕಾದದ್ದು ವ್ಯಾಲ್ಯೂ. ಹಾಗಾಗಿ ನಾವು ತೆಗೆದುಕೊಳ್ತೀವಿ. ಮತ್ತು ಅದನ್ನು ಮುರಿಸಿಬಿಟ್ವಿ ಅಂತಂದರೆ, ಚಿಲ್ಲರೆ ಮಾಡಿಸಿದ್ರೆ 100 ರೂಪಾಯಿ ಆಗಿರೋಲ್ಲ ಅದು. ಹೀಗಾಗಿ ಬ್ರಹ್ಮಜ್ಞಾನದಿಂದ ಅನ್ಯಾನ್ಯ ಲೌಕಿಕ ಪ್ರಯೋಜನಗಳು ಪಡಿತೀವಿ ಅಂದಾಗ ಅದು ಬ್ರಹ್ಮಜ್ಞಾನ ಆಗಿರೋಲ್ಲ ಅಂತ ಅರ್ಥ. ಮತ್ತು ಇಂಥ ಬ್ರಹ್ಮಜ್ಞಾನ ಯಾಕೆ? ಒಮ್ಮೆ ಪಡೆದು ನೋಡಿ ಇನ್ಯಾವುದು ಬೇಡ ಅಂತ ಅನಿಸುತ್ತೆ ಅಂತ. ಕೆಲವರಿಗೆ ಕೆಲವುದರಿಂದಲೇ ತುಂಬ ತೃಪ್ತಿ ಸಿಕ್ಕಿರುತ್ತೆ, ಮತ್ತು ಅವರು ಯಾರು ನೆಮ್ಮದಿಯನ್ನು ಕದಡದಂತೆ ಶಾಂತರಾಗಿ ಇರ್ತಾರೆ. ಉದಾಹರಣೆಗೆ ನನ್ನ ಸ್ನೇಹಿತ ಡಾಕ್ಟರ್ ಆರ್ ಶಂಕರ್ ಅಂತ ಇದ್ದಾನೆ. ಒಳ್ಳೆ ಸಂಸ್ಕೃತ ಸಾಹಿತ್ಯವನ್ನು ಓದಿದವನು, ತುಂಬ ಚೆನ್ನಾದ ವ್ಯುತ್ಪತ್ತಿ ಇದೆ ಸಂಸ್ಕೃತ ಭಾಷಾ ಸೌಂದರ್ಯದಲ್ಲಿ, ಒಳ್ಳೆಯ ಕವಿ, ಉತ್ತಮೋತ್ತಮನಾದ ಕವಿ. ಅವನು ಈ ಬೇರೆ ಯಾವ ಕಾವ್ಯಗಳನ್ನು ಬೈಯೋಕ್ಕೆ ಹೋಗೋಲ್ಲ, ಯಾವ ಭಾಷೆಯ ಕಾವ್ಯಗಳನ್ನು ಓದೋಕ್ಕೆ ಹೋಗೋದಿಲ್ಲ, ಮೂದಲಿಸೋಕ್ಕೆ ಹೋಗೋಲ್ಲ, ಏನೂ ಇಲ್ಲ. ಅವನಿಗೆ ಕೆಲವು ಭಾಷಾ, ಕಾಳಿದಾಸ, ಭವಭೂತಿ, ಬಾಣ ಇತ್ಯಾದಿಗಳಲ್ಲಿ ಪರಮಾರ್ಥವನ್ನು ಕಂಡಿದ್ದಾನೆ. ಇನ್ನೇನು ತಿರುಗಿ ನೋಡೋದಿಲ್ಲ. ಅವನಿಗೆ ಯಾವುದು ಬೇಕು ಅನಿಸೋದಿಲ್ಲ. ತನ್ನಂತೆ ತಾನು ಸ್ವಸ್ಥನಾಗಿದ್ದಾನೆ ಅದರೊಳಗೆ. ಹೀಗಿರ್ತಕ್ಕಂಥದ್ದು ಬ್ರಹ್ಮಜ್ಞಾನಿಯ ಲಕ್ಷಣ ಅಂತಂದರೆ ಏನು? ಅದರೊಳಗೆ ರಮಿಸಿರ್ತಾನೆ, ಬೇರೆದನ್ನು ಆಕ್ಷೇಪಿಸೋಕೆ ಹೋಗೋದಿಲ್ಲ. ಈಗ ಕೆಲವರು ನಮಗಿಷ್ಟೇ ಸಾಕು ಅಂತಾರೆ, ಆದರೆ ಬೇರೆಯವ್ರಿಗೂ ಅಷ್ಟೇ ಸಾಕಾಗಬೇಕು ಅಂತ ಆಗ್ರಹ ಮಾಡ್ತಾರೆ. ಅದು ಮತಾಂಧತೆ ಆಗುತ್ತದೆ. ಈಗ ಇಸ್ಲಾಮಿಕ್ ಟೆರರಿಸಮ್ ಅಂತ ಅನ್ನೋದಾಗಲಿ, ಚರ್ಚ್ ಮಾಡ್ತಕ್ಕಂಥ ಮತಾಂತರ ಅನ್ನುವುದಾಗಲಿ, ನಮ್ಮಲ್ಲಿ ಶೈವ ವೈಷ್ಣವ ಮೊದಲಾದ ಕಲಹ ಕೋಲಾಹಲಗಳಾಗಲಿ, ಹಾಗೆ ಪ್ರತಿಯೊಬ್ಬರೂ ಕ್ರೈಸ್ತರಾಗಬೇಕು, ಪ್ರತಿಯೊಬ್ಬರೂ ಮುಸಲ್ಮಾನರಾಗಬೇಕು ಅಂತೆಲ್ಲ ಹೊರಟಾಗ ನಾನು ತಿಳ್ಕೊಂಡಿದ್ದೀನಲ್ಲ ಅಷ್ಟೇ ಎಲ್ಲರೂ ತಿಳ್ಕೊಂಡಿರಬೇಕು ಅಂತ. ಅವರವರ ತಿಳುವಳಿಕೆಯಲ್ಲಿ ನೆಮ್ಮದಿ ಪಡ್ಕೊಂಡು ಇನ್ಯಾರ ನೆಮ್ಮದಿಯನ್ನು ಕೆಡಿಸದೇ ಇದ್ದರೆ, ಕದಡದೇ ಇದ್ದರೆ ಸಾಕು ಅನ್ನುವಂಥದ್ದು ಬರೋಲ್ಲ. ಹೀಗಾಗಿ ಬ್ರಹ್ಮಜ್ಞಾನಿ ಜಗತ್ತಿನ ನೆಮ್ಮದಿಯನ್ನು ಕೆಡಿಸೋಲ್ಲ. ಇನ್ಫ್ಯಾಕ್ಟ್ ಅವನು ಜಗತ್ತಿನ ನೆಮ್ಮದಿಯನ್ನು ಅತಿಶಯಿಸ್ತಾ ಹೋಗ್ತಾನೆ. ಅವನ ಹತ್ತಿರ ಸಾನ್ನಿಧ್ಯದಲ್ಲಿಯೇ, ಅವನ ಸ್ಮರಣೆಯಲ್ಲಿಯೇ ಇನ್ನು ಬೇರೆಯವರಿಗೆ ಉಪಶಾಂತಿ, ನೆಮ್ಮದಿ, ಸಂತೋಷ ಸಿಗ್ತಾ ಬರುತ್ತದೆ. ಹಾಗಾಗಿ ಅವನು ಸ್ವಸಂತೃಪ್ತ ಹಾಗಿರ್ತಾನೆ. ಅದನ್ನು ಕೃಷ್ಣ ಹೇಳ್ತಾ ಇದ್ದಾನೆ, ಈ ಎಲ್ಲ ಫಲಗಳು ಕೂಡ ಅಲ್ಲಿ ಸಿಕ್ಕಿರುತ್ತವೆ, ಆದರೆ ಅವುಗಳ ಬಗ್ಗೆ ಅವನಿಗೇನು ಇರಾದೆ ಇರೋದಿಲ್ಲ. ಈಗ ಚೆನ್ನಾಗಿ ಸಂತೋಷಕ್ಕಾಗಿ ಮೇಘದೂತವನ್ನು ಆದ್ಯಂತ ಬಾಯ್ಪಾಠ ಮಾಡಿದವ್ರಿಗೆ, ಮೇಘದೂತದ ಪರೀಕ್ಷೆ ಮಾಡಿಬಿಟ್ಟಿದ್ದನು ಎಲ್ಲ ಶ್ಲೋಕ ಹೇಳಿದವ್ರಿಗೆ 10,000 ರೂಪಾಯಿ ಕೊಡ್ತೀವಿ ಅಂತಂದರೆ, ಈಗ ಭಗವದ್ಗೀತೆಯನ್ನು ಸ್ವಸಂತೋಷಕ್ಕಾಗಿ ಓದಿ 700 ಶ್ಲೋಕಗಳನ್ನು ಬಾಯ್ಪಾಠ ಮಾಡಿದವರಿಗೆ ಶೃಂಗೇರಿಯ ಭಾರತೀ ತೀರ್ಥ ಸ್ವಾಮಿಗಳವರು ಸನ್ಮಾನ ಮಾಡ್ತಾರೆ, ಬಹುಮಾನ ಕೊಡ್ತಾರೆ ಅಂತ ಕೇಳಿದ್ದೀನಿ. ಆದರೆ ಅದಕ್ಕೋಸ್ಕರ ಬಾಯ್ಪಾಠ ಮಾಡಿದ್ರೆ ಅಪಾಯ. ಹಾಗೆ ಮಾಡ್ತಾ ಇದ್ದಾರೆ ತುಂಬ ಜನ. ಹಾಗಾದರೂ ಮಾಡಲಿ ಅಂತ ಆ ಸ್ಕೀಮ್ ಇಟ್ಟಿರೋದು ನಿಜ. ಆದರೆ ಏನಾದರೂ ಸ್ವಲ್ಪ ತೊದಲಿದ್ರೆ, ಏನಾದರೂ ಒಂದು ಸ್ವಲ್ಪ ಮರೆತು ಹೋದರೆ ಕೊಡೋದಿಲ್ವಲ್ಲ. ಅಯ್ಯೋ, ಇದಕ್ಕೋಸ್ಕರ 6 ತಿಂಗಳು ಹಾಕಿದೆ, ತೊದಲಿದ್ದಕ್ಕೆ ತಡಬರಿಸಿದ್ದಕ್ಕೆ ತಪ್ಪೋಗ್ಬಿಡ್ತು, ಇದಕ್ಕೆ ಬದಲಾಗಿ ನಾನು ಫಿಸಿಕ್ಸು ಕೆಮಿಸ್ಟ್ರಿ ಊರು ಹಚ್ಚಿದ್ರೆ SLC ಯಾರು ಪಾಸ್ ಆಗ್ತಾ ಇತ್ತು ಅಂತ ಅಂದುಕೊಂಡ್ರೆ ಪಟ್ಟದ್ದಷ್ಟು ಕಷ್ಟ ವ್ಯರ್ಥವಾದದ್ದು ಮಾತ್ರ ಅಲ್ಲ, ದುಡ್ಡು ಕೊಟ್ಟು ದುಃಖ ಕೊಂಡಂಗೆ ಸಂಕಟವೇ ಆಗುತ್ತೆ. ನಮ್ಮ ಸಂತೋಷಕ್ಕಾಗಿ ನಾವು ಬಾಯ್ಪಾಠ ಮಾಡಿದ್ದೀವಿ. ಏನೋ ಆಕಸ್ಮಿಕವಾಗಿ ಎಲ್ಲೋ ಹೋಗ್ತಾ ಇದ್ದಾಗ ಹೇಳಿದ್ರು, ನೋಡಿ ಇವರು ಪೂರ್ತಿ ಬಾಯ್ಪಾಠ ಮಾಡಿದ್ದಾರೆ ಅಂತಂದ್ರು. ಅವರನ್ನು ಕೇಳಿದ ತಕ್ಷಣವೇ ಧಾರಾಕಾರವಾಗಿ ಹೇಳಿದ್ರು, ಅವರಿಗೆ ಸನ್ಮಾನವೂ ಮಾಡಿದ್ರು, ಧನವೂ ಕೊಟ್ಟರು ಅಂತಂದರೆ ಅದು ಆಗಬೇಕಾದದ್ದು. ಅಂದರೆ ಅಯಾಚಿತವಾಗಿ ಬರುತ್ತೆ.
ಅಯಾಚಿತವಾಗಿ ಹೋಗುತ್ತೆ. ಯಾವುದಕ್ಕೂ ನಷ್ಟವಾಯಿತು ಅಂತ ಸಂಕಟ ಇಲ್ಲ, ಲಾಭವಾಯಿತು ಅಂತ ಸಂತೋಷ ಇಲ್ಲ ಅನ್ನುವಂಥ ಸ್ಥಿತಿ. ಇದು ಫಲಾಭಿಸಂಧಿಯನ್ನು ಮೀರುವಂಥ ದಾರಿ. ಅದನ್ನು ಕೃಷ್ಣ ಹೇಳ್ತಾ ಇದ್ದಾನೆ. ಮತ್ತೆ ಇಲ್ಲೆಲ್ಲ ಬ್ರಾಹ್ಮಣಸ್ಯ ಅಂತ ಬಂದಾಗ ಜಾತಿ ಬ್ರಾಹ್ಮಣ ಅಂತ ಯಾರೂ ಅಂದುಕೊಳ್ಳಬೇಕಿಲ್ಲ, ಜ್ಞಾನಿಗೆ ಅಂತ ಅರ್ಥ. ಯಾಕೆಂದರೆ ಭಗವದ್ಗೀತೆಯಲ್ಲಿ ಎಲ್ಲ ವರ್ಣದವರಿಗೆ, ಈ ವರ್ಣ ವ್ಯವಸ್ಥೆ ಇರತಕ್ಕಂಥ ಸನಾತನ ಧರ್ಮದ ಆಚೆಯವರಿಗೆ ಎಲ್ಲರಿಗೂ ಕೂಡ ಅವಕಾಶ ಉಂಟು ಅಂತ ಹೇಳಿದ್ದಾನೆ. ಹೀಗಾಗಿ ನಾವೇನೂ ಚಿಂತೆ ಮಾಡಬೇಕಿಲ್ಲ. ಮುಂದೆ ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಶು ಕದಾಚನ ಮಾ ಕರ್ಮ ಫಲಹೇತುರ್ಭೂ ಮಾತೇ ಸಂಗೋಸ್ತ್ವ ಕರ್ಮಣಿ ಅಂತ ಪ್ರಸಿದ್ಧವಾದ ಶ್ಲೋಕ. ತುಂಬ ಜನ ಇದು ಕರ್ಮಯೋಗದಲ್ಲಿ ಬರುತ್ತೇನೋ ಅಂತ ಅಂದ್ಕೊಂಡು ಬಿಡ್ತಾರೆ. ಅರೆ, ಇದು ಸಾಂಖ್ಯಯೋಗದಲ್ಲಿ ಇರತಕ್ಕಂಥದ್ದು. ಅದೇ ನಾನು ನಿನ್ನೆ ಹೇಳ್ತಿದ್ನಲ್ಲ, ಅಧ್ಯಾಯ ವಿಷಯಗಳು ಶೀರ್ಷಿಕೆಗೆ ತಕ್ಕಂತೆ ಇಲ್ಲದೆ ವ್ಯತ್ಯಾಸವಾಗ್ತಾ ಇರುತ್ತೆ. ಅದು ಅಧ್ಯಾಯ ದೋಷವಲ್ಲ ಕಾರಣ, ಶೀರ್ಷಿಕಾ ದೋಷ ಕಾರಣ. ಇಲ್ಲಿ ಕರ್ಮಣಿಯೇವ ತೇ ಅಧಿಕಾರ ಅಂತಾನೆ, ಕರ್ಮದಲ್ಲಿ ಮಾತ್ರ ನಿನಗೆ ಅಧಿಕಾರ ಅಂತ. ಅದನ್ನು ಶಂಕರರು ಕರ್ಮ ಅನ್ನುವುದು ಚಿತ್ತಶುದ್ಧಿ ರೂಪವಾದದ್ದು ಅಂತ ಹೇಳ್ಬಿಟ್ಟಂತಾರೆ. ಅಂದರೆ ಚಿತ್ತಶುದ್ಧಿಗೆ ಬೇಕಾಗಿರ್ತಕ್ಕಂಥ ಈ ಸತ್ಯ, ಹಿಂಸೆ ಮೊದಲಾದಂಥವು ಯಾವುದಿವೆ ಆ ಎಲ್ಲ ಕರ್ಮಗಳು ಅದು ಬಹಳ ಮುಖ್ಯವಾಗಿ ಬೇಕಿರತಕ್ಕಂಥದ್ದು ಅನ್ನುವಂತೆ ಅವರು ಹೇಳ್ತಾರೆ. ಈ ಸಂದರ್ಭದಲ್ಲಿ ಇನ್ನೊಂದು ಗಮನಿಸಬೇಕು. ಮೀಮಾಂಸಕರು ಹೇಳ್ತಕ್ಕಂಥ ಕರ್ಮ ಕೂಡ ಇಂಥ ಉದ್ದೇಶವನ್ನೇ ಇಟ್ಟುಕೊಂಡದ್ದು. ನಾವು ಪ್ರಾಮಾಣಿಕವಾಗಿ ಗ್ರಂಥಗಳನ್ನು ಅವಲೋಕನ ಮಾಡಿದ್ರೆ ಕುಮಾರಿಲ ಭಟ್ಟಾದಿಗಳದು ಗೊತ್ತಾಗುತ್ತದೆ. ಅದೂ ಕೂಡ ವೇದಾಂತಕ್ಕೆ ಪೂರಕವಾದಂಥದ್ದೇನೆ. ಆದರೆ ಅವಧಾರಣೆ ಅದು ಬಹಳ ಮುಖ್ಯ. ಎಂಫಸಿಸ್ ಎಲ್ಲಿ ಮಾಡ್ತೀವಿ ಅಂತನ್ನುವುದು. ಮಾ ಫಲೇಶು, ಫಲದಲ್ಲಿ ಅಲ್ಲ. ಮತ್ತು ಫಲ ಅನ್ನೋದು ಇಲ್ಲದೆ ಇದ್ರೆ ನಮಗೆ ಕರ್ಮ ಮಾಡೋದಕ್ಕೆ ಉತ್ಸಾಹ ಬರಲ್ವಾ ಅಂದರೆ, ಬರೋದಿಲ್ವಲ್ಲ ಅಂತ ಗೋಳಾಡಿದ್ರೆ ಸರಿ, ಫಲ ಸರಿಯಾಗಿ ಸಿಗಲಿಲ್ಲ ಅಂದರೆ ಯಾಕೆ ಈ ಕರ್ಮ ಮಾಡಿದೆ ಅಂತ ಮತ್ತೆ ಗೋಳಾಡಬೇಕಾಗುತ್ತೆ. ಹಾಗಾಗಿ ರಿಗ್ರೆಟ್ಸ್, ಗೋಳಾಟ ಇರಬಾರದು. ಅಂದರೆ ಫಲಾಭಿಸಂಧಿ ಇರಬಾರದು. ಆದರೆ ಕಷ್ಟವಲ್ಲ ಹಾಗೆ ಮಾಡೋದು. ಯಾರು ಸುಲಭ ಅಂತ ಹೇಳಿದ್ರು? ವೇದಾಂತವನ್ನು ಸುಲಭ ಅಂತ ಯಾರಂದ್ರು? ಹೇಳೋಕ್ಕೆ ಸುಲಭ, ಮಾಡೋಕ್ಕಲ್ಲ ಅಂತ ಎಲ್ಲರೂ ಹೇಳ್ತಾ ಬಂದಿದ್ದಾರೆ. ಮಾ ಕರ್ಮ ಫಲಹೇತುರ್ಭೂಹು ಅಂದರೆ ಸಕಾಮದಿಂದ ಕರ್ಮವನ್ನು ಮಾಡಬಾರ್ದು, ಫಲಹೇತುವಾಗಬಾರ್ದು, ಫಲಕ್ಕಾಗಿ ಕರ್ಮ ಅಂತ ಅನ್ನಬಾರ್ದು. ಹಾಗೆಂತ ಮಾ ತೇ ಸಂಗಹ ಅಸ್ತು ಅಕರ್ಮಣಿ, ಕರ್ಮ ಇಲ್ಲದೇ ಇರುವುದು ನಾನು ಅದಕ್ಕೆ ಇಷ್ಟಪಡ್ತೀನಿ, ಏನು ಮಾಡದೇ ಇರ್ತೀನಿ ಅಂದರೆ ಅದೂ ತಪ್ಪಾಗುತ್ತೆ ಅಂತ. ಯಾಕೆ? ಸುಮ್ಮನೆ ಇರೋಕ್ಕಾಗೋಲ್ಲ. ಜ್ಞಾನ ಇಲ್ಲದೇ ಇದ್ದಾಗ ಅಯ್ಯೋ ಅವರೆಲ್ಲ ಹೋಗ್ತಾರಪ್ಪ, ನಾನು ಹೋಗೋದಿಲ್ಲ, ಸುಮ್ಮನೆ ಕೈ ಕಟ್ಕೊಂಡಿರ್ತೀನಿ ಅಂತ ಇರೋಕ್ಕಾಗೋಲ್ಲ. ಕಡೆಗೆ ಅವರೆಲ್ಲ ಹೋದರು, ನಾನು ಮೊದಲೇ ಹೋಗಬಾರ್ದಾಗಿತ್ತ, ಇನ್ನು ಕ್ಯೂನಲ್ಲಾದರೂ ಮಧ್ಯೆ ಇರ್ತಾ ಇದ್ದೆ ಅಂತ ನಾವು ಅಂದ್ಕೋತೀವಿ. ಅಂದರೆ ರಿಗ್ರೆಟ್ಸ್ ಮತ್ತೆ ಬರುತ್ತೆ. ಮಾಡದೇ ಇದ್ದರೂ ಬರುತ್ತೆ, ಮಾಡಿದ್ರೂ ಬರುತ್ತೆ. ಅಜ್ಞಾನ ಡಬಲ್ ಎಜ್ಡ್ ಸ್ವೋರ್ಡ್, ಆ ಕಡೆಯಿಂದಲೂ ಒದೆಯುತ್ತೆ, ಈ ಕಡೆಯಿಂದಲೂ ಒದೆಯುತ್ತೆ ಅಂತಾರಲ್ಲ, ಹಾಗೆ ಎರಡೂ ಕಡೆಯಿಂದ ಕತ್ತರಿಸುತ್ತೆ. ಇಬ್ಬಾಯಿ ಖಡ್ಗ ಅದು. ಅದರಿಂದ ನಾವು ಅಜ್ಞಾನವನ್ನು ನಿವಾರಣೆ ಮಾಡಿಕೊಳ್ಳದೆ ಗತಿಯೇ ಇಲ್ಲ. ಅದನ್ನು ಕೃಷ್ಣ ಹೇಳ್ತಾ ಇದ್ದಾನೆ. ಹಾಗಾಗಿ ಎಲ್ಲ ಫಲಗಳು ಬ್ರಹ್ಮಜ್ಞಾನದಲ್ಲಿ ಇದೆ ಅಂತನ್ನುವುದನ್ನು ಹೇಳ್ತಾನೆ. ಭಗವದ್ ರಾಮಾನುಜಾಚಾರ್ಯರು ಅವರ ಗೀತಾ ಭಾಷ್ಯದಲ್ಲಿ ಹೇಳ್ತಾರೆ, ಸರ್ವತಃ ಸಂಪ್ಲುತೋದಕೆ ಉದಪಾನೆ ಪಿಪಾಸೋ ಯಾವಾನರ್ಥ ಯಾವದೇವ ಪ್ರಯೋಜನಂ ತಾವದೇವ ತೇನ ಉಪಾದೀಯತೆ ನ ಸರ್ವಂ ಏವಂ ಸರ್ವೇಷು ವೇದೇಶು ಬ್ರಾಹ್ಮಣಸ್ಯ ವಿಜಾನತಃ ವೈದಿಕಸ್ಯ ಮುಮುಕ್ಷೋ ಯಾವದೇವ ಮೋಕ್ಷ ಸಾಧ್ಯಂ ತದೇವ ಉಪಾದೇಯಂ ನ ಅನ್ಯತ್. ಸರ್ವತಃ ಸಂಪ್ಲುತೋದಕೆ ಸತಿ ಉದಪಾನೆ ಯಾವಾನ್ ಅರ್ಥಃ ನ ಸ್ವಲ್ಪಮಪಿ ಪ್ರಯೋಜನ ವಿದ್ಯತೆ ತಾವಾನ್ ವಿಜಾನತಃ ಬ್ರಾಹ್ಮಣಸ್ಯ ಸರ್ವೇಷು ವೇದೇಶು. ಅಂದರೆ ಯಾವುದು ಎಲ್ಲ ಸಮೃದ್ಧವಾದಂಥ ನೀರು ಸಿಗುವಂಥ ಜಲಾಶಯ ಇರುವಾಗ ಬಾವಿ ನೀರಿಗೆ ಯಾರೂ ಹೋಗೋದಿಲ್ಲ ಅಂತ. ಅಂದರೆ ನೀರು ನಿರ್ಜರಣಿ ಶುದ್ಧವಾಗಿ ಹರಿತಾ ಇದ್ರೆ ಸಿಹಿ ನೀರು, ಬಾವಿಗೆ ಹೋಗ್ಬಿಟ್ಟು ಸೇದುಕೊಳ್ಳೋ ಶ್ರಮ ಯಾತಕ್ಕೆ ಅಂತ. ಇದು ರಾಮಾನುಜಾಚಾರ್ಯರು ಬಹಳ ಸೊಗಸಾಗಿ ಹೇಳ್ತಾರೆ. ತಿಲಕರು ಕೂಡ ಕರ್ಮ ಪ್ರಶಂಸಾ ರೂಪವಾಗಿ ಬರೆದರೂ ಅವರ ವ್ಯಾಖ್ಯಾನವನ್ನು ಇದೇ ಅರ್ಥವನ್ನೇ ಹೇಳ್ತಾರೆ. ಅಲ್ಲಿ ಒಂದು ಉಕ್ತಿ ಕೂಡ ಬರುತ್ತೆ, ನತೇ ಕರ್ಮ ಪ್ರಶಂಸಂತಿ ಕೂಪಂ ನದ್ಯಾಂ ಪಿಬನ್ನಿವ ಅಂತ. ನದಿ ನೀರು ಕುಡಿಯೋನು ಬಾವಿ ನೀರನ್ನು ಹೇಗೆ ಸ್ಮರಿಸೋದಿಲ್ವೋ ಹಾಗೆ ಜ್ಞಾನಿಗಳು ಕರ್ಮವನ್ನು ಕೊಂಡಾಡುವುದಿಲ್ಲ. ಅಂದರೆ ಕರ್ಮವನ್ನು ತಿರಸ್ಕರಿಸ್ತಾರೆ ಅಂತಲ್ಲ, ದೇ ಹ್ಯಾವ್ ಗಾನ್ ಬಿಯಾಂಡ್ ಕರ್ಮ, ದೇ ಹ್ಯಾವ್ ನಾಟ್ ರಿಜೆಕ್ಟೆಡ್ ಕರ್ಮ. ರಿಜೆಕ್ಷನ್ ಅಂದರೆ ನಿರಾಕರಣೆ,
ಅದನ್ನು ನಿರ್ಮೂಲನ ಮಾಡುವುದು ಅಂತಂದರೆ ಅಸಹನೆ ಅಲ್ಲಿದೆ. ಅಶಕ್ತಿ ಅಸಹನೆ ಎರಡೂ ಇದೆ. ಅದನ್ನು ಮೀರುವುದು ಅಂತಂದರೆ ಶಕ್ತಿ ಪ್ರೀತಿ ಎರಡೂ ತೋರಿಕೊಳ್ಳುತ್ತದೆ ಅಂತ. ನಾನೀಗ ತಂಬೂರಿಯನ್ನು ಮೀರಿದ್ದೀನಿ ಅಂದರೆ ಏನರ್ಥ? ನಾನು ಯಾವ ಶ್ರುತಿಯಲ್ಲೂ ಹಾಡಬಲ್ಲೆ ಅಂತ ಅರ್ಥ. ಅದು ಬಿಟ್ಟು ಅಪಶ್ರುತಿಗೆ ದಾಸನಾಗಿದ್ದೀನಿ ಅಂತ ಅರ್ಥ ಅಲ್ಲ. ಹೀಗಾಗಿ ಮೀರುವಿಕೆಗೂ ತಿರಸ್ಕರಿಸುವಿಕೆ ಅಥವಾ ದೂರುವಿಕೆಗೂ ಅಗಾಧವಾದ ವ್ಯತ್ಯಾಸ ಇದೆ ಅನ್ನೋದನ್ನು ನಾವು ಗಮನ ಮಾಡಿಕೊಳ್ಬೇಕು. ನೀಲಕಂಠರು ಮಹಾಭಾರತಕ್ಕೆ ವ್ಯಾಖ್ಯಾನ ಬರೆದು ಬಹಳ ಪ್ರಸಿದ್ಧವಾಗಿದೆ. ನೀಲಕಂಠೀಯ ಅಂತಲೇ ಅದನ್ನು ಹೇಳ್ತಾರೆ, ಮಹಾಭಾರತ ಪ್ರದೀಪ ಅಂತ. ಅವರು ಭಗವದ್ಗೀತೆಯ ಸಂದರ್ಭದಲ್ಲಿ ಇದೇ ರೀತಿಯಾಗಿ ಹೇಳ್ತಾರೆ, ಸರ್ವತಃ ಸಂಪ್ರತೋದಕೆ ಮಹತಿ ಉದಪಾನೆ ಜಲಾಶಯೇ ಪುರುಷಸ್ಯ ಯಾವಾನರ್ಥ ತಾವತ್ ಸ್ನಾನಪಾನಾದಿ ಪ್ರಯೋಜನ ಮಾತ್ರ ಜಲ ನಿವೃತ್ತ್ಯರ್ಥಂ ಭವತಿ ನ ಕೃತ್ಸ್ನ ಜಲಾಶಯ ವ್ಯಯ ನಿವೃತ್ತ್ಯಂ ತಾವಾನೇವ ಅರ್ಥಂ ವಿಜಾನತಃ ವ್ಯುತ್ಪನ್ನ ಚಿತ್ತಸ್ಯ ಬ್ರಾಹ್ಮಣಸ್ಯ ಬ್ರಹ್ಮ ಬುಭೂಷೋಹೋ. ಬ್ರಹ್ಮಭಾವವನ್ನು ಪಡ್ಕೊಳ್ಬೇಕು ಅನ್ನುವ ಬಯಕೆ ಇರುವವನು ಬ್ರಾಹ್ಮಣ ಅಂತ ಅವರು ವ್ಯಾಖ್ಯಾನವನ್ನು ಸೊಗಸಾಗಿ ಮಾಡ್ತಾರೆ. ಸರ್ವೇಷು ವೇದೇಶು ವೈದೈಕ ದೇಶೋಪನಿಷತ್ ಶ್ರವಣ ಮಾತ್ರಂ ನಿರ್ವರ್ತ್ಯೋ ಭವತಿ ನ ಕೃತ್ಸ್ನ ವೇದಾನುಷ್ಠಾನಂ ಸ್ವಸಿದ್ಧ್ಯರ್ಥಂ ಅಪೇಕ್ಷತೆ. ಅಂದರೆ ಬ್ರಹ್ಮ ಪ್ರತಿಪಾದನೆಗೆ ಎಷ್ಟು ಬೇಕೋ ಅಷ್ಟು ತಗೊಂಡ್ರೆ ಸಾಕು, ಮಿಕ್ಕಿದ್ದನ್ನೆಲ್ಲ ತಗೋಬೇಕು ಅಂತ ಇಲ್ಲ ಅಂತ. ನೂರಾರು ಮತವಿಹುದು ಲೋಕದುಗ್ರಾಣದಲ್ಲಿ ಆರಿಸಿಗೂ ನಿನ್ನ ಹಿತಕ್ಕೆ ಒಪ್ಪುವುದನ್ನು ಒಂದನ್ನು ಅಂತ ಕಗ್ಗದಲ್ಲಿ DVG ಅವರು ಏನು ಹೇಳ್ತಾರೆ, ಹಾಗೆ ಸಾರದೊಡಗೆಯನ್ನು ವಲೆಯಲ್ಲಿ ಮಾಡು. ಇದು ಬಹಳ ಮುಖ್ಯ. ಅಂದರೆ ಮುಕ್ತನಾಗಬೇಕು ಅನ್ನೋನಿಗೆ ಎಲ್ಲವನ್ನೂ ರಾಶಿ ಮಾಡಿಕೊಂಡು ಹೋಗಬೇಕಾಗಿಲ್ಲ. ಇನ್ನೊಬ್ಬರಿಗೆ ಹೇಳಬೇಕು ಅಂದರೆ ಇರಬೇಕು. ನಾನು ಸದಾ ಹೇಳ್ತಾ ಇರ್ತೀನಿ, ಅಂಗಡಿ ಇಟ್ಕೊಳ್ಬೇಕು ಅಂದರೆ ಇಷ್ಟವಿದೆಯೋ ಇಷ್ಟವಿಲ್ವೋ ಎಲ್ಲ ಸಾಮಾನು ತಂದುಕೊಳ್ಬೇಕು. ಮನೇನ ನಾವು ಕಾಪಾಡಿಕೊಳ್ಳೋದಕ್ಕೆ ನಮ್ಮ ಮನೆಗೋಸ್ಕರ ಅಂದಾಗ ಯಾವುದೋ ಒಂದು ಕೆಲವು ಸಾಮಗ್ರಿ ತರ್ತೀವಿ. ಅಪ್ಪಟ ಸಸ್ಯಾಹಾರಿಯಾದಂಥ ಒಬ್ಬ ವರ್ತಕ ಅಂಗಡಿಯಲ್ಲಿ ಕೋಳಿ ಮೊಟ್ಟೆನೂ ಇಡಬೇಕಾಗುತ್ತೆ, ಇನ್ಯಾವುದನ್ನಾದರೂ ಇಡಬೇಕಾಗುತ್ತೆ. ಕಾರಣ ತನಗಲ್ಲ, ಗಿರಾಕಿಗಳಿಗೆ ಅಂತ. ಆದರೆ ಸಸ್ಯಾಹಾರಿಯಾದವನು ಅದನ್ನು ಯಾತಕ್ಕೆ ಕೊಂಡುಕೊಳ್ತಾನೆ? ಹೀಗಾಗಿ ಯಾರು ಲೋಕಕ್ಕೆ ಉಪದೇಶ ಮಾಡ್ತೀವಿ ಅಂತ ಹೊರಡ್ತಾರೆ ಅವ್ರು 10 ಪುಸ್ತಕ ಓದ್ಕೋಬೇಕು, ನಂತರ ಅಂಗಡಿ ಇಟ್ಕೊಂಡು ಹರಡಿಕೊಳ್ಳಬೇಕು. ಹಾಗಲ್ಲದೆ ಸಾರವತ್ತಾದ್ದನ್ನು ತಿಳ್ಕೊಂಡು ಅನುಷ್ಠಾನ ಮಾತ್ರ ಮಾಡ್ತೀವಪ್ಪ ಅಂತನೋರು ಒಂದು ವಾಕ್ಯದಲ್ಲಿ ಸಾಕು, ಇನ್ಯಾವುದು ಬೇಕಾಗುವಂಥದ್ದಲ್ಲ. ಆದರೆ ಆ ಒಂದೇ ವಾಕ್ಯ ಸಾಕು ಅಂತ ಊರಿಗೆಲ್ಲ ಹೇಳ್ತಾ ಹೋಗಬಾರ್ದು. ಅಂದರೆ ನಾನು ಮೈಸೂರು ಸ್ಯಾಂಡಲ್ ಸೋಪನ್ನು ಮಾತ್ರ ಬಳಸ್ತೀನಿ, ಆ ಕಾರಣದಿಂದ ಎಲ್ಲರೂ ನೀವು ಇದನ್ನೇ ತೊಗೊಳ್ಕೋಬೇಕು ಅಂತ ಗಿರಾಕಿ ಬಂದುಬಿಟ್ಟಿದ್ರೆ ಲಕ್ಸ್ ಸೋಪ್ ಕೊಡಿ ಅಂದರೆ ಬೇಡ, ಮೈಸೂರು ಸ್ಯಾಂಡಲ್ ಸೋಪೇ ನಮ್ಮಲ್ಲಿರೋದು ತೊಗೊಳ್ಳಿ ಅಂತ. ತೆಲುಗಿನಲ್ಲಿ ಒಂದು ಗಾದೆಯೇ ಉಂಟು, ಉಪ್ಪುಂದ ಅಂತ ಕೇಳಿದ್ರೆ ಪಪ್ಪುಂದಿ ಅಂತ ಹೇಳಿದ್ರು ಅಂತ. ಉಪ್ಪಿದೆಯಾ ಅಂತ ಅಂಗಡಿನಲ್ಲಿ ಕೇಳಿದ್ರೆ ಇಲ್ಲ ಪಪ್ಪು ಬೇಳೆ ಇದೆ ತೊಗೊಳ್ಳಿ ಅಂತ. ಅವ್ರಿಗೇನು ಬೇಕೋ ಅದನ್ನು ಕೊಡುವಂಥದ್ದಾದರೆ ವಾಣಿಜ್ಯ. ಹೀಗಾಗಿ ಲೋಕೋಪದೇಶಕ್ಕೆ ಹೊರಟಾಗ ಬೇಕಾಗುವ ಎಕ್ವಿಪ್ಮೆಂಟ್ಸ್ ಬೇರೆ, ಸ್ವೋಪದೇಶಕ್ಕೆ ಹೊರಟಾಗ ಬೇಕಾಗುವುದು ಬೇರೆ. ಮೊದಲಿಗೆ ಆತ್ಮೋದ್ಧಾರಕ್ಕಾಗಿ ಏನೋ ಅದನ್ನು ತೀರ್ಮಾನ ಮಾಡಿಕೊಳ್ಬೇಕು, ಆಮೇಲೆ ಮಿಕ್ಕದ್ದನ್ನು ನೋಡಬೇಕು. ಮನೆಯನ್ನು ಗೆದ್ದ ಮೇಲೆ ಬೀದಿಗೆ ಬರಬೇಕು, ಆಮೇಲೆ ಮುಂದಿನ ದಾರಿ. ಹಾಗಾಗಿ ಮೊದಲು ಸ್ವಾಜ್ಞಾನ ನಿವಾರಣೆ, ಆಮೇಲೆ ಅನ್ಯರ ಅಜ್ಞಾನ ನಿವಾರಣೆಯ ಪ್ರಯತ್ನ. ಆ ಕಾರಣದಿಂದಲೇ ನಮ್ಮ ಪರಂಪರೆಯಲ್ಲಿ ಸಮಾಜೋದ್ಧಾರ ಅನ್ನುವಂಥ ಕೆಲಸಗಳನ್ನು ಜಾಸ್ತಿ ಹೇಳಿಕೊಂಡು ಮಾಡ್ತಾ ಇರಲಿಲ್ಲ. ಸಮಾಜೋದ್ಧಾರ ಅನ್ನೋದು ಅಹಂಕಾರ ಅಂತ. ಒಮ್ಮೆ ಅರವಿಂದರ ಹತ್ರ ಯಾರೋ ಹೋಗ್ಬಿಟ್ಟು ಐ ವಿಲ್ ಸರ್ವ್ ದಿ ಸೊಸೈಟಿ ಅಂದರೆ, ಯು ಅರಗೆಂಟ್, ಸರ್ವ್ ಯುವರ್ ಸೋಲ್, ದೆನ್ ಸರ್ವ್ ದಿ ಅದರ್ಸ್ ಅಂತಂದ್ರಂತೆ. ಇಲ್ಲಿ ಕರ್ಮದ ಒಂದು ಅಧಿಕಾರ ಅನ್ನುವುದು ಚಿತ್ತಶುದ್ಧಿಗಾಗಿ ಅಂತ. ಚಿತ್ತಸ್ಯ ಶುದ್ಧಯೇ ಕರ್ಮ ನತು ವಸ್ತೂಪಲಬ್ಧಯೇ ಎನ್ನುವುದು ಶಂಕರರ ವಿವೇಕ ಚೂಡಾಮಣಿಯಲ್ಲಿ ಬರ್ತಕ್ಕಂಥ ಪ್ರಸಿದ್ಧವಾದ ಮಾತು. ಹಾಗಾಗಿ ಅವರು ಕರ್ಮಣ್ಯೇವಾಧಿಕಾರಸ್ಥೆ ಅನ್ನುವ ಶ್ಲೋಕಕ್ಕೆ ಬಹಳ ಸೊಗಸಾದಂಥ ವ್ಯಾಖ್ಯಾನವನ್ನು ಮಾಡ್ತಾರೆ. ಕರ್ಮಣ್ಯೇವ ಅಧಿಕಾರ ನ ಜ್ಞಾನನಿಷ್ಠಾಯಾಂ ತೇತವ ತತ್ರ ಚ ಕರ್ಮ ಕುರ್ವತಃ ಮಾ ಫಲೇಶ್ವಧಿಕಾರೋಸ್ತು ಕರ್ಮಫಲ ತೃಷ್ಣ ಮಾ ಭೂತ್ ಕದಾಚನ ಕಸ್ಯಾಂಶ್ಚಿದಪಿ ಅವಸ್ಥಾಯಾಂ ಇತ್ಯರ್ಥ. ಯದಾ ಕರ್ಮಫಲೇ ತೃಷ್ಣಾತೆ ಸ್ಯಾತ್ ತದಾ ಕರ್ಮಫಲ ಪ್ರಾಪ್ತಿ ಹೇತು ಕರ್ಮಫಲ ಪ್ರಾಪ್ತೇರ್ ಹೇತು ಸ್ಯಾಹ ಏವಂ ಮಾ ಕರ್ಮಫಲ ಹೇತುರ್ಭೂ ಅಂತ. ನಿನಗೆ ಈಗ ಇರತಕ್ಕಂಥದ್ದು ಕರ್ಮಾಧಿಕಾರವೇ ಹೊರತುನುವೆ ಕರ್ಮವನ್ನು ತ್ಯಾಗ ಮಾಡ್ತಕ್ಕಂಥದ್ದು ಅಲ್ಲ. ಸತ್ವಶುದ್ಧಿ ಆಗದೇ ಇರೋದ್ರಿಂದ ನಿನಗೆ ಜ್ಞಾನನಿಷ್ಠೆಗೆ
ಅರ್ಹತೆ ಇಲ್ಲ ಅಂತ. ಅಂದರೆ ನಾನು ಬಹಳ ಹಿಂದೆ ಹೇಳಿದಂಥ ಗಾದೆ, ಹಾವಿನ ಮಂತ್ರ ಬರೋಕ್ಕೆ ಮುನ್ನ ಚೇಳಿನ ಮಂತ್ರ ಬಂದಿರಬೇಕು. 1ನೇ ಕ್ಲಾಸನ್ನೇ ಓದದೇ ಇದ್ದವನು SSLCಗೆ ಹೇಗೆ ಕೂತ್ಕೊಳ್ಳೋಕೆ ಸಾಧ್ಯ? 1ನೇ ಕ್ಲಾಸಿನ ವಿಷಯ ಮುಖ್ಯವಾಗಿ 1ನೇ ಕ್ಲಾಸಲ್ಲಿ ಕೂತ್ಕೊಳ್ಳದೇ ಇದ್ದರೂ ಅವನು SSLC ಪರೀಕ್ಷೆಗೆ ಅಷ್ಟು ವರ್ಷಗಳದ್ದು 9 ವರ್ಷಗಳದ್ದು ಓದನ್ನು ತಲೆಯಲ್ಲಿ ಇಟ್ಟುಕೊಂಡಿರಬೇಕು. ಆ ಪರಿಪಾಕ ಇಲ್ಲದಿದ್ದರೆ ಹೇಗೆ ಸಾಧ್ಯವಾಗುತ್ತದೆ? ಅದರಿಂದ ಬೆಟ್ಟಕ್ಕೆ ಹಾರೋದಕ್ಕೆ ಹೊರಡೋನು ಮೊದಲು ಅಟ್ಟಕ್ಕೆ ಹಾರಿರಬೇಕು. ಅಟ್ಟಕ್ಕೆ ಹಾರದವನು ಬೆಟ್ಟಕ್ಕೆ ಹಾರತಾನ ಅಂತ ಗಾದೆ ಅದೇ ಮಾತನ್ನು ಹೇಳುತ್ತೆ. ಆ ಕಾರಣದಿಂದ ಮೊದಲು ಕರ್ಮಯೋಗವನ್ನು ಮಾಡಿ ಚಿತ್ತಶುದ್ಧಿಯನ್ನು ಸಂಪಾದಿಸಿಕೊಂಡು ತದ್ವಾರ ಜ್ಞಾನನಿಷ್ಠೆಗೆ ಬೇಕಾದ ಅರ್ಹತೆಯನ್ನು ಪಡ್ಕೊಳ್ಬೇಕು ಅಂತ. ರಂಗನಾಥ್ ಶರ್ಮರು ಬಹಳ ಚೆನ್ನಾಗಿ ಹೇಳ್ತಾರೆ, ಕರ್ಮವನ್ನು ಸುಮ್ಮನೆ ಕೈಬಿಟ್ಟ ಮಾತ್ರದಿಂದ ಜ್ಞಾನಕ್ಕೆ ಅಧಿಕಾರ ಬರುವುದಿಲ್ಲ, ಅಜ್ಞರಿಗೆ ಕರ್ಮವನ್ನು ಬಿಡಲು ಸಾಧ್ಯವೂ ಇಲ್ಲ ಅಂತ ಹೇಳ್ತಾರೆ. ಕರ್ಮೇಂದ್ರಿಯಗಳನ್ನು ಒಂದು ವೇಳೆ ಬಿಗಿ ಹಿಡಿದರೂ ಅವರ ಮನಸ್ಸು ವಿಷಯ ಭೋಗವನ್ನು ಚಿಂತಿಸುತ್ತಲೇ ಇರುತ್ತದೆ. ಏಕೆಂದರೆ ಅವರು ಕಾಮವನ್ನು ಗೆದ್ದಿರುವುದಿಲ್ಲ. ಕರ್ಮದಿಂದಲೇ ಶರೀರ ಯಾತ್ರೆ ಸಾಗಬೇಕಿದೆ. ಜಗಚ್ಚಕ್ರವೂ ಕರ್ಮದಿಂದಲೇ ನಡೆಯುತ್ತಿದೆ. ಕರ್ಮದಿಂದ ಕೆಡುಕೇನೂ ಇಲ್ಲ. ಫಲಾಭಿಸಕ್ತಿ ಫಲಾಭಿಸಂಧಿ ಎಂಬ ಕಾಮದಿಂದ ಮಾತ್ರ ಕೆಡುಕಿದೆ ಅಂತ. ಅವಿದ್ಯೆ, ಅದರಿಂದ ಕಾಮ, ಅದರಿಂದ ಕರ್ಮ ಅಂತ. ಹೀಗಾಗಿ ಕಾಮ ಇಲ್ಲದೆ ಇದ್ದಾಗ ಕರ್ಮಕ್ಕೆ ಯಾವ ತೊಂದರೆ ಇಲ್ಲ. ಕಾಮ ಅನ್ನೋದನ್ನು ತೆಗೆದಾಕ್ಬಿಟ್ರೆ ಕರ್ಮ ಒಳ್ಳೆ ಇನ್ಸುಲೇಟೆಡ್ ಆಗಿರುತ್ತೆ. ಇನ್ನು ಅವಿದ್ಯೆಯನ್ನು ತೆಗೆದುಹಾಕಿಬಿಟ್ರೆ ಕಾಮದಿಂದಲೂ ಸಮಸ್ಯೆ ಇಲ್ಲ. ಅವಿದ್ಯೆಯನ್ನು ತೆಗೆದುಹಾಕಿದಾಗ ಕಾಮ ಲೋಕಹಿತದ ಲೋಕಕ್ಷೇಮದ ರೂಪವನ್ನು ಪಡ್ಕೊಳ್ಳುತ್ತೆ. ಅದೇ ರೀತಿಯಾಗಿ ಕರ್ಮ ಅನ್ನೋದು ಲೋಕ ಕಲ್ಯಾಣಕಾರಿಯಾದ ಲೋಕ ಸಂಗ್ರಹ ಆಗಿಬಿಡುತ್ತೆ. ಹೀಗಾಗಿ ಅವಿದ್ಯಾ ನಿವೃತ್ತಿಗಾಗಿ ಪ್ರಯತ್ನ ಪಡಬೇಕು. ಅಸ್ಯೈವ ಪ್ರಹಾಣಾಯ ಸರ್ವೇ ವೇದಾಂತ ಆರಭಂತೆ ಅಂತ ಶಂಕರರು ತಮ್ಮ ಅಧ್ಯಾಸ ಭಾಷ್ಯದಲ್ಲಿ ಆ ಕಾರಣದಿಂದಲೇ ಹೇಳ್ತಕ್ಕಂಥದ್ದು. ಆಮೇಲೆ ಶ್ರೀಕೃಷ್ಣ ಹೇಳ್ತಾನೆ, ಯೋಗಸ್ಥ ಕುರುಕರ್ಮಾಣಿ ಸಂಗಂ ತ್ಯಕ್ವಾ ಧನಂಜಯ ಸಿದ್ಧ್ಯೋ ಸಮೋ ಭೂತ್ವ ಸಮತ್ವಂ ಯೋಗ ಉಚ್ಯತೆ ಅಂತ. ಬಹಳ ಅದ್ಭುತವಾದಂಥ ಮಾತು ಇದು. ಯೋಗಸ್ಥ ಅಂತ, ಯೋಗದಲ್ಲಿ ನಿಲ್ಲು ಅಂತ ಇದ್ದು ಸಂಘವನ್ನು ಬಿಡು, ಮತ್ತು ಸಂಘವನ್ನು ಬಿಟ್ಟು ನೀನು ಚಟುವಟಿಕೆಗಳನ್ನು ಕೈಗೊಳ್ಳಬೇಕು. ಹಾಗಲ್ಲದೆ ಇದ್ದರೆ ನಿನಗೆ ಸಿದ್ಧಿ ಆಗೋದಿಲ್ಲ. ಈ ಯೋಗಕ್ಕೆ ಸಮತ್ವ ಬೇಕು ಅಂತ. ಅಂದರೆ ಇದು ಈಶ್ವರಾರಾಧನೆ ಅಂತ ಮಾಡ್ತಕ್ಕಂಥ ಕರ್ಮ ಆಗಬೇಕು. ಈಶ್ವರನಿಗೆ ನನ್ನ ವಿಷಯದಲ್ಲಿ ಪ್ರೀತಿ ಬಂದು ಅನುಕೂಲ ಮಾಡಲಿ ಎನ್ನುವ ಭಾವ ಇರಬಾರದು. ಕರ್ಮಾಚರಣೆಯಿಂದ ಚಿತ್ತಶುದ್ಧಿ ಆಗಲಿ ಅಂತ. ಅಂದರೆ ನಮ್ಮ ಯಾವುದೇ ನಿತ್ಯ ಕರ್ಮ ಮಾಡುವಾಗ ಪರಮೇಶ್ವರ ಪ್ರೀತ್ಯರ್ಥಂ ಅಂತ ಹೇಳ್ತೀವಿ. ಆದರೆ ಪರಮೇಶ್ವರ ಪ್ರೀತ್ಯ ಮಮ ವೃದ್ಧ್ಯರ್ಥಂ ಅಂತ ಹೇಳೋದಿಲ್ಲ. ಪರಮೇಶ್ವರ ಪ್ರೀತ್ಯ ಮಮ ಅಭ್ಯುದಯಾರ್ಥಂ ಅಂತ ಹೇಳೋದಿಲ್ಲ. ಶ್ರೀ ವೈಷ್ಣವ ಸಂಪ್ರದಾಯದಲ್ಲಿ ಭಗವತ್ ಕೈಂಕರ್ಯ ರೂಪೇಣ ಅಂತ, ಪರಮಾತ್ಮನ ಸೇವಾ ರೂಪದಿಂದ ಅಂತಾರೆ. ಇದು ಬಹಳ ಉತ್ತಮವಾದದ್ದು. ಹಾಗಿರಬೇಕು. ಈ ಯೋಗಸ್ಥ ಅನ್ನುವುದಕ್ಕೆ ಮಧ್ವಾಚಾರ್ಯರು ಉಪಾಯಸ್ಥ ಅಂತ ಒಳ್ಳೆಯ ಅರ್ಥವನ್ನು ಮಾಡ್ತಾರೆ. ಯೋಗ ಅಂತಂದರೆ ಅಸೋಸಿಯೇಷನ್, ಯಾವುದು ಈ ಜೀವವನ್ನು ಬ್ರಹ್ಮಕ್ಕೆ ಸೇರಿಸ್ತಕ್ಕಂಥ ಮಾರ್ಗ. ಆ ಉಪಾಯ ಅಂತಂದರೆ ಹಾದಿ ಅಂತ. ಉಪೇಯ ಅಂದರೆ ಪಡ್ಕೊಳ್ಬೇಕಾದದ್ದು ಅಂತ. ಉಪೇಯಕ್ಕಾಗಿ ಉಪಾಯ ಬೇಕು. ಆ ಉಪಾಯವನ್ನು ಯೋಗ ಅಂತ ಕರೀತಾರೆ. ಇಟ್ಸ್ ಎ ಟೆಕ್ನಿಕ್. ಮತ್ತು ಸಂಘ ಅನ್ನೋದಕ್ಕೆ ಫಲಸ್ನೇಹ ಅಂತ. ಅದೇ ಮಧ್ವಾಚಾರ್ಯರೇ ತುಂಬ ಸೊಗಸಾದ ಅರ್ಥ ಅದು. ಏನದು? ಫಲದೃಷ್ಟಿಯಿಂದ ಮಾಡ್ತೀನಿ ಅಂತನ್ನುವ ಅಟ್ಯಾಚ್ಮೆಂಟ್, ಅದು ಸಂಘ. ಸಂಘ ಅಂದರೆ ಫಲಾಭಿಸಂಧಿ ಎನ್ನುವುದು ಬಹಳ ಸೊಗಸಾಗಿರ್ತಕ್ಕಂಥ ಅರ್ಥ. ಹೀಗೆ ಎಲ್ಲರೂ ಕೂಡ ಒಪ್ಪಿಕೊಳ್ತಾರೆ, ಯೋಗಸ್ಥನಾಗಿ ಮಾಡಬೇಕು ಅಂತಂದರೆ ಅದು ಚಿತ್ತಶುದ್ಧಿ ರೂಪವಾದ ಕರ್ಮ ಮಾಡಬೇಕು ಅಂತ. ಫಲಾಭಿಸಂಧಿ ಇಲ್ಲದೆ ಮಾಡಬೇಕು ಅನ್ನೋದು ಸಂಗಂ ತ್ಯಕ್ತ್ವ ಅಂತ. ಮತ್ತು ಸಿದ್ಧ್ಯೋಹೋ ಅನ್ನೋದಕ್ಕೆ ಭಗವದ್ ರಾಮಾನುಜಾಚಾರ್ಯರು ಫಲ ಮತ್ತು ಅಫಲ ಎರಡರೊಳಗೂ ಕೂಡ ಸಮತ್ವ ಇರಬೇಕು ಅಂತಂತಾರೆ. ಆಗುತ್ತೋ ಹೋಗುತ್ತೋ, ಮಾಡದೆ ನಾನು ಇರಲಾರೆ, ಮಾಡಬೇಕು ಅಂತ. ಅದು ಸಾತ್ವಿಕ ದಾನ. ಹೇಳ್ತಾನಲ್ಲ ಭಗವಾನ್ ಶ್ರೀಕೃಷ್ಣ ಮುಂದೆ, ದಾತವ್ಯಮಿತಿ ಯದ್ದಾನಂ ದೇಶೇ ಕಾಲೇ ದೀಯತೇನುಪಕಾರಿಣೆ ದೇಶೇ ಕಾಲೇ ಚ ಪಾತ್ರೇ ಚ ತದ್ದಾನಂ ಸಾತ್ವಿಕಂ ಸ್ಮೃತಂ. ಆ ರೀತಿಯಾದದ್ದು. ಇಂಥ ಒಂದು ಸಮತ್ವ ಯಾವುದಿದೆ ಅದೇ ಯೋಗ ಅಂತ. ಅಂದರೆ ಸಮತ್ವ ಅದು ಉಪಾಯವೂ ಹೌದು, ಉಪೇಯವೂ ಹೌದು ಆಗಿಬಿಡುತ್ತೆ. ದಾರಿಯೂ ಅದೇ, ಗುರಿಯೂ ಅದೇ ಆಗಿಬಿಡುತ್ತೆ. ಬಿಗಿನಿಂಗೂ ಅದೇ, ಎಂಡೂ ಅದೇ, ಮೀನ್ಸೂ ಅದೇ ಅಂತಂದರೆ ಏನು ವಿಚಿತ್ರವಾಯ್ತಲ್ಲ. ಅಂದರೆ ಪ್ರಯತ್ನಪೂರ್ವಕವಾಗಿ ನಾವು ಮಾಡಿಕೊಂಡದ್ದು ಅಯತ್ನ ಸಿದ್ಧವಾದಾಗ ಗುರಿ ಆಗಿಬಿಡುತ್ತೆ.
ಈಗ ಒಂದು ಶ್ಲೋಕವನ್ನು ಬಾಯ್ಪಾಠ ಮಾಡಬೇಕು. ಇದೇ ಶ್ಲೋಕ, ಯೋಗಸ್ಥ ಕುರುಕರ್ಮಾಣಿ ಅಂತ ಯಾವುದಿದೆ, ಸಂಗಂ ತ್ಯಕ್ವಾ ಧನಂಜಯ ಸಿದ್ಧ ಸಿದ್ಧ್ಯೋತ್ಸಮೋ ಭೂತ್ವಾ ಸಮತ್ವಂ ಯೋಗ ಉಚ್ಯತೆ, ಬಾಯಿಗೆ ಬರಬೇಕಾಗಿದೆ. ಹಾಗಾಗಿ ಅದು ಉಪೇಯ ಆಯಿತು. ಇನ್ನು ಉಪಾಯ ಯಾವುದು? ಅದನ್ನೇ 10 ಸರ್ತಿ ಹೇಳ್ಕೊಳ್ಳೋದು. ಅದು ಬಿಟ್ಟು ಇನ್ಯಾವುದಾದ್ರು ಶ್ಲೋಕ ಹೇಳ್ಕೊಂಡ್ರೆ ಈ ಶ್ಲೋಕ ಬರುತ್ತಾ? ಅದನ್ನೇ ಹೇಳ್ಕೊಳ್ಬೇಕು ಅಂದರೆ ಅದೇ ಉಪಾಯ ಆಯಿತು. ಆಮೇಲೆ ಹೇಳ್ಕೊಂಡ್ಮೇಲೆ ಬಾಯಿಗೆ ಬಂತು ಅಂತಂದರೆ ಅಲ್ಲಿಗೆ ಬಂತು. ಉಪಾಯ ಉಪೇಯಗಳು ಒಂದೇ ಆಗಿಬಿಟ್ಟು ಅಂತ. ಅಂದರೆ ಆರಂಭ ಮಾಡಬೇಕಾದ್ರೆ ಈ ಶ್ಲೋಕ ಬಾಯ್ಪಾಠ ಮಾಡಬೇಕು ಅನ್ನೋದು ಇನಿಷಿಯಲ್ ಸ್ಟೇಜು, ಈ ಶ್ಲೋಕ ಸಿದ್ಧವಾಗಬೇಕು ಅನ್ನೋದು ಅದು ಫೈನಲ್ ಸ್ಟೇಜು. ಇಂಟರ್ಮೀಡಿಯೇಟ್ ಸ್ಟೇಜ್ ಇತ್ತು ಹೋಗಬೇಕಾದ್ರೆ ಅದನ್ನು ಬಾಯ್ಪಾಠ ಮಾಡೋದಕ್ಕೆ ಅದನ್ನೇ ಆವೃತ್ತಿ ಮಾಡಬೇಕು ಅಂತ. ಹಾಗಾಗಿ ನಾನು ಸತ್ಯವಚನ ಸದಾ ಆಡುವವನಾಗಬೇಕು ಅಂತಂದರೆ ಸತ್ಯವನ್ನು ಮೊದಲು ಹೇಳಬೇಕು, ಕೊನೆಗೂ ಹೇಳಬೇಕು, ಮಧ್ಯದಲ್ಲೂ ಹೇಳಬೇಕು. ಪ್ರಯತ್ನಪೂರ್ವಕವಾಗಿ ಸತ್ಯ ಹೇಳ್ತಕ್ಕಂಥದ್ದು ಅಯತ್ನಪೂರ್ವಕ ಆಗಿಬಿಡುತ್ತೆ. ನಮ್ಮ BKS ವರ್ಮಾ ಚಿತ್ರಕಾರರ ಬಗ್ಗೆ ಸ್ನೇಹಿತರಾದ ಚಕ್ರವರ್ತಿ ತಿರುಮಗನ್ನವರು ಹೇಳ್ತಿರ್ತಾರೆ, ನಾವೆಲ್ಲ ಚಿತ್ರ ಅಂತ ಬರೆದ್ರೆ ಅದು ಕ್ಯಾನ್ವಾಸಿನ ಮೇಲೆ ಬಣ್ಣ ಚೆಲ್ಲದಂಗಿರುತ್ತೆ, ವರ್ಮಾ ಅವರು ಬಣ್ಣವನ್ನು ಚೆಲ್ಲಿದ್ರೆ ಅದು ಚಿತ್ರ ಆಗಿಬಿಡುತ್ತೆ ಅಂತ. ಯಾಕೆ? ಅದು ಹಾಗೆ. ಯೋಗಸ್ಥ ಕುರುಕರ್ಮಾಣಿ, ಕರ್ಮಕೌಶಲದಿಂದ ಸಮತ್ವಂ ಯೋಗ ಉಚ್ಯತೆ, ಹಾಗೆ ಆಗಿದ್ದರಿಂದ ಅದೆಷ್ಟು ಮಾಡಿರ್ತಕ್ಕಂಥದ್ದು, ಅದಕ್ಕಾಗಿ ಕೈಂಕರ್ಯ, ಆ ಕಾರಣದಿಂದ ಆದದ್ದು. ಈ ಅಧ್ಯಾಯದ ಒಂದೊಂದು ಶ್ಲೋಕಗಳು ತುಂಬ ಚೆನ್ನಾಗಿವೆ. ಎಲ್ಲವನ್ನು ವಿಸ್ತರಿಸೋದಕ್ಕೆ ಸಮಯ ಸಾಲದು, ಆದರೂ ಮುಂದೆ ಹೋಗೋಣ. ದೂರೇಣ ಹ್ಯವರಂ ಕರ್ಮ ಬುದ್ಧಿಯೋಗ ಧನಂಜಯ ಬುದ್ಧವು ಶರಣಮನ್ವಿಚ್ಛ ಕೃಪಣಾ ಫಲಹೇತವ. ಅತ್ಯದ್ಭುತವಾದಂಥ ಸಾಲು ಇದು. ನನಗೆ ತುಂಬ ಪ್ರಿಯವಾದಂಥ ಸಾಲು ಕೃಪಣಾ ಫಲಹೇತವ. ಅಂದರೆ ಸಮತ್ವದಿಂದ ಕೂಡಿದ ಕರ್ಮಕ್ಕಿಂತ, ಸಮತ್ವ ಬುದ್ಧಿಯಿಂದ ಕೂಡಿದ ಕರ್ಮಕ್ಕಿಂತ ಫಲಾಪೇಕ್ಷೆಯಿಂದ ಕೂಡಿದ ಕರ್ಮ ಯಾವುದಿದೆ ಅದು ನಿಕೃಷ್ಟ, ಅದು ತುಂಬ ದೂರದಲ್ಲಿರಬೇಕು. ದೂರೇಣ ಹ್ಯವರಂ ಕರ್ಮ ಬುದ್ಧಿಯೋಗ. ಬುದ್ಧಿಯೋಗ ಯಾವುದು ಅಂದರೆ ಜ್ಞಾನದ ದಾರಿ. ಬುದ್ಧಿ ಅನ್ನೋದಕ್ಕೆ ಇಲ್ಲಿ ಜ್ಞಾನ ಅಂತ. ಆ ಜ್ಞಾನ ಯಾವುದು? ನಿರ್ಲೇಪ ಕರ್ಮ ಅನ್ನುವಂಥದ್ದನ್ನು ಮಾಧ್ಯಮವಾಗಿ ಹೊಂದದ್ದು. ಅಂಥದ್ದರ ಎದುರು ಕರ್ಮ ಹ್ಯವರಂ ಅಂದರೆ ಫಲಾಭಿಸಂಧಿ ಇರುವ ಸಕಾಮವಾದ ಕರ್ಮ ಕೀಳು ಅಂತ ಅರ್ಥ ಮಾಡಿಕೊಳ್ಬೇಕು. ಹಾಗಾಗಿ ನೀನು ಬುದ್ಧವು ಶರಣಮನ್ವಿಚ್ಛ ಅಂತಂದರೆ ಜ್ಞಾನಕ್ಕೆ ಶರಣಾಗು ಅನ್ನುವಂಥ ಅರ್ಥ. ಕೃಪಣಾ ಫಲಹೇತವ ಅಂದರೆ ಫಲಕ್ಕಾಗಿಯೇ ದುಡಿಯುವುದು ದೀನ, ಹೀನ ಅಂತ. ಈಗ ಕೆಲವರು ಆನರರಿ ಕೆಲಸ ಅಂತ ಮಾಡ್ತಾರೆ. ಅವರಿಗಿರುವಷ್ಟು ನಿರಾಳ, ನೆಮ್ಮದಿ, ಧೈರ್ಯ ಸಂಬಳಕ್ಕಾಗಿ ಮಾಡೋರಿಗಿರೋಲ್ಲ. ಹಾಗೆಂತ ಆನರರಿ ಕೆಲಸವನ್ನು ಬೇಕಾಬಿಟ್ಟಿ ಮಾಡಿದ್ರೆ ಅದು ಸರಿಯಲ್ಲ. ಆನರರಿ ಆದಂಥ ಕೆಲಸ, ಗೌರವೋದ್ಯೋಗವನ್ನು ಚೆನ್ನಾಗಿ ಮಾಡಬೇಕು. ಅಂದರೆ ನಾವು ನಮಗೋಸ್ಕರ ಓದ್ಕೊಳ್ತೀವಿ ಅಂದರೆ ಚೆನ್ನಾಗಿ ಪರಿಷ್ಕಾರವಾಗಿ ಓದ್ಕೋಬೇಕು. ಯಾಕೆ? ನಮಗೆ ಅರ್ಥವೇ ಆಗೋದಿಲ್ಲ ಆಗ. ಈಗ ವಿದ್ಯಾರ್ಥಿಗಳಿಗಾದರೂ ಅರ್ಥವಾಗದೇ ಇರೋ ಪಾಠನ ಹೇಗೋ ಅರ್ಥವಾಗದೆ ಮಾಡಿಬಿಡ್ಬೋದು. ಅರೆ ನಾನೇ ಪರೀಕ್ಷೆ ಬರೀಬೇಕಾದಾಗ ಸರಿಯಾಗಿ ಬರ್ಕೊಳ್ಬೇಕು, ಸರಿಯಾಗಿ ಓದ್ಕೊಳ್ಬೇಕು, ಹಾಗೆ ಮಾಡ್ಕೊಳ್ಬೇಕು. ಬೇರೆಯವರಿಗೆ ಕಾಫಿ ಕೊಡುವಾಗ ನೀರು ಡಿಕಾಕ್ಷನ್ನೋ ಎಂಥದ್ದೋ ಒಂದು ಹೇಗೋ ಮಾಡಿ ಅತ್ಲಾಗಿ ತಳ್ಳಿಬಿಡ್ಬೋದು ಕಲಗಚ್ಚು ಅಂತ. ಅರೆ ನಾವು ಕುಡಿಯೋವಾಗ ಅಚ್ಚುಕಟ್ಟಾಗಿ ಮಾಡ್ಕೊಳ್ಬೇಕಲ್ವ. ಹಾಗೆ ನೋಡಿದಾಗ ನಮಗೆ ಗೊತ್ತಾಗುತ್ತದೆ ನಮಗಾಗಿ ನಾವು ಸರಿಯಾಗಬೇಕು ಅಂತ. ನಮಗಾಗಿ ನಾವು ಸರಿಯಾಗುವುದೇ ತುಂಬ ಒಳ್ಳೆಯ ಸರಿತನ. ಬೇರೆಯವರಿಗಾಗಿ ಆಗುವಂಥದ್ದು ಮಾಧ್ಯಸ್ಥ. ಯಾರಿಗೂ ಸರಿಯಾಗದೆ ಇರತಕ್ಕಂಥದ್ದು ತೀರಾ ತುಚ್ಛವಾದದ್ದು. ನನಗೆ ಮೊದಲು ನಾನು ಅಕೌಂಟಬಲ್ ಆಗಬೇಕು. ಕಾರಣ ಯಾರ ಮುಂದೆಯೂ ನನ್ನ ಹುಳುಕನ್ನು ಮುಚ್ಚಿಕೊಳ್ಳತಕ್ಕಂಥ ಚಾತುರ್ಯ, ಮುಖವಾಡಗಳು ಇದ್ದೇ ಇರ್ತವೆ. ಆದರೆ ನನಗೆ ನಾನು ಎಂದಿಗೂ ಉತ್ತರವಾದಿ ಆಗ್ತಾನೆ ಇರ್ತೀನಿ. ನಾನು ತಮ್ಮ ಮುಂದೆ ಅದನ್ನು ಓದಿದ್ದೀನಿ, ಇದನ್ನು ಓದಿದ್ದೀನಿ ಅಂತ ಆ ಪುಸ್ತಕ ಈ ಪುಸ್ತಕವನ್ನು 4-10 ಮಾತುಗಳನ್ನು ತಂದು ಪೋಣಿಸ್ಬಿಡ್ಬೋದು. ಆದರೆ ನನ್ನ ಅಂತರಂಗದೊಳಗೆ ಆ ಪುಸ್ತಕ ಪೂರ್ತಿ ಓದಿಲ್ಲ ಅಂತ ಇದ್ದೇ ಇರುತ್ತೆ. ಆ ಕೊರತೆಯನ್ನು ಯಾರು ಮುಚ್ಚಾಕೋದಕ್ಕೆ ಸಾಧ್ಯ? ಅದಕ್ಕೆ ಇನ್ಯಾವುದೋ ಒಂದು ದೊಡ್ಡ ರೋಗ ಬಂದು ಇರೋ ಜ್ಞಾಪಕ ಶಕ್ತಿ ಎಲ್ಲ ಬತ್ತೋಗ್ಬಿಡ್ಬೇಕು. ಆಗ ನಾನು ಯಾರು ಅನ್ನೋದು ಗೊತ್ತಾಗದೇ ಇದ್ದಾಗ ಮಾತ್ರ ಆ ಕೀಳರಿಮೆಯನ್ನು ಮುಚ್ಚಾಕೊಳ್ಳೋಕೆ ಸಾಧ್ಯ ಹೊರತು ಇಲ್ಲದಿದ್ದರೆ ಆಗುವಂಥದ್ದಲ್ಲ. ಅಂದಾಗ ನನಗಾಗಿ ನಾನು ಸರಿಯಾಗಿರಬೇಕು, ಇನ್ನೊಬ್ಬರಿಗಾಗಿ ಸರಿಯಾಗಿರಬೇಕು ಅನ್ನುವಂಥದ್ದು ಅಲ್ಪ. ನಾನು ಸರಿಯಾಗಿದ್ದೀನಿ, ನನಗೆ ಬೇಕಿಲ್ಲ, ಆದರೂ ಬೇರೊಬ್ಬರಿಗಾಗಿ ನಾನು ಮಾಡೆಲ್ಲಾಗಿ ಮಾಡ್ತೀನಿ ಅಂದರೆ ಅದು ಮತ್ತೂ ಶ್ರೇಯಸ್ಕರವಾದದ್ದು. ಕೃಷ್ಣನಂಥವರು ಅಂಥದ್ದು ಮಾಡ್ತಾ ಇದ್ರು. ಅದನ್ನು ನಾವು ಮುಂದೆ ಕಾಣ್ತೀವಿ. ಫಲಹೇತುತ್ವದಿಂದಲೇ ನಮ್ಮ ಸಮಾಜ ಎಲ್ಲ ಕಾಲದಲ್ಲಿಯೂ ಕಷ್ಟಪಟ್ಟಿದೆ. ಜನಗಳು ಎಲ್ಲ ಕಾಲದಲ್ಲಿಯೂ ಒದ್ದಾಡ್ತಾ ಇದ್ದಾರೆ. ನೋಡಿ, ಒಳ್ಳೆಯ ಕಲೆ ಇತ್ಯಾದಿಗಳನ್ನು ಕಲಿತುಬಿಟ್ಟು
ನಮಗೆ ಪ್ರದರ್ಶನ ಕೊಡೋದಕ್ಕೆ ಒಂದು ವೇದಿಕೆ ಇಲ್ಲ ಅಂತ ಗೋಳಾಡುವಾಗ ಕಲೆಯನ್ನು ಕಲಿತಿದ್ರಿಂದ ಸಂಕಟವೇ ಬರುತ್ತಲ್ಲ. ನನ್ನ ಸ್ನೇಹಿತರ ಸೊಸೆ ನೃತ್ಯ ಕಲಿತಿದ್ದಾರೆ, ಒಳ್ಳೆ ಇಂಜಿನಿಯರ್ ಆಗಿದ್ದಾರೆ, ದುಡ್ಡು ಕಾಸಿಗೇನು ಕೊರತೆ ಇಲ್ಲ. ಅವರು ಡಾನ್ಸ್ಗೆ ವೇದಿಕೆ ಇಲ್ಲ ಅಂತ ಗೋಳಾಟ. ಅದರಿಂದ 12 ವರ್ಷ ನೃತ್ಯ ಕಲಿತು ಈಗ ಕಣ್ಣೀರಲ್ಲಿ ಕೈ ತೊಳೆಯೋದು. ಅದ್ಯಾಕಾಗಬೇಕು? ಒಳ್ಳೆಯ ನೃತ್ಯವನ್ನು ನೋಡಿ ಮೆಚ್ಚಿ ಸಂತೋಷ ಪಡುವಂಥ ಶಕ್ತಿ ಬಂತಲ್ಲ ಅಂತ ಅಂದ್ಕೋಬಹುದಲ್ವ. ಮತ್ತು ನಮಗೆ ಭಗವಂತ ಬಂಜರು ಭೂಮಿಯಲ್ಲಿ, ಮರುಭೂಮಿಯಲ್ಲಿ ನದಿಯನ್ನು ಸೃಷ್ಟಿ ಮಾಡಿ ಕೊಟ್ಟಿದ್ದಾನೆ ಅಂದರೆ ಆ ನದಿಗೊಂದು ಅಣೆಕಟ್ಟು ಹಾಕಿ ಕಾಲುವೆ ಅಗೆದು ಅದಕ್ಕೆ ವ್ಯವಸಾಯಕ್ಕೆ ಬೇಕಾಗುವಂತೆ ನೀರಿನ ವಿನಿಯೋಗ ಮಾಡಿಕೊಳ್ಳೋ ಜನರನ್ನು ಕಳಿಸ್ಕೊಡದೇ ಇರ್ತಾನೆ. ನಮಗೆ ಆ ರೀತಿಯಾದ ಈಶ್ವರ ವಿಶ್ವಾಸ ಇಲ್ಲ. ನಾನು ಭಗವದ್ಗೀತೆ ಓದುವಾಗಿಂದ ಕನಸು ಕಂಡಿದ್ನ ಗೋಖಲೆ ಸಂಸ್ಥೆಯಲ್ಲಿ 15 ದಿವಸ ಭಗವದ್ಗೀತೆ ಪ್ರವಚನ ಮಾಡ್ತೀನಿ ಅಂತ. ಹಾಗೆ ಕನಸು ಕಂಡುಬಿಟ್ಟು ಭಗವದ್ಗೀತೆ ಓದಿದ್ರೆ ಅದು ಅಂಟ್ತಾ ಇತ್ತ. ಅಂದರೆ ಕೂಸು ಹುಟ್ಟೋ ಮುನ್ನ ಕುಲಾವಿ ಹೊಲಿಸೋದು ಅಂತಾರಲ್ಲ, ಅದಕ್ಕೆ ನಾವು ಕೈ ಹಾಕಬಾರದು. ಅವಕಾಶಗಳಿಗಾಗಿ ಹಪಹಪಿ ಮಾಡಿಕೊಂಡು ಯಾವುದನ್ನಾದರೂ ಕಲಿತರೆ ಕೂಲಿ ಕೆಲಸಕ್ಕೆ ಹೋಗ್ಬೋದೇ ಹೊರತು ಆನಂದಕ್ಕಾಗಿ ಕೂಲಾಗಿ ಇರೋದಕ್ಕೆ ಸಾಧ್ಯ ಇಲ್ಲ. ಅದರಿಂದಲೇ ಫಲ ಅನ್ನೋದು ಕಾರ್ಪಣ್ಯ ಅಂತ ಕೃಷ್ಣ ಹೇಳುವುದು ಬಹಳ ಸತ್ಯ. ಅರೆ ತುಂಬ ಜನ ಫಲವನ್ನು ತಿಪ್ಪೆಗೆಸ್ದು ಬಿಡಬೇಕಾ ಅಂತಾರೆ. ತಿಪ್ಪೆಗೆಸೆಯೋದು ಅಹಂಕಾರ ಆಗುತ್ತೆ, ಫಲಕ್ಕಾಗಿ ಬಾಯಿ ಬಿಡೋದು ಹೀನಾಯ ಆಗುತ್ತೆ. ಅದರಿಂದ ನಮ್ಮ ಕೆಲಸ ನಾವು ಮಾಡೋಣ, ಅದು ಬಂದೇ ಬರುತ್ತೆ. ಮಧ್ಯದಲ್ಲಿ ಯಾರು ಹಿಂಗೆ ಕೈ ಹಿಡ್ಕೊಂಡು ತಪ್ಪಿಸ್ಬಿಟ್ರೆ ಸರಿ. ಆ ತರಹ ನಿಮಗಿದೆ ಅಂದರೆ ಉಸಿರಾಡುವಾಗ ಒಳಗೆ ಬಂದು ಉಸಿರು ಆಚೆಗೆ ಹೋದ್ಮೇಲೆ ಬರುತ್ತೋ ಇಲ್ವೋ ಅಂತ ಗ್ಯಾರಂಟಿ ಇಲ್ಲ. ಅದಕ್ಕೆ ನಾನು ಉಸಿರೇ ಬಿಡೋದಿಲ್ಲ ಅಂತ ಕೂತ್ಕೊಂಡ್ರೆ ಒಳ್ಳೆಯದೇ ಆಗುತ್ತೆ. ಜಗತ್ತಿನಲ್ಲಿ ಎಲ್ಲ ಕೆಲಸಗಳು ನಂಬಿಕೆಯ ಮೇಲೆ, ವಿಶ್ವಾಸದ ಮೇಲೆ ನಡೀತಾ ಇದೆ. ಹಾಗಾಗಿ ನಾವು ನಿರ್ಲೇಪ ಕರ್ಮವನ್ನು ಮಾಡಿದರೆ ನಮಗೆ ಶ್ರೇಯಸ್ಸಾಗುತ್ತದೆ ಎನ್ನುವ ವಿಶ್ವಾಸ ಇಟ್ಟುಕೊಳ್ಳಲೇಬೇಕು. ಇಲ್ಲದೆ ದಾರಿ ಇಲ್ಲ. ನಾನು ಬರ್ತೀನಿ 8:30 ಹೊತ್ತಿಗೆ, ಮನೆಯಲ್ಲೇ ಅಡುಗೆ ಎಲ್ಲ ಮಾಡಿಟ್ಟಿರಿ, ಊಟ ಮಾಡ್ತೀನಿ ಅಂತ ಎಷ್ಟೋ ಜನ ಹೇಳಿರ್ತಾರೆ. ಹೆಂಡತಿ ಮಾಡದೇ ಇದ್ದರೆ ಅಥವಾ ಗಂಡ ಮಾಡದೇ ಇದ್ದರೆ ಅಡುಗೆನ, ಅಥವಾ ಮಾಡಿಟ್ಟಂಥ ಸಾರು ಇನ್ಯಾವುದೋ ಪ್ರಮಾದವಾಗಿಬಿಟ್ಟಿದ್ರೂ ಹಳಸು ಹೋಗ್ಬಿಟ್ರೆ, ಹೀಗೆಲ್ಲ ಯೋಚನೆ ಮಾಡಿಕೊಂಡು ದಾರಿನಲ್ಲೇ ಯಾವುದಾದ್ರು ಒಂದು ಹೋಟೆಲ್ಗೆ ಲಗ್ಗೆ ಹಾಕೋಣ ಅಂತ ಅಂದ್ಕೋತೀವ? ಇಲ್ಲ. ಅಂದರೆ ಆ ನಂಬಿಕೆಯ ಮೇಲೆ ನಡೀತಾ ಇರ್ತಕ್ಕಂಥದ್ದು. ಹೀಗಾಗಿ ಭಗವದ್ವಿಶ್ವಾಸ ಅನಿವಾರ್ಯವಾಗಿ ಬೇಕಾಗುತ್ತೆ. ಅದು ಇಲ್ಲವೋ ಆತ್ಮಾನಂ ಶರಣಮನ್ವಿಚ್ಛ, ನಮ್ಮೊಳಗೆ ನಮಗೆ ವಿಶ್ವಾಸ ಇರಬೇಕು. ಯಾರಿಗೆ ನಮ್ಮಲ್ಲಿ ಇಲ್ಲವೋ ಅವರು ಈಶ್ವರ ಪ್ರಣಿಧಾನ ಮಾಡಬೇಕು. ಯಾರಿಗೆ ನಮ್ಮಲ್ಲಿದೆಯೋ ಈಶ್ವರ ನಮ್ಮೊಳಗೆ ಇದ್ದಾನೆ ಎನ್ನುವ ಧೈರ್ಯ ಇರುತ್ತೆ. ಬುದ್ಧಿಯುಕ್ತೋ ಜಹಾತೀಹ ಉಭೆ ಸುಕೃತ ದುಷ್ಕೃತೆ ತಸ್ಮಾದ್ ಯೋಗಾಯ ಯುಜ್ಯಸ್ವ ಯೋಗ ಕರ್ಮಸು ಕೌಶಲಂ. ಇಲ್ಲಿ ಆತ್ಮಯೋಗವನ್ನು ಹೇಳ್ತಾ ಇದ್ದಾನೆ. ತುಂಬ ಸೊಗಸಾಗಿರ್ತಕ್ಕಂಥದ್ದು. ನೀನು ಬುದ್ಧಿಯಲ್ಲಿ ಅಂದರೆ ಸಮಬುದ್ಧಿಯಲ್ಲಿ ಜ್ಞಾನ ಮಾರ್ಗದಲ್ಲಿ ನಿಷ್ಠನಾಗು. ಸುಕೃತ ದುಷ್ಕೃತ ಪುಣ್ಯ ಪಾಪಗಳು ಎರಡನ್ನೂ ಮೀರಿದಂಥವನಾಗ್ತೀಯ. ಆಗ ಯೋಗಕ್ಕೆ ಹೊಂದಿಕೊಳ್ತೀಯ, ಅಂದರೆ ನಿರ್ಲೇಪ ಕರ್ಮಯೋಗಕ್ಕೆ. ಹಾಗಾಗಿ ಯೋಗ ಅಂತಂದರೆ ಕರ್ಮಸು ಕೌಶಲ ಅಂತ. ಬೇರೊಬ್ಬರ ತೃಪ್ತಿಗಲ್ಲ, ನನ್ನ ತೃಪ್ತಿಗೆ ಮಾಡಿಕೊಳ್ಳೋದು ಅಂದರೆ ಓರಣವಾಗಿ ಒಪ್ಪವಾಗಿ ಮಾಡ್ತಕ್ಕಂಥದ್ದು. ಕೆಲವರು ಅಚ್ಚುಕಟ್ಟು ಮಾಡ್ಕೊಳ್ತಾರೆ ತಮಗೋಸ್ಕರ, ಯಾರೂ ಏನೂ ಕೇಳಿರೋದಿಲ್ಲ. ಅದ್ಯಾತಕ್ಕೆ? ನಮಗಾಗಿ, ನಮ್ಮ ಸಂತೋಷಕ್ಕಾಗಿ. ಹಾಗೆ ಮಾಡಿಕೊಳ್ಳದೇ ಇದ್ದರೆ ನಮಗೆ ಒಪ್ಪ ಅಂತ ಅನಿಸ್ಕೊಳ್ಳಲ್ಲ ಅಂತ. ಕೆಲವರು ಒಂಟೊಂಟಿ ಇರ್ತಾರೆ, ಅಡುಗೆ ಮಾಡ್ಕೊಳ್ಳೋಕ್ಕೇನೋ ಉಪೇಕ್ಷೆ, ಎಂಥದ್ದೋ ಒಂದು ಬೇಯಿಸ್ಕೊಂಡ್ರೆ ಆಯಿತು ಅಂತ. ಹೋಗಲಿ, ಹಾಗೆ ಬೇಯಿಸ್ಕೊಂಡಿರ್ತಕ್ಕಂಥದ್ದು ರಾಗಿನೋ ಅಂಬಲಿನೋ ಯಾವುದೋ ಒಂದು, ಅದನ್ನು ರುಚಿಯಾಗಿ ತಿಂತಾರೆ. ಅಯ್ಯೋ ತಿನ್ನಬೇಕಲ್ಲ, ಅವರೆಲ್ಲ ರುಚಿಯಾಗಿ ತಿಂತಾರಲ್ಲ, ನಮಗಾಗ್ತಾ ಇಲ್ವಲ್ಲ ಅಂತ ತುತ್ತಿಗೂ ಬೈಕೊಂಡು ಗೋಳಾಡಿಕೊಂಡು ತಿಂತಾರೆ. ಇನ್ನು ಕೆಲವರು ತಮ್ಮೊಬ್ಬರಿಗೆ ಆದರೂ ಪಾಂಕ್ತವಾಗಿ ಸಾಂಗೋಪಾಂಗವಾಗಿ ಒಗ್ಗರಣೆಗೆ ಉದ್ದಿನಬೇಳೆ ಇಲ್ಲ ಅಂದರೆ ಅಂಗಡಿಗೆ ಹೋಗ್ಬಿಟ್ಟಿದ್ರೆ 1/4 kg ಉದ್ದಿನಬೇಳೆ ತಂದು ಒಗ್ಗರಣೆ ಹಾಕ್ಕೊಂಡು, ಒಂದು ಚಟ್ನಿಗೆ ಅಂತಂದರೆ ಎಷ್ಟೆಲ್ಲ ಹಾಕಬೇಕಾಗತ್ತೆ ನೋಡಿ. ಮೊದಲಿಗೆ ಉದ್ದಿನಬೇಳೆ ಹಾಕಬೇಕು, ಅದು ಸ್ವಲ್ಪ ಕೆಂಪಗಾಗ್ತಿದ್ದಂತೆಯೇ ಅಲ್ಲಿಗೆ ಸಾಸಿವೆ ಬೀಳಬೇಕು, ಅರಿಶಿನ ಬೇರೆ ಹಾಕಬೇಕು. ಹಾಕುವಂಥ ಜಾಗದಲ್ಲಿದ್ದರೆ ಚಟ್ನಿಗೆ ಬೇಕಾಗೋಲ್ಲ, ಹಿಂಗು ಬೇಕಾದವರು ಹಿಂಗು, ಬೆಳ್ಳುಳ್ಳಿ ಬೇಕಾದವರು ಬೆಳ್ಳುಳ್ಳಿ, ಅದು ಹೇಗೆ ಬೇಕಾದರೂ ಮಾಡ್ಕೊಳ್ಬಹುದು. ಮತ್ತು ಒಣಮೆಣಸಿನಕಾಯಿ ತುಂಡುಗಳು ಮಾಡಿ ಇಟ್ಕೊಂಡು ಅದನ್ನು ಹಾಕಬೇಕು. ಹಸಿಮೆಣಸಿನಕಾಯಿ ರುಬ್ಬಾಕಿದ್ದೀವಲ್ಲ ಅಂದರೆ ಅದೇ ಬೇರೆ ಟೇಸ್ಟು, ಇದೇ ಬೇರೆ ಟೇಸ್ಟು. ಅದಕ್ಕೆ ಅದರ ಸದ್ಗತಿ, ಇದಕ್ಕೆ ಇದರ ಸದ್ಗತಿ. ಆಮೇಲೆ ಕರಿಬೇವಿನ ಸೊಪ್ಪು ಅದನ್ನು ಹಾಕಬೇಕು. ಇಷ್ಟೆಲ್ಲ ಹಾಕಿ ಒಗ್ಗರಣೆ. ತುಪ್ಪದ್ದಾದರೆ ಫರಮಾಯಿಷಿ ಒಳ್ಳೆಯದು, ಇಲ್ಲ ಎಣ್ಣೆಯದು.
ಅಷ್ಟು ಹಾಕ್ಕೊಂಡು 1-2 ಚಮಚ ಚಟ್ನಿಗೆ ಇಷ್ಟೆಲ್ಲ ಸಂಭ್ರಮವ ಅಂತಂದರೆ, ಹೌದು 3 ದಿವಸ ಬದುಕೋದಿಕ್ಕೆ ಇಷ್ಟೆಲ್ಲ ಸಂಭ್ರಮವ ಅಂತಂದರೆ, ಅದನ್ನು ನಡೀಬೇಕು ಅಂತನ್ನೋರು ಆ ಆತ್ಮಾನಂದಕ್ಕೆ ಮಾಡಿಕೊಳ್ತಾ ಇರ್ತಾರೆ. ಆ ಓರಣ, ಆ ಒಪ್ಪ, ಹದ ಅದು ಬೇಕಾದದ್ದು. ಅದನ್ನು ಕರ್ಮಸು ಕೌಶಲಂ ಅಂತ ಹೇಳ್ತಾನೆ. ತನಗಾಗಿ ಮಾಡಿಕೊಂಡಂಥದ್ದು, ಇನ್ನೊಬ್ಬರಿಗಾಗಿ ಅಲ್ಲ. ಇನ್ನೊಬ್ಬರಿಗೆ ಅಂತ ಮಾಡುವಲ್ಲಿ ಭಾರ ಕಾಡತ್ತೆ, ತನಗಾಗಿ ಮಾಡುವಲ್ಲಿ ಆ ಭಾರ ಇರುವುದಿಲ್ಲ. ಅದನ್ನು ಸ್ವಾಮಿ ಹೇಳ್ತಾ ಇದ್ದಾನೆ. ಈ ಫಲಹೇತುಗಳ ಕಾರ್ಪಣ್ಯವನ್ನು ಬಹಳ ಸೊಗಸಾಗಿ ಬೃಹದಾರಣ್ಯಕೋಪನಿಷತ್ತಿನಲ್ಲಿ ಯಾಜ್ಞವಲ್ಕ್ಯರು ಗಾರ್ಗಿಗೆ ಹೇಳ್ತಾರೆ. ಯೋ ವಾ ಏತದಕ್ಷರಂ ಗಾರ್ಗಿ ಅವಿದಿತ್ವಾ ಸ್ಮಾಲ್ಲೋಕಾತ್ ಪ್ರೈತಿ ಸ ಕೃಪಣಃ. ಗಾರ್ಗಿ, ಈ ಅಕ್ಷರವನ್ನು, ಈ ಪರಮತತ್ವವನ್ನು ತಿಳ್ಕೊಳ್ಳದೇನೆ ಈ ಲೋಕದಿಂದ ಯಾವನು ಸಾಯ್ತಾನೆ ಅವನು ಕೃಪಣ, ಅವನು ಹೀನ ಅಂತ. ಅಂದರೆ ಮೋಕ್ಷಕ್ಕೆ ಅವನು ಅರ್ಹನಾಗದೆ, ಮೋಕ್ಷವನ್ನು ಪಡ್ಕೊಳ್ಳದೆ, ಜೀವನ್ಮುಕ್ತನಾಗದೆ ಕಂತೆ ಒಗೆಯೋನಿದಾನಲ್ಲ, ಅವನಿಗಿಂತ ಹೀನ ಯಾರೂ ಇಲ್ಲ ಅಂತ. ಇಂಥ ಮಾತದು. ಪ್ರತಿಯೊಬ್ಬನಿಗೂ ಬರ್ತ್ ರೈಟ್ ಅದು, ಇನ್ಯಾವುದಕ್ಕೂ ಇಲ್ಲದೆ ಇರ್ಬೋದು, ಇದಕ್ಕಂತೂ ಇದ್ದೇ ಇದೆ ಅಂತ. ನಾವು ಇದನ್ನು ತುಂಬ ಲೀಸ್ಟ್ ಪ್ರಿಫರೆನ್ಸ್ ಅಂತ ಇಟ್ಕೊಂಡು ಇನ್ನು ಬೇರೆದನ್ನೆಲ್ಲ ಮಾಡ್ಕೊಂಡು ಬಿಡ್ತೀವಲ್ಲ, ಆ ಬಗ್ಗೆ ಉಪನಿಷತ್ತು ಬಹಳ ಕಾಳಜಿ ವಹಿಸುತ್ತೆ. ಅದನ್ನು ಗೀತೆಯೂ ಕೂಡ ಹೇಳುತ್ತೆ. ಆಮೇಲೆ ಯದಾತೆ ಮೋಹಕಲಿಲಂ ಬುದ್ಧಿರ್ವ್ಯತಿತರಿಷ್ಯತಿ ತದಾ ಗಂತಾಸಿ ನಿರ್ವೇದಂ ಶ್ರೋತವ್ಯಸ್ಯ ಶ್ರುತಸ್ಯ ಚ ಅನ್ನುವ ಮಾತು ಹೇಳ್ತಾನೆ. ತುಂಬ ಸೊಗಸಾಗಿರ್ತಕ್ಕಂಥದ್ದು. ಯಾವಾಗ ನಮಗೆ ಮೋಹದ ಅಂಟು ಹೊರಟೋಗ್ಬಿಡುತ್ತೆ, ಆಗ ಕೇಳಬೇಕಾದದ್ದು ಎಲ್ಲ ಮುಗಿದೋಗ್ಬಿಡುತ್ತೆ. ಶ್ರೋತವ್ಯಸ್ಯ ಶ್ರುತಸ್ಯ ಚ ನಿರ್ವೇದಂ ಗಂತಾಸಿ. ಕೇಳಬೇಕಾದ್ದು ಯಾವುದೂ ಇಲ್ಲ, ಇನ್ನು ಕೇಳಿದ್ದು ಯಾವುದೂ ಇಲ್ಲ ಅಂತ ಎಲ್ಲ ವಿಷಯಗಳಲ್ಲಿ ಹೊರಟೋಗ್ಬಿಡುತ್ತೆ ಅಂತ. ಬಸ್ಸಿನ ಪ್ರಯಾಣ ಮುಗಿದ ಮೇಲೆ ಟಿಕೆಟ್ ನಾವು ಯಾಕೆ ಇಟ್ಕೊಳ್ಬೇಕು? ಬಸ್ಸಿನ ಪ್ರಯಾಣವನ್ನಾದರೂ ಯಾಕೆ ನೆನಪಲ್ಲಿ ಇಟ್ಕೊಳ್ಬೇಕು? ಯಾವುದೂ ಬೇಕಿಲ್ಲದ್ದು. ಹಾಗೆ ಜ್ಞಾನ ಆದಮೇಲೆ ಯಾವ ನೋಟ್ಸು, ಯಾವ ಟೆಕ್ಸ್ಟು, ಯಾವುದು ಏನೂ ಬೇಕಿಲ್ಲ. ಕಾರಣ ಅದರ ಅನುಭವವೇ ಆದಮೇಲೆ ಇನ್ಯಾವುದು ತಾನೇ ಬೇಕಿರುತ್ತೆ, ಇನ್ಯಾವುದು ಬೇಕಿರುವಂಥದ್ದಲ್ಲ. ಯಾಕೆ? ಅದು ನಮ್ಮ ಸ್ವರೂಪವೇ ಆಗಿರೋದ್ರಿಂದ ಅದು ಎಂದೂ ನಮ್ಮನ್ನು ಬಿಟ್ಟು ಹೋಗೋಲ್ಲ, ಎಂದೂ ನಮ್ಮಿಂದ ಬೇರ್ಪಡೋಲ್ಲ, ಅದು ಎಂದೂ ಮರೆಯಾಗೋಲ್ಲ, ಮರೆಯೋದಿಲ್ಲ. ಅದನ್ನು ಶ್ರೀಕೃಷ್ಣ ಹೇಳ್ತಾನೆ. ಶ್ರುತಿ ವಿಪ್ರತಿಪನ್ನಾತೆ ಯದಾ ಸ್ಥಾಸ್ಯತಿ ನಿಶ್ಚಲ ಸಮಾಧೌ ಅಚಲ ಬುದ್ಧಿ ತದಾ ಯೋಗಮವಾಪ್ಸ್ಯಸಿ. ಬುದ್ಧಿಯ ದಾರ್ಢ್ಯದಿಂದ ಚೆಲ್ಲಾಪಿಲ್ಲಿಯಾಗದೆ ನಿಂತಾಗ ಯೋಗ ಅಂತ. ಅಂದರೆ ತುಂಬುತನ ಬರುತ್ತದೆ, ನಮಗೆ ಯಾವುದೇ ರೀತಿಯಾದ ಕೊರತೆಗಳು ಕಾಡುವುದಿಲ್ಲ. ಮತ್ತೆ ಅವ್ರು ನೋಡು ಹಾಗಿದ್ದಾರಲ್ಲ, ಇವ್ರು ನೋಡು ಹೀಗಿದ್ದಾರಲ್ಲ ಅಂತ ಈ ಹೋಲಿಕೋತ್ಸವ ಇದೆಯಲ್ಲ, ಹೋಲಿಕೆ ಮಾಡಿಕೊಳ್ಳೋದು, ಆ ಗೋಳಾಟ ಗುಲಾಲ್ ಚೆಲ್ಲೋದು ಇರೋದಿಲ್ಲ. ನನ್ನಂತೆ ನಾನು ಸ್ವಯಂಪೂರ್ಣವಾಗಿ ತೃಪ್ತನಾಗಿದ್ದೀನಿ ಅಂತ. ಮತ್ತೆ ಇಲ್ಲಿ ಇನ್ನೊಂದು ಎಚ್ಚರದ ಮಾತನ್ನು ಹೇಳಬೇಕಾಗಿದೆ. ನನ್ನಂತೆ ತೃಪ್ತನಾಗಿದ್ದೀನಿ ಅಂತ ಶಂಕಾ ಜಾಗಟೆ ತೆಗೆದುಕೊಂಡು ಊರೂರು ಕೇರಿ ಹೇಳೋಕ್ಕೋದ್ರೆ ಅವನು ಖಂಡಿತ ತೃಪ್ತನಾಗಿಲ್ಲ ಅಂತ. ಆ ಕಾರಣದಿಂದಲೇ ಮತಾಂತರ ಮಾಡೋಕ್ಕೆ ಬರುವ ಪ್ರತಿಯೊಬ್ಬರಿಗೂ ಕೂಡ ಅವನ ಮತ ಅರ್ಥವೇ ಆಗಿಲ್ಲ, ಅನರ್ಥವಾಗಿದೆ ಅಂತ ಗೊತ್ತಾಗುತ್ತೆ. ಆಗಿದ್ದರೆ ಅದರೊಳಗೆ ಸತ್ವ ಇದೆ ಅಂತ ಗೊತ್ತು, ಅವನು ಎಲ್ಲರತ್ರಕ್ಕೂ ಶಂಕ ಊದ್ಕೊಂಡು ಹೋಗುವುದಿಲ್ಲ. ಬಂದವರಿಗೆ ಹೇಳ್ತಾನೆ, ಅವರಿಗೂ ಆಯ್ಕೆ ಕೊಡ್ತಾನೆ. ನೋಡಪ್ಪ, ಇದಿದು ಹೀಗೀಗಿದೆ, ನೀನು ನೋಡಿ ಮಾಡು ಅಂತ ಕೃಷ್ಣನೇ ಆಯ್ಕೆ ಕೊಟ್ಟ ಮೇಲೆ ಇವನು ಯಾವ ತೊಪ್ಪಲು? ವಿಮರ್ಶೇತ ದಶೇಷೇಣ ಯಥೇಚ್ಛಸಿ ತಥಾಕುರು ಅಂತಂದ ಮೇಲೆ ಇನ್ನೇನಂತ ಹೇಳಬೇಕು. ಹಾಗಾಗಿ ತುಂಬ ಜನ ನಾನು ನೆಮ್ಮದಿಯಾಗಿದ್ದೀನಿ ಅಂತ ಹೇಳ್ಕೋತಾರೆ. ಅದು ಸತ್ಯವಾಗಿ ದಿವಾಳಿ ಆಗೋನು ವ್ಯಾಪಾರ ಜಾಸ್ತಿ ಎನ್ನುವ ಕಥೆನೇ. ನನ್ನ ಸ್ನೇಹಿತರೊಬ್ಬರ ತಂದೆ ಹಾಗೆ, ನನ್ನ ಮಕ್ಕಳೆಲ್ಲ ಚೆನ್ನಾಗಿದ್ದಾರೆ, ನಾನು ಗಟ್ಟುಮುಟ್ಟಾಗಿದ್ದೀನಿ, ಆರೋಗ್ಯವಾಗಿದ್ದೀನಿ ಅಂತ ಹೇಳ್ಕೊಳ್ಬೇಕು ಅನ್ನೋದು ಯಾತಕ್ಕೆ ಅಂದರೆ, ನೀವು ತುಂಬ ಚೆನ್ನಾಗಿದ್ದೀರಾ, ಪುಣ್ಯಾತ್ಮರ ಸ್ವಾಮಿ, ನಿಮ್ಮಂಥ ಧನ್ಯರು ಯಾರೂ ಇಲ್ಲ ಅಂತ ಅವ್ರನ್ನ 10 ಜನ ಕೊಂಡಾಡಬೇಕು ಅಂತ. ಪಾಪ ಅವ್ರದ್ದು ಒಳ್ಳೆಯ ಬುದ್ಧಿ. ಆದರೆ ಕೊಂಡಾಡಲ್ಪಡಬೇಕು ಅನ್ನುವಂಥಲ್ಲಿ ಕೊರತೆ ಬಂತಲ್ಲ. ಮನೇಲಿ ಯಾರು ಕೊಂಡಾಡೋರು ಇಲ್ಲ ಅಂತ ಆಯ್ತಲ್ಲ, ಎಲ್ಲ ಸರಿಯಾಗಿದೆ. ಅದೊಂದು ಕಥೆ ಇದೆಯಲ್ಲ, ಈಗಿನ ರಷ್ಯಾ ಅಲ್ಲ, ಆಗಿನ ರಷ್ಯಾ. ಪ್ರಪಂಚಕ್ಕೆಲ್ಲ ಸಮೃದ್ಧವಾಗಿದ್ದೇನೆ ಅಂತ ಕೊಚ್ಚಿಕೊಳ್ತಾ ಇದ್ದ ಕಾಲದ ರಷ್ಯಾ. ಆ ರಷ್ಯಾದ ನಾಯಿ ಭಾರತಕ್ಕೆ ಬಂತಂತೆ. ಅದು ಏನು ಗಟ್ಟುಮುಟ್ಟಾಗಿ ರಷ್ಯನ್ರ ಥರನೇ ದಷ್ಟಪುಷ್ಟವಾಗಿತ್ತು. ಹೃಷ್ಟಪುಷ್ಟ ಅಂತ ಸರಿಯಾಗಿ ಅದರ ರೂಪ, ದೃಷ್ಟಪುಷ್ಟ ಅಂತಲೂ ಹೇಳ್ಬೋದು. ದಷ್ಟಪುಷ್ಟ ಅಂತ ಅಂದುಬಿಡ್ತಾರೆ, ಅದು ತಪ್ಪು ರೂಪ. ಹೃಷ್ಟಪುಷ್ಟವಾದ ಆ ನಾಯಿ ಬಂದು ಭಾರತ ದೇಶದ ಈ ಬಡ ಬೀದಿ ನಾಯಿಗಳನ್ನು ನೋಡ್ತು.
ಇದೇನು ನೀವುಗಳೆಲ್ಲ ಇಷ್ಟು ಸೊರಗಿದ್ದೀರಲ್ಲ ಅಂದರೆ, ಹೌದು ನಮಗೆಲ್ಲಿ ಊಟ ತಿಂಡಿಗೆ ಕಷ್ಟ ಅಂತ. ಆಮೇಲೆ ನೀನು ಯಾತಕ್ಕೆ ಇಲ್ಲಿಗೆ ಬಂದೆ, ಸ್ವರ್ಗದಲ್ಲಿದ್ದಂಗಿದೆಯಾ ನೋಡಿದ್ರೆ ಇಷ್ಟು ಮೈ ತುಂಬಿಕೊಂಡು ಅಂತ. ಎಲ್ಲ ಇದೆ, ಆದರೆ ಬೊಗಳೋಕ್ಕೆ ಅವಕಾಶ ಇಲ್ಲ, ಇಲ್ಲಿ ಬೊಗಳ ಹೋಗೋಣ ಅಂತ ಬಂದೆ ಅಂತ. ಈ ತರಹ ಹೀಗೆ ಎಲ್ಲ ಇದೆ, ಮನೆಯಲ್ಲಿ ಸಮೃದ್ಧಿ ಇದೆ, ಆದರೆ ರೆಕಾಗ್ನಿಷನ್ ಇಲ್ಲ, ನಮ್ಮನ್ನು ಯಾರೂ ಗೌರವಿಸೋಲ್ಲ, ಎಲ್ಲರೂ ಚೆನ್ನಾಗಿದ್ದಾರೆ, ಕ್ಯಾರೆ ಅಂತ ಕೇಳೋರಿಲ್ಲ. ಇದು ಬಂದಿರೋ ಸಮಸ್ಯೆ. ಅಂದರೆ ನಮಗೆ ಸಂತೋಷ ಇದೆ ಅನ್ನೋದು ಬೇರೆಯವರಿಗೆ ಗೊತ್ತಾಗಬೇಕೇ ಹೊರತು ನಾವು ಹೇಳುವುದಲ್ಲ. ಸುಂದರಿ ಅಂತ ಹೆಸರಿಟ್ಟುಕೊಂಡವರೆಲ್ಲ ಸುಂದರಿಯರಾಗ್ತಾರ್ಯಾ? ನೋಡಿದವರು ನೀನು ಸುಂದರಿ ಚೆಲುವೆ ಅಂತ ಹೇಳಬೇಕು. ಹೀಗಾಗಿ ನಾವು ನಮ್ಮ ಮೇಲೆ ಹಣೆಪಟ್ಟಿ ಕಟ್ಟಿಕೊಂಡ್ರೆ ಅದು ನಾವು ಆಗಿಲ್ಲವಾದ್ದರಿಂದಲೇ ಅಂತಲೇ. ಆಗಿದ್ದರೆ ನೋಡಿದ ತಕ್ಷಣ ಹೇಳ್ತಾರೆ, ಗುಲಾಬಿ ಕೆಳಗಡೆ ಯಾರೂ ಬರೆದಿರೋದಿಲ್ಲ ಇದು ಗುಲಾಬಿ ಹೂವು ಅಂತ. ಅಕರಾಳ ವಿಕರಾಳವಾಗಿ ವ್ಯಾಕ್ಸಲ್ಲಿ ಯಾರಾದರೂ ಮಾಡಿದ್ರೆ ಅದು ಗುಲಾಬಿನ ಚೆಂಡು ಹೂವನ ಏನು ಗೊತ್ತಾಗದೇ ಇದ್ದಾಗ ಮಾತ್ರ ಕೆಳಗಡೆ ಗುಲಾಬಿ ಹೂವು ಅಂತ ಬರೀಬೇಕಾಗತ್ತೆ. ಮತ್ತೆ ಹೇಳ್ತಾನೆ, ಸ್ಥಿತಪ್ರಜ್ಞನ ಲಕ್ಷಣಗಳ ವಿವರ ನೋಡಿ. ಇಲ್ಲಿವರೆಗೂ ನಾವು 2ನೇ ಅಧ್ಯಾಯದಲ್ಲಿ ಕಂಡದ್ದು ಏನು? ಮೊದಲಿಗೆ ಆತ್ಮನಿತ್ಯತ್ವವನ್ನು ಹೇಳ್ತಾನೆ, ಮತ್ತೆ ಸ್ವಧರ್ಮದ ಅನಿವಾರ್ಯತೆಯನ್ನು ಹೇಳ್ತಾನೆ. ಸ್ವಧರ್ಮ ಎಷ್ಟು ವ್ಯಾಪಕವಾದದ್ದು ಅನ್ನುವಂಥದ್ದನ್ನು ತುಂಬ ಸೊಗಸಾಗಿ ಬಹಳ ಚೆನ್ನಾಗಿ ಭಗವದ್ಗೀತೆಯಲ್ಲಿ ಹೇಳಲಾಗಿದೆ. ಮುಂದೆ ಕರ್ಮಯೋಗದಲ್ಲಿ ಕೂಡ ಬರುತ್ತದೆ, ಆಗ ನಾನು ಅದನ್ನು ವಿಸ್ತರಿಸ್ತೀನಿ. ಆಮೇಲೆ ಈ ಜ್ಞಾನಿಯ ಲಕ್ಷಣ ಎಂಥದ್ದಾಗಿ ನೆಮ್ಮದಿಯಾಗುತ್ತದೆ ಎನ್ನುವುದನ್ನು ಹೇಳ್ತಾ ಜ್ಞಾನದ ಪಾರಮ್ಯವನ್ನು ಹೇಳ್ತಾನೆ. ಸಾಂಖ್ಯಯೋಗದಲ್ಲಿ ನಾವು ಮುಖ್ಯವಾಗಿ ಕಾಣತಕ್ಕಂಥದ್ದು ಒಂದು 10 ಪಾಯಿಂಟ್ಗಳು ಅಂತ ಹೇಳುವುದಿದ್ದರೆ, ಮೊದಲಿಗೆ ಕೃಷ್ಣನ ಅಧಿಕ್ಷೇಪ. ಕುತಸ್ತ್ವಾ ಕಶ್ಮಲವಿದಂ ವಿಷಮೇ ಸಮುಪಸ್ಥಿತಂ ಅನಾರ್ಯ ಜುಷ್ಟಂ ಸ್ವರ್ಗ್ಯಂ ಕೀರ್ತಿಕರಮರ್ಜುನ, ಆ 2 ಶ್ಲೋಕಗಳು ಕ್ಲೈಬ್ಯಂ ಅಸ್ಮಗಮ ಪಾರ್ಥ. ಆಮೇಲೆ ಅರ್ಜುನನ ಅಳ್ಳಿಗೆ ಅಶೋಚ್ಯಾನನ್ವ ಶೋಚಸ್ತ್ವಂ. ಹೀಗಾಗಿ ಆನಂದ ರೂಪದ ಸಚ್ಚಿದಾನಂದ ರೂಪದ ಆತ್ಮವಸ್ತುವಿನ ಮುಂದೆ ಈ ಗೋಳಾಟ ಎಂಥದ್ದು ಅಂತ. ಆಗ ನಿತ್ಯಾನಿತ್ಯ ವಿವೇಕದ ಆತ್ಮನಿತ್ಯತ್ವವನ್ನು ಹೇಳ್ತಕ್ಕಂಥದ್ದಾಗತ್ತೆ. ಜನನ ಮರಣ ಮೀಮಾಂಸೆ ಮಾಡ್ತಾ ಅವ್ಯಕ್ತಾದೀನಿ ಭೂತಾನಿ ವ್ಯಕ್ತ ಮಧ್ಯಾನಿ ಭಾರತ ಅವ್ಯಕ್ತ ನಿಧನಾನ್ಯೇವ ತತ್ರ ಕಾ ಪರಿದೇವನ ಅಂತ. ಆದಿಯೂ ಅವ್ಯಕ್ತ, ಅಂತ್ಯವೂ ಅವ್ಯಕ್ತ, ಮಧ್ಯೆ ವ್ಯಕ್ತ, ಅದು ಮಿಸ್ ಆಯಿತು ಅಂತ ಶಂಕ ಯಾಕೆ ಪೂರೈಸ್ತೀಯಾ ಅಂತ, ಅದಕ್ಕ್ಯಾಕೆ ಗೋಳಾಟ ಅಂತ ಕೇಳ್ತಾನೆ. ಅಂದರೆ 2 ಕಡೆ ಈಗಾಗಲೇ ಠೇವಣಿ ಕಳ್ಕೊಂಡಿದೀಯಾ, ಇನ್ನು 3ನೇ ಕಡೆನೂ ಕಳ್ಕೊಂಡ್ರೆ ಆಗತಕ್ಕಂಥದ್ದು ಏನು ಅಂತ. ಮತ್ತು ಸ್ವಧರ್ಮ ಲೋಕವ್ಯವಹಾರ ಇದು ಯಾವ ರೀತಿ ಅಂತ 31ನೇ ಶ್ಲೋಕದಿಂದ 38ರವರೆಗೆ ಹೇಳ್ತಾನೆ. ಸ್ವಧರ್ಮವನ್ನು ಮೊದಲು ಎತ್ತಿ ಹಿಡಿತಾನೆ. ಆಮೇಲೆ ಜ್ಞಾನದ ಅಂದರೆ ಸಾಂಖ್ಯದ ವೈಶಿಷ್ಟ್ಯ ಏನು ಅಂತ ಹೇಳ್ತಾ, ವೇದ ಕರ್ಮ ಪ್ರತಿಪಾದನೆಯಲ್ಲಿಯೇ ಮುಳುಗಿ ಹೋಗೋಲ್ಲ, ಅಲ್ಲಿಯೇ ವಿಶ್ರಾಂತವಾಗುವುದಿಲ್ಲ, ಚಿತ್ತಶುದ್ಧಿಗಾಗಿ ಮಾತ್ರ. ಚಿತ್ತಶುದ್ಧಿಗೆ ನಾನಾ ಮಾರ್ಗಗಳು, ನಾನಾ ಕರ್ಮಗಳು, ನಾನಾ ವಿಧಾನಗಳು. ಹಾಗಾಗಿ ಕರ್ಮ ಅನ್ನೋದು ಕರ್ತೃತಂತ್ರ ಅಥವಾ ಪುರುಷತಂತ್ರ, ವ್ಯಕ್ತಿಗಳಿಂದ ಭಿನ್ನಯಿಸುವುದೇ ಹೊರತು ವಸ್ತುತಂತ್ರ ಪಾರಮಾರ್ಥಿಕವಾದ ಸತ್ಯ ಅಲ್ಲ, ಅದು ಜ್ಞಾನ ಮಾತ್ರ ಅಂತ ಹೇಳ್ತಾನೆ. ಮತ್ತು ಕರ್ಮಯೋಗ ಯಾಕೆ ಮಾಡಬೇಕು? ಕರ್ಮಯೋಗ ನಿರ್ಲೇಪ ಕರ್ಮ, ಅಸಂಗ ಕರ್ಮ ಅನ್ನುವಂಥದ್ದನ್ನು ಹೇಳ್ತಾನೆ. ಕೃಪಣ ಫಲಹೇತವ ಅನ್ನುವುದು ಅಲ್ಲಿ ಬರುತ್ತೆ. ಹೀಗೆಲ್ಲ ಆದಮೇಲೆ ಸ್ಥಿತಪ್ರಜ್ಞೆ ಲಕ್ಷಣವನ್ನು ಈಗ ಹೇಳ್ತಾನೆ. ಸಾಂಖ್ಯಯೋಗ ಭಗವದ್ಗೀತೆಯ ಸಾರ ಅಂದನಲ್ಲ. ಸಾಮಾನ್ಯವಾಗಿ ಶಾಸ್ತ್ರದಲ್ಲಿ 4 ಪಾದ ಅಂತೀವಿ. ಯಾವುದನ್ನು ಮೊದಲು ಹೇಳ್ತೀವಿ? ಅವಿರೋಧ ಮೊದಲನೇದು, ಸಮನ್ವಯ 2ನೇದು, 3ನೇದು ಅಥವಾ ಸಮನ್ವಯ ಮೊದಲನೇದು, ಅವಿರೋಧ 2ನೇ ಆಗ್ಬೋದು, 3ನೇದು ಸಾಧನ, 4ನೇದು ಫಲ. ಅಂದರೆ ಮೊದಲು ಅವಿರೋಧ, ಇದಕ್ಕೆ ಯಾವುದು ವಿರೋಧ ಇಲ್ಲಪ್ಪ ಅಂತ ಹೇಳಬೇಕು. ಆತ್ಮ ಬಿಟ್ಟು ಇನ್ಯಾವುದೂ ಕೂಡ ನಮಗೆ ಮುಖ್ಯವಲ್ಲ ಅಂತ ನಮಗೆ ಗೊತ್ತಾಗ್ಬಿಡುತ್ತೆ. ನಾನಲ್ಲದೆ ಇನ್ಯಾರು ಮುಖ್ಯ. ಹಾಗಾಗಿ ಆತ್ಮನಿತ್ಯ. ನಿಮಗೆಲ್ಲ ಗೊತ್ತೇ ಇದೆ ಕಥೆ, ಅಕ್ಬರ್ ಬೀರ್ಬಲ್ ಕಥೆಯಲ್ಲಿ ತಾನು ಹೆಚ್ಚೋ ಮಕ್ಕಳು ಹೆಚ್ಚೋ ಯಾವುದು ಹೆಚ್ಚು ಪ್ರೀತಿಪಾತ್ರವಾದದ್ದು ಅಂದರೆ ನಮಗೆ ನಾವೇ ಪ್ರೀತಿಪಾತ್ರರು ಅಂತ ಬೀರ್ಬಲ್ ಹೇಳಿ ಆ ಕಡಾಯಿ ಒಳಗಡೆ ತಾಯಿ ಕೋತಿಯನ್ನು ಮರಿ ಕೋತಿಯನ್ನು ಬಿಟ್ಟು ನೀರನ್ನು ಕ್ರಮಕ್ರಮವಾಗಿ ಹೆಚ್ಚಿಸ್ತಾ ಬಂದಾಗ ಸ್ವಲ್ಪವರೆಗೂ ಮರಿಯನ್ನು ತಲೆ ಮೇಲೆ ಇಟ್ಕೊಳ್ಳುತ್ತೆ. ತಾನೇ ಮುಳುಗುವ ಸ್ಥಿತಿ ಬಂದರೆ ಮರಿಯನ್ನೂ ಕೆಳಗೆ ಹಾಕಿ ತಾಯಿ ಕೋತಿ ಮೇಲೆ ನಿಂತು ಬಿಡುತ್ತೆ. ಆಮೇಲೆ ನೀರನ್ನು ಖಾಲಿ ಮಾಡಿಸೋದಾಗುತ್ತೆ. ಯಾಕೆ? ತನಕುಮಾಲಿನ ಧರ್ಮಮ ಅಂತ ತೆಲುಗಿನ ಗಾದೆ. ನನಗಿಂತ ಮಿಗಿಲಾದ ಧರ್ಮ ಯಾವುದಿದೆ? ನಾನಿರಬೇಕು, ಘಟ ಇದ್ದಲ್ಲಿ ಮಠ ಅಂತ ಹೇಳಿದನಲ್ಲ. ಹಾಗೆ ಅದು ಅವಿರೋಧ.
ಆಮೇಲೆ ಸಮನ್ವಯ, ಅದು ಗೊತ್ತಾದ ಮೇಲೆ ಕರ್ಮವನ್ನು ಹೇಗೆ ಸಮನ್ವಯ ಮಾಡಬಹುದು, ಜ್ಞಾನಕ್ಕೆ ಅದು ಹೇಗೆ ಅಧೀನವಾಗಿ ಬರುತ್ತದೆ, ಸ್ವಧರ್ಮ ಅಂದರೆ ಏನು, ಹೀಗೆ ಆ ವಿವರಗಳೆಲ್ಲ ಬಂದು ಸಮನ್ವಿತ ಆಗುತ್ತದೆ. ಇನ್ನು ಸಾಧನ, ಅದನ್ನು ನಿರ್ಲೇಪ ಕರ್ಮ ಅದಕ್ಕೆ ದಾರಿ ಅಂತ ಹೇಳಿದ್ದಾನೆ. ಮತ್ತು ಫಲ, ಜೀವನ್ಮುಕ್ತಿಯೇ ಫಲ, ಅದೇ ಸ್ಥಿತಪ್ರಜ್ಞತ್ವ. ಮತ್ತು ಇನ್ನೂ ಒಂದು ರೀತಿ ಸ್ಥಿತಪ್ರಜ್ಞನ ಲಕ್ಷಣಗಳು ಯಾವುದ್ಯಾವುದಿದೆ ಅವೆಲ್ಲ ಸಿದ್ಧನ ಲಕ್ಷಣಗಳು, ಆತ್ಮಸಿದ್ಧನ ಬ್ರಹ್ಮಸಿದ್ಧನ ಲಕ್ಷಣಗಳು, ಬ್ರಹ್ಮಜ್ಞಾನಿಯ ಲಕ್ಷಣಗಳು, ಜೀವನ್ಮುಕ್ತನ ಲಕ್ಷಣಗಳು. ಅವೆಲ್ಲವನ್ನೂ ಕೂಡ ಜೀವನ್ಮುಕ್ತನಾಗಬೇಕಾದ ಸಾಧಕ ಮಾಡತಕ್ಕಂಥ ಪ್ರಯತ್ನಪೂರ್ವಕವಾಗಿ ಮಾಡುವ ಸಾಧನೆಗಳು. ಶಂಕರ ಭಗವತ್ಪಾದರು ತಮ್ಮ ಉಪನಿಷತ್ ಭಾಷ್ಯಗಳಲ್ಲಿ ಇದನ್ನು ತುಂಬ ಚೆನ್ನಾಗಿ ಹೇಳ್ತಾರೆ. ಜ್ಞಾನಿಯ ಲಕ್ಷಣಗಳೇ ಜ್ಞಾನಿಯಾಗಬೇಕಾದ ಜಿಜ್ಞಾಸುವಿಗೆ ಸಾಧನೋಪಾಯಗಳಾಗುತ್ತವೆ ಅಂತ. ನಾನು ಅದನ್ನು ಹೇಳಿದನಲ್ಲ, ಶ್ಲೋಕವನ್ನು ಕಂಠಪಾಠ ಮಾಡೋದಕ್ಕೆ ಅದನ್ನೇ ಮತ್ತೆ ಆವೃತ್ತಿ ಮಾಡಬೇಕಾದ್ರೆ ಬೇರೆ ದಾರಿ ಇಲ್ಲ. ನಾನು ಸತ್ಯವಾದಿ ಅಹಿಂಸಾ ಕ್ರಿಯೆ ಇಟ್ಟುಕೊಂಡವನಾಗಬೇಕು ಅಂತಂದರೆ ಸತ್ಯವನ್ನು ಪ್ರಯತ್ನಪೂರ್ವಕವಾಗಿ ಹೇಳಬೇಕು, ಅಹಿಂಸೆಯನ್ನು ಪ್ರಯತ್ನಪೂರ್ವಕವಾಗಿ ಮಾಡಬೇಕು, ಆಮೇಲೆ ಅದು ಸ್ವಲಕ್ಷಣವೇ ಆಗಿಬಿಡುತ್ತದೆ ಅಂತ. ಹೀಗೆ ತೆಗೆದುಕೊಂಡಾಗ 4 ಪಾದಗಳ ಒಂದು ತತ್ವ ವಿಚಾರ ಅಷ್ಟು ಬಂದುಬಿಟ್ಟಿದೆ. ಇನ್ನು ಮುಂದೆ ಏನಿದ್ರೂ ಅಪೆಂಡಿಕ್ಸ್, ಬಾಲಂಗುಚ್ಚಿ ಹಾಗೆ ಬರುವಂಥದ್ದು. ಈಗ ಸ್ಥಿತಪ್ರಜ್ಞನ ಲಕ್ಷಣಗಳನ್ನು ಅರ್ಜುನ ಕೇಳ್ತಾನೆ. ಕೇಳಿದ್ದಕ್ಕೆ ಸೊಗಸಾಗಿ ಒಂದೊಂದಾಗಿ ಹೇಳ್ತಾ ಬರ್ತಾನೆ. ಪ್ರಜಹಾತಿ ಯದಾ ಕಾಮಾನ್ ಸರ್ವಾನ್ ಪಾರ್ಥ ಮನೋಗತಾನ್ ಆತ್ಮನ್ಯೇವಾತ್ಮನಾ ತುಷ್ಟ ಸ್ಥಿತಪ್ರಜ್ಞ ತದಾ ಉಚ್ಯತೆ ಅಂತ. ಬಯಕೆಗಳನ್ನೆಲ್ಲ ಬಿಟ್ಟು ತನ್ನಲ್ಲಿ ತಾನೇ ತೃಪ್ತನಾಗಿರ್ತಕ್ಕಂಥವನು ಸ್ಥಿತಪ್ರಜ್ಞ ಅಂತ. ಬಹಳ ಬಹಳ ಕಷ್ಟವಾದದ್ದಲ್ವ, ಏನು ಮಾಡುವುದು, ತುಂಬ ತುಂಬ ಕಷ್ಟ. ಆದರೆ ಅದು ಬಿಟ್ಟು ಬೇರೆ ದಾರಿಯೇ ಇಲ್ಲ. ಬಯಕೆಗಳು ಬರುವುದು ಅಜ್ಞಾನದಿಂದ. ಅಜ್ಞಾನ ಅಂದರೆ ದೊಡ್ಡ ಕೊರತೆ ಅಂತ ಅರ್ಥ. ಜ್ಞಾನದ ಅಭಾವವೇ ಅಜ್ಞಾನ, ಆ ಅಭಾವ ಅಂದರೆ ಕೊರತೆ. ಹಾಗಾಗಿ ಜ್ಞಾನವನ್ನು ತುಂಬಿಸಿಕೊಳ್ಳುವ ಪ್ರಯತ್ನ ಪಡಬೇಕು. ಜ್ಞಾನ ನನ್ನ ಸ್ವರೂಪ ಅಂತ ತಿಳ್ಕೊಳ್ಬೇಕು. ಆಗ ತನ್ನಂತೆ ತಾನೇ ಬಯಕೆ ಬಿಟ್ಟು ಹೋಗುತ್ತೆ. ಅಂದರೆ ಕಾಮದ ಲೆವೆಲ್ನಲ್ಲಿ ಕಾಮವನ್ನು ನಿರ್ವಾಹ ಮಾಡೋಕ್ಕೆ ಹೋದರೆ ಕಷ್ಟ. ಅದಕ್ಕೆ ಇನ್ನೂ ವಿಸ್ತಾರವಾದ ಕ್ಯಾನ್ವಾಸ್ ಬೇಕು. ಉದಾಹರಣೆಗೆ ಈ ಟೇಬಲ್ನ ಪಕ್ಕದಲ್ಲಿ ಟಣ್ಣಂತ ಜಾರಿ ನನ್ನ ಒಂದು ನಾಣ್ಯ ಬಿದ್ದು ಹೋಯಿತು ಪರ್ಸಿನಿಂದ ಅಂದರೆ, ಬಿದ್ದ ಜಾಗ ಎಲ್ಲಿದೆಯೋ ಅಲ್ಲೇ ಹುಡುಕಿದ್ರೆ ಸಿಗೋಲ್ಲ, ಅದರ ಆಚೆ ಪಾಚೆನೂ ಸುತ್ತಮುತ್ತಲೂ ಹುಡುಕಬೇಕು. ಅದು ಟಣ್ಣಂತ ಬಿದ್ದು ಅಲ್ಲಿ ಉರುಳು ಹೋಗಿರ್ಬೋದು, ಇಲ್ಲಿ ಹಾರಿ ಹೋಗಿರ್ಬೋದು. ಹೀಗಾಗಿ ಒಂದು 5-6 ಅಡಿ ರೇಡಿಯಸ್ ಒಳಗೆ ಎಲ್ಲ ಹುಡುಕಬೇಕಾಗುತ್ತದೆ. ಹಾಗೆ ಕಾಮವನ್ನು ನಿರ್ವಾಹ ಮಾಡೋದಕ್ಕೆ ಕಾಮಕ್ಕೂ ಆಚೆಗಿನ ಪರಿಸ್ಥಿತಿ ಯಾವುದು ಅಂದರೆ ಅವಿದ್ಯೆ. ಆ ಅವಿದ್ಯೆಯನ್ನು ನಿವಾರಣೆ ಮಾಡುವ ಕಡೆಗೆ ನಾವು ನೋಡಿಕೊಳ್ಬೇಕು ಅಂತ. ಯಾಕೆಂದರೆ ದೇಶ ಕಾಲಾದಿಗಳೆಲ್ಲ ಬರುವಂಥದ್ದು, ಕಾರ್ಯಕಾರಣ ಭಾವ ಬರುವಂಥದ್ದು ಅಲ್ಲಿಂದಲೇ, ಅವಿದ್ಯೆಯಿಂದಲೇ. ಜಗತ್ತೇ ಅವಿದ್ಯೆಯಿಂದ ನಿಂತಿರತಕ್ಕಂಥದ್ದು. ಹಾಗಾಗಿ ಜಗತ್ತಿನ ಅಸ್ತಿತ್ವವನ್ನೇ ಪ್ರಶ್ನೆ ಮಾಡಬೇಕಾಗುತ್ತದೆ. ಆ ರೂಟ್ ಕಾಸ್ ಅಂತ ಏನಿದೆ ಅದನ್ನು ನಾವು ತೀರ್ಮಾನ ಮಾಡದೆ ಆಗುವುದೇ ಇಲ್ಲ. ಬೇರನ್ನು ಕೀಳದೆ ಗಿಡವನ್ನು ಕಿತ್ತಂತೆ ಆಗುವುದಿಲ್ಲ, ಇನ್ನೂ ಚೆನ್ನಾಗಿ ಸೊಂಪಾಗಿ ಬೆಳೀತಾನೆ ಇರುತ್ತೆ. ಮತ್ತು ತನ್ನಲ್ಲಿ ತಾನು ಸ್ವಸ್ಥ ಆಗಿರ್ತಾನೆ. ಸ್ವಸ್ಥ ಶಬ್ದವೇ ಹಾಗೆ, ಸ್ವಸ್ಥ, ತನ್ನಲ್ಲಿ ತಾನಿದ್ದಾನೆ. ಸ್ವ ತನ್ನಲ್ಲಿ, ಸ್ಥ ನಿಂತಿದ್ದಾನೆ, ಇನ್ನೆಲ್ಲೂ ಅಲ್ಲ ಅಂತ. ನೋಡಿ, ನಮಗೆ ಕಂಫರ್ಟಬಲ್ ಆದ ಪೊಸಿಷನ್ ಅಂತ ಒಂದಿರುತ್ತೆ. ಸಿಟ್ಟಿಂಗ್ ಪಾಶ್ಚರ್, ನನಗೆ ಅನುಕೂಲವಾದಂಥ ಸೀಟಿಂಗ್ ಪಾಶ್ಚರ್ ಇದು, ನನಗೆ ಅನುಕೂಲವಾದಂಥ ರಿಕ್ಲೈನಿಂಗ್ ಪಾಶ್ಚರ್ ಇದು ಅಂತ ಒಂದೊಂದು ರೀತಿಯಾಗಿ ಹೇಳ್ತೀವಿ. ನೆಮ್ಮದಿಯನ್ನು ನಾವು ಕಂಡುಕೊಳ್ತೀವಿ. ಹಾಗಾದರೆ ಇನ್ನೊಬ್ಬರ ರೀತಿಯಲ್ಲಿದ್ದರೆ, ಮತ್ತೊಬ್ಬರು ಚಪ್ಪಲಿ ಹಾಕ್ಕೊಂಡು ಬಿಟ್ಟರೆ, ಒಂದೇ ಬ್ರ್ಯಾಂಡು, ಒಂದೇ ದಿನ ಇಬ್ಬರು ಅಂಗಡಿಗೆ ಹೋಗಿ ಕೊಂಡುಕೊಂಡು ಬಂದಿದ್ದು, ಆದರೂ ಅವ್ರ ಚಪ್ಪಲಿ ಕಾಲಿಗೆ ಬಂದರೆ ಅದೇನೋ ಮುಜುಗರ, ನಮ್ಮ ಕಾಲೇ ಅಲ್ಲವೇನೋ ಅನ್ನುವಂತೆ ಅನ್ನಿಸ್ತಾ ಇರುತ್ತೆ. ಸ್ವಸ್ಥತೆಯ ಲಕ್ಷಣವೇ ಅದು. ಇನ್ಯಾವ ವಿಕಾರಕ್ಕೂ ತುತ್ತಾಗದೇ ಇರತಕ್ಕಂಥದ್ದು. ದುಃಖೇಶ್ವನುದಿಗ್ನಮನಾಹ ಸುಖೇಶು ವಿಗತ ಸ್ಪೃಹ ವೀತರಾಗ ಭಯಕ್ರೋಧ ಸ್ಥಿತಧೀರ್ ಮುನಿರುಚ್ಯತೆ ಅನ್ನುವಂಥ ಪ್ರಸಿದ್ಧವಾದ ಶ್ಲೋಕಗಳೆಲ್ಲ ಬರ್ತದೆ. ವಿಕಾರ ಇಲ್ಲದೆ ಇರುವಂತನು ಅಂತ. ನಾಭಿನಂದತಿ ನದ್ವೇಷ್ಟಿ ತಸ್ಯ ಪ್ರಜ್ಞಾ ಪ್ರತಿಷ್ಠಿತ ಅಂತ. ಮೆಚ್ಚುಗೆ ಅಂತಲೂ ಇಲ್ಲ, ತುಚ್ಛತನವೂ ಇಲ್ಲ. ಅದೇನು ಕಲ್ಲಂಗಿದ್ದು ಬಿಡ್ತಾನ? ಖಂಡಿತ ಅಲ್ಲ. ಅಂದರೆ ಅದು ಮಾಡಿಯೂ ಮಾಡದಂತೆ ಇರ್ತಾನೆ ಅಂತ. ಮನಸ್ಸಿನೊಳಗೆ ಯಾವುದೂ ಕಹಿ ಇರೋದಿಲ್ಲ, ಮನಸ್ಸಿನಲ್ಲಿ ಏನೂ ಇರೋಲ್ಲ, ಬೇರೆಯವ್ರಿಗೂ ಗೊತ್ತಾಗ್ತಾ ಇರುತ್ತೆ ಅವನಲ್ಲಿ ಕಹಿ ಇಲ್ಲ ಅಂತ. ಅಷ್ಟು ಟ್ರಾನ್ಸ್ಪರೆಂಟ್ ಆಗಿರ್ತಾನೆ. ವಿಷಯ ವಿನಿವರ್ತಂತೆ ನಿರಾಹಾರಸ್ಯ ದೇಹಿನಃ ರಸವರ್ಜಂ ರಸೋಪ್ಯಸ್ಯ ಪರಂ ದೃಷ್ಟ್ವಾ ನಿವರ್ತತೆ. ಬಹಳ ಸೊಗಸಾದದ್ದು ಈ ಶ್ಲೋಕ. ಮನುಷ್ಯ ಆಹಾರವನ್ನು ಬಿಟ್ಟರೆ ವಿಷಯೇಂದ್ರಿಯಗಳು ತಾನಾಗಿ ಹೊರಟೋಗುತ್ತೆ. ಇಲ್ಲಿ ಸಾಧನೋಪಾಯವನ್ನು ಬಹಳ ಚೆನ್ನಾಗಿ ಸ್ವಾಮಿ ಹೇಳಿದ್ದಾನೆ.
ಆಮೆ ಇದ್ದಂತೆ ಎಲ್ಲವನ್ನ ವಿಡ್ರಾ ಮಾಡ್ಕೊಳ್ಬೇಕು, ಒಳಗಡೆ ತೆತ್ತುಕೊಳ್ಬೇಕು ಅಂತ. ಆದರೆ ಬಹಳ ಕಷ್ಟ ಅಲ್ವಾ? ಕೂರ್ಮೋಂಗಾನೀವ ಸರ್ವಶಃ ಯದಾ ಸಂಹರತೆ ಚಾಯಂ ಕೂರ್ಮೋಂಗಾನೀವ ಸರ್ವಶಃ ಇಂದ್ರಿಯಾರ್ಥೇಭ್ಯ ತಸ್ಯ ಪ್ರಜ್ಞಾ ಪ್ರತಿಷ್ಠಿತ ಅಂತ. ಆಮೆ ಚಿಪ್ಪಿನೊಳಗೆ ಸೆಳಕೊಂಡಂತೆ ಅಂತ. ಅದು ಹೇಗೆ ಅದನ್ನು ವಿವರಿಸಿ ಹೇಳ್ತಾನೆ. ನಿರಾಹಾರಿಯಾದವನಿಗೆ ಶಬ್ದಾದಿ ವಿಷಯಗಳು ವಿಡ್ರಾ ಆಗುತ್ತವೆ ಅಂತ. 2 ದಿವಸ ಊಟ ಬಿಟ್ಟರೆ ಯಾವುದು ನೋಡೋದಕ್ಕಾಗಲಿ ಕೇಳೋಕ್ಕಾಗಲಿ ತಾಳ್ಮೆನೇ ಉಳಿಯೋಲ್ಲ, ಶಕ್ತಿನೂ ಉಳಿಯೋಲ್ಲ. ಉಪವಾಸ ಆ ಥರ ಮಾಡುತ್ತೆ. ಆದರೆ ಊಟ ಮಾಡಬೇಕು ಅನ್ನೋ ಬಯಕೆ ಉಳಿದಿರುತ್ತೆ. ವಿಷಯ ವಿನಿವರ್ತಂತೆ ನಿರಾಹಾರಸ್ಯ ದೇಹಿನಃ. ಊಟ ಬಿಟ್ಟರೆ ಕಣ್ಣು ಕಿವಿ ಮೊದಲಾದ ಇಂದ್ರಿಯಗಳ ಮೂಲಕ ನಡೀತಕ್ಕಂಥ ಒಂದು ವ್ಯಾಪಾರ ಅಂತ ಯಾವುದಿದೆ, ಚಟುವಟಿಕೆ, ಆಸೆಗಳ ಕೆರಳಿಸುವಿಕೆ ಅಂತ ಅದು ಹೋಗ್ಬೋದು. ಆದರೆ ಊಟ ಮಾಡಬೇಕು ಅನ್ನೋ ಮೂಲಭೂತವಾದ ಬಯಕೆ ಮಾತ್ರ ಹೋಗೋದಿಲ್ಲ. ರಸವರ್ಜ್ಯಂ ಅದು ಬಿಟ್ಟು ಇನ್ನೆಲ್ಲ. ರಸೋಪ್ಯಸ್ಯ ಪರಂ ದೃಷ್ಟ ನಿವರ್ತತೆ. ಆದರೆ ಪರಂ ದೃಷ್ಟ ಜ್ಞಾನವನ್ನು ಪಡ್ಕೊಂಡ ಮೇಲೆ ಆ ಬೈಕೇನೂ ಬಿಟ್ಟು ಹೋಗ್ಬಿಡುತ್ತೆ ಅಂತ. ತುಂಬ ಜನ ಉಪವಾಸ ಮಾಡೋದ್ರೊಳಗೆ ಪರಮಾರ್ಥ ಕಾಣುವವರಿಗೆ ಒಳ್ಳೆಯ ಎಚ್ಚರಿಕೆ ಇದಾಗಿದೆ. ಹುತ್ತವ ಬಡಿದುಡೆ ಹಾವು ಸಾಯಬಲ್ಲುದೆ ಅನ್ನುವ ವಚನ ಇಲ್ಲಿ ನೆನಪಿಗೆ ಬರುತ್ತೆ. ನಮಗೆ ಅದು ಯಾವ ಹಂತಕ್ಕೆ, ಯಾವ ಮಿತಿಗೆ ಅನ್ನುವುದನ್ನು ನೋಡಿಕೊಳ್ಬೇಕು. ಅದರಿಂದಲೇ ವ್ರತ, ಪೂಜೆ, ಪುನಸ್ಕಾರ ಇತ್ಯಾದಿಯಾಗಿ ನಮಗೆ ಪರಮಾರ್ಥ ಪ್ರಯೋಜನಕಾರಿಯಲ್ಲ, ಆದರೆ ಮಾಡುವವರೆಗೂ ಅದು ಪರಮಾರ್ಥ ಅಂತ. ಅರ್ಜುನ ಲಕ್ಷ್ಯ ಭೇದನದಲ್ಲಿ ಮಾಡಿದನಲ್ಲ. ಎಲ್ಲರೂ ಹೇಳಿದ್ರು, ಮರ ಕಾಣಿಸುತ್ತೆ ಅಂದರು, ಕೊಂಬೆ ಕಾಣಿಸುತ್ತೆ ಅಂದರು, ಪಕ್ಷಿ ಕಾಣಿಸುತ್ತೆ, ಅದರ ತಲೆ ಕಾಣಿಸುತ್ತೆ, ಕಣ್ಣು ಕಾಣಿಸುತ್ತೆ, ನೀವು ಕಾಣಿಸ್ತೀರಾ, ಎಲ್ಲವೂ ಕಾಣಿಸುತ್ತೆ ಅಂದರು. ದುರ್ಯೋಧನ ಅಂತೂ ನಮ್ಮಪ್ಪ ಅಮ್ಮನಿಗೆ ಕಣ್ಣು ಕಾಣಿಸೋಲ್ಲ, ನನಗೆಲ್ಲ ಚೆನ್ನಾಗಿ ಕಾಣಿಸುತ್ತೆ, ಪ್ರಶ್ನೆ ಕೇಳಬೇಡಿ, ಅಧಿಕ ಪ್ರಸಂಗ ಅಂತಂದ. ಹೀಗಿದ್ದರೆ ಅರ್ಜುನ ಮರ ಕಾಣಿಸೋಲ್ಲ, ಕೊಂಬೆ ಕಾಣಿಸೋಲ್ಲ, ಪಕ್ಷಿ ಕಾಣಿಸೋಲ್ಲ, ತಲೆ ಕಾಣಿಸೋಲ್ಲ, ಕಣ್ಣು ಮಾತ್ರ ಕಾಣಿಸುತ್ತೆ ಅಂದ. ಆ ಮಟ್ಟಕ್ಕೆ ಮಾಡುವಾಗ ಅದು ಬಿಟ್ಟಿನ್ಯಾವುದೂ ಇಲ್ಲ. ಮಾಡಿದ ಮೇಲೆ ಅದು ಏನೋ ನಮಗೆ ಗೊತ್ತಿಲ್ಲ. ಇದು ನಿರ್ಲೇಪ ಕರ್ಮದ ದಾರಿ. ಹಾಗೆ ವಿಷಯ ವಿನಿವರ್ತಂತೆ ಪರಂ ದೃಷ್ಟ ರಸಃ ಅಪಿ ಅಸ್ಯ ನಿವರ್ತತೆ. ಆ ವೆರಿ ಟೇಸ್ಟ್ ಇಟ್ ಸೆಲ್ಫ್ ವಿಲ್ ಬಿ ಗಾನ್. ಇದು ತುಂಬ ಬೇಜಾರಿನ ಕೆಲಸ ಅಲ್ವಾ? ನಮಗೆ ಟೇಸ್ಟೇ ಹೊರಟೋಗ್ಬಿಟ್ರೆ ಜಗತ್ತಲ್ಲಿ ನಾವು ಹೇಗಿರೋದು ಅಂತ. ನಿಮ್ಮದಾದ ಪ್ರತ್ಯೇಕ ಟೇಸ್ಟು ಅಂತ ಹೋಗಿ ಎಲ್ಲರ ಟೇಸ್ಟು ಇರುತ್ತೆ. ಹಾಗಾಗಿ ಯಾರು ಯಾವುದನ್ನು ತಂದರು, ಯಾರು ಯಾವುದನ್ನು ನೋಡಿದ್ರು ನೀವು ನೋಡ್ದಂಗೆ ಆಗುತ್ತೆ, ಏನೂ ತೊಂದರೆ ಆಗೋಲ್ಲ. ಒಂದು ಕ್ಷಣ ಆ ಸ್ಥಿತಿಯನ್ನು ಅನುಭವಿಸಿ ಆಗ ಗೊತ್ತಾಗುತ್ತೆ ಅಂತ. ಅಂದರೆ ಯಾರೂ ನನ್ನವರಲ್ಲ, ನನಗೇನು ಲಾಭ ಇಲ್ಲ ಅಂತ ಇಲ್ಲದೆ ಜಗತ್ತಲ್ಲಿ ಹೇಗಿರೋದು ಅಂದರೆ, ನಮಗೇನೂ ಲಾಭ ಇಲ್ಲದೆ ಇರತಕ್ಕಂಥ ಸಿನಿಮಾ ಜಗತ್ತನ್ನು ನೋಡಿ ಎಷ್ಟು ಸಂತೋಷ ಪಡ್ತೀವೋ, ನಿತ್ಯ ಜೀವನದ ಜಗತ್ತನ್ನು ನೋಡಿ ಎಷ್ಟು ಸಂತೋಷ ಪಡ್ತೀವಿ. ಮತ್ತೆ ಮತ್ತೆ ಸುಲಭವಾಗಿ ಹೇಳ್ತೀನಿ, ಸಿನಿಮಾ ಈ ಹೊತ್ತು ಎಷ್ಟು ಅಪೇಕ್ಷಣೀಯವಾಗಿ ರಮಣೀಯವಾಗಿ ಕಾಣಿಸುತ್ತೋ ಅದು ಕಾಣಿಸುವುದಕ್ಕೆ ಕಾರಣ ನಮಗೆ ಅಲ್ಲಿ ಸ್ಪೆಷಲ್ ಇಂಟ್ರೆಸ್ಟ್ ಇಲ್ಲ, ನಮಗೆ ಪರ್ಸನಲ್ ಇಂಟ್ರೆಸ್ಟ್ ಇಲ್ಲ, ಖಾಸಗಿಯಾದ ಆಸ್ತಿ ಇಲ್ಲದೇ ಇರೋದ್ರಿಂದಲೇ ಅದಷ್ಟು ರಮಣೀಯವಾಗಿ ಕಾಣಿಸ್ತಾ ಇದೆ. ಖಾಸಗಿ ಆಸ್ತಿ ಬಂದುಬಿಡ್ಲಿ, ಪ್ರೊಡ್ಯೂಸರ್ಗೆ ಸಿನಿಮಾ ಯಾವತ್ತಾದ್ರೂ ಚೆನ್ನಾಗಿ ಕಾಣಿಸುತ್ತಾ? ನಮ್ಮ ಅಪ್ಪರಾಣೆ ಚೆನ್ನಾಗಿ ಕಾಣಿಸೋಲ್ಲ. ಯಾಕೆ ಅಂತಂದರೆ, ಅಯ್ಯೋ ಈ ನಟನಿಗೆ ಈ ಒಂದು ಹಾಡಿನ ದೃಶ್ಯದಲ್ಲಿ ಕುಣಿಯೋದಿಕ್ಕೆ ಅಂತ ಮೂಡ್ ಬರಲಿ ಅಂತ ಎಷ್ಟೆಷ್ಟು ಬಾಟ್ಲ್ಗಳು ತರಿಸಿದ್ದಪ್ಪ, ಈ ಡೈರೆಕ್ಟ್ರಿಗೆ ಎಷ್ಟೆಷ್ಟು ಸಿಗರೇಟಿಗೆ ಸುರಿದಿದ್ದು, ಈ ನಟಿಗೆ ಈ ಸೀರೆ ಉಡದೆ ನನಗೆ ಮೂಡೇ ಬರೋದಿಲ್ಲ ಕುಣಿಯೋಕ್ಕೆ ಅಂತಂದ್ಲು ಅಂತ ಅದಕ್ಕೆ ಎಲ್ಲೆಲ್ಲಿಂದ ಎಲ್ಲ ಮಾಡಿಸಿದ್ದು ಅಂತ ಅವನಿಗೆ ಖರ್ಚು ವೆಚ್ಚದ ಬಿಲ್ಲುಗಳೇ ಕಾಣಿಸ್ತಾ ಇರುತ್ತೆ, ಸಿನಿಮಾ ಕಾಣಿಸೋಲ್ಲ. ನಮಗೆ ಹಾಗಲ್ಲ. 30 ರೂಪಾಯೋ 40 ರೂಪಾಯಿ ಎಷ್ಟಿದೆ ಸಿನಿಮಾ ರೇಟ್ ನನಗೆ ಗೊತ್ತಿಲ್ಲ. ಅದರೊಳಗೆ ನಾವು ಅಷ್ಟನ್ನು ನೋಡ್ಬಿಡ್ತೀವಿ. ಒಂದು 3-4 ಕೋಟಿಯೋ 40 ಕೋಟಿಯೋ ಹಾಕಿದ್ದಷ್ಟು ನಾವು ನೋಡಿಬಿಟ್ಟು ಒಂದು ಮಾತಲ್ಲಿ ವಿಮರ್ಶೆ ಕಚಡ ಅಂತಂದ್ಬಿಟ್ಟು ಬಂದ್ಬಿಡ್ತೀವಿ. ಹಾಗಾಗಿ ನೋಡಿ, ಕಲೆಯನ್ನು ಕಂಡು ಆಸ್ವಾದ ಮಾಡುವಂತೆ ಬಂದಾಗ ನಮಗೆ ಬ್ರಹ್ಮಜ್ಞಾನಕ್ಕೆ ಬೇಕಾದ ಒಳ್ಳೆಯ ಪೂರ್ವ ಭಿತ್ತಿ ಸಿಗುತ್ತದೆ ಅಂತ ಸ್ವಾನುಭವ. ಗಟ್ಟಿಯಾಗಿ ಧೈರ್ಯದಿಂದ ಹಿಮಾಲಯದ ಮೇಲೆ ಬೇಕಾದ್ರೂ ನಿಂತು ನಾನು ಹೇಳಬಲ್ಲೆ. ಬ್ರಹ್ಮಾನುಭವಕ್ಕೆ ಕಲಾನುಭವ ಒಳ್ಳೆಯ ಪೂರ್ವ ಪೀಠಿಕೆ. ಅದರೊಳಗೂ ದೃಶ್ಯಕಲೆ, ಸಿನಿಮಾ, ನಾಟಕ ಇತ್ಯಾದಿ ಮತ್ತೂ ರಮಣೀಯವಾದದ್ದು. ಹಾಗಾಗಿ ಈಗಂತೂ ನಾವು ಸಿನಿಮಾ ಕಲೆಯ ದೊಡ್ಡ ಮಹಾಸಮುದ್ರದ ತಳಾತಳದಲ್ಲಿದ್ದೀವಿ. ಎಲ್ಲಿ ತಿರುಗಿ ನೋಡಿದ್ರೂ ಕಾಣಿಸುತ್ತೆ. ಒಂದು 150 ಚಾನಲ್ನಲ್ಲಿ ದಿವಸ ಸಿನಿಮಾಗಳು ಬರುವಂಥ ಚಾನಲ್ಗಳು ಏನಿಲ್ಲ ಅಂದರೂ ಒಂದು 50 ಇವೆ. ಅದರೊಳಗೆ ಬೆಳಗ್ಗೆ 7 ಗಂಟೆಯಿಂದ ಆರಂಭಿಸಿ ರಾತ್ರಿ 12-1 ಗಂಟೆವರೆಗೂ ಇದ್ದೇ ಇರುತ್ತೆ. ಹಾಗಾಗಿ ಯಥೇಷ್ಟವಾದ ಅವಕಾಶ ಜೀವನ್ಮುಕ್ತರಾಗೋದಿಕ್ಕೆ.
ಆಮೇಲೆ ಈ ವ್ಯುತ್ಕ್ರಮವನ್ನು ಹೇಳ್ತಾನೆ. ಮನುಷ್ಯನ ಪತನ ಹೇಗೆ ಆಗುತ್ತೆ ಎನ್ನುವಂಥದ್ದು. ಧ್ಯಾಯತೋ ವಿಷಯಾನ್ ಪುಂಸಃ ಸಂಗಸ್ತೇಷೂಪಜಾಯತೆ, ಸಂಗಾತ್ ಸಂಜಾಯತೆ ಕಾಮಃ, ಕಾಮಾತ್ ಕ್ರೋಧೋಭಿಜಾಯತೆ, ಕ್ರೋಧಾತ್ ಭವತಿ ಸಮ್ಮೋಹ, ಸಮ್ಮೋಹಾತ್ ಸ್ಮೃತಿವಿಭ್ರಮಃ, ಸ್ಮೃತಿಭ್ರಂಶಾತ್ ಬುದ್ಧಿನಾಶಃ, ಬುದ್ಧಿನಾಶಾತ್ ಪ್ರಣಶ್ಯತಿ ಎನ್ನುವುದು ತುಂಬ ಸೊಗಸಾಗಿರ್ತಕ್ಕಂಥದ್ದು. ಅತ್ಯುತ್ತಮವಾದಂಥ ಶ್ಲೋಕದ್ವಯ. ಇದು ಪತನದ ರೀತಿ. ಅವರೋಹಣ ಹೇಳ್ತಾ ಇದ್ದಾನೆ. ವಿಷಯಗಳನ್ನು ಚಿಂತನೆ ಮಾಡ್ತಾ ಇದ್ದಂತೆ ಅವುಗಳ ಜೊತೆ ಸಂಘ, ಮತ್ತೆ ಆ ಸಂಘದಿಂದ ಕ್ರೋಧ ಅಂತ. ಕಾಮದಿಂದ ಕ್ರೋಧ ಹೇಗೆ? ನಮ್ಮ ಬಯಕೆ ಈಡೇರಲಿಲ್ಲ ಅಂದರೆ ಕೋಪ ತಾನೇ ಬರೋದು. ಅವನು ಹೆಂಡತಿಗೆ ಕಡುಬು ಮಾಡು ಅಂತ ಹೇಳಿದ್ದಂತೆ. ಕಡುಬು ಸಿಗುತ್ತೆ ಸಿಗುತ್ತೆ ಅಂತ ಆಸೆಯಿಂದ ಹೋದ. ತಟ್ಟೆಗೆ ಬೀಳ್ದಿದ್ದು ಕಡುಬಲ್ಲ, ತಂಗಳನ್ನ. ಕೋಪ ಬಂತು, ಹೆಂಡತಿಗೆ ರಪ್ ಅಂತ ಕೆನ್ನೆಗೆ ಹೊಡೆದ. ಅದು ಆಗಿದ್ದಿಷ್ಟೇ. ಕಡುಬು ಅನ್ನುವಂಥ ಹೆಸರು ಅವರಿಗೆ ಮರೆತು ಹೋಗಿತ್ತು. ಅವ್ರು ಮಾಡ್ದಂಗೆ ಮಾಡು, ಅವ್ರ ಮನೇಲಿ ಮಾಡ್ದಂಗೆ ಮಾಡು ಅಂತ ಅವಳಿಗೆ ಏನು ಅಂತ ಗೊತ್ತಾಗಲಿಲ್ಲ. ದಪ್ಪಿಗೆ ಉಬ್ಬಿರುತ್ತೆ ಮಾಡು ಅಂತಂದರೆ ರಾಗಿ ಮುದ್ದೆ ಅಂತ ಅಂದುಕೊಂಡು ಮಾಡಿಟ್ಲು ರಾಗಿ ಮುದ್ದೆ. ಕೆನ್ನೆಗೆ ಹೊಡೆದಾಗ ಇದೇನ್ರಿ ಇದು ಕಡುಬು ಉದ್ದಂಗೆ ಊದ್ಬಿಡ್ತಲ್ಲ ಕೆನ್ನೆ, ಇದು ಮಾಡಬೇಕಾಗಿದ್ದು ಅಂತಂದ ಅಂತ ಕಥೆ ಉಂಟು. ಹಾಗೆ ಬಯಕೆ ನಮಗೆ ಈಡೇರದೇ ಇದ್ದಾಗ ಕೋಪ ಬರುತ್ತೆ. ಅದು ಯಾವಾಗ? ಕೋಪ ನಡೆಯೋ ಜಾಗದಲ್ಲಿ ಕೋಪ ಬರುತ್ತೆ. ಕೋಪ ನಡೀದೇ ಇರೋ ಜಾಗದಲ್ಲಿ ಅಸೂಯೆ ಉಂಟಾಗುತ್ತೆ, ಹೊಟ್ಟೆ ಕಿಚ್ಚುಗುಂಟಾಗುತ್ತೆ. ಬಡವನ ಕೋಪ ದವಡೆಗೆ ಮೂಲ ಅಂತ. ಯಾರಲ್ಲಿ ಬೈಕೆ ಈಡೇರಿದೆಯೋ ಅವ್ರನ್ನ ಕಂಡು ನಾವಿಲ್ಲ ಕೋಪ ಮಾಡ್ಕೊಳ್ತೀವಿ, ಇಲ್ಲ ಹೊಟ್ಟೆ ಕಿಚ್ಚು ಪಟ್ಕೊಳ್ತೀವಿ. ಅವ್ರು ನಮಗಿಂತ ಅಲ್ಪರಾಗಿದ್ದರೆ ಕೋಪ ಮಾಡಿಕೊಂಡು ದೌರ್ಜನ್ಯ ಮಾಡಿ ಕಿತ್ತುಕೊಂಡೇ ಬಿಡ್ತೀವಿ ಬೇಕಾದ್ರೆ ಅದನ್ನು. ನಮಗಿಂತ ಪ್ರಬಲರಾಗಿದ್ದರೆ ಹೊಟ್ಟೆ ಉರ್ಕೊಳ್ತೀವಿ, ಕೈ ಹಿಸುಕ್ಕೊಳ್ತೀವಿ, ಔಡುಗಚ್ಕೋತೀವಿ ಅಷ್ಟೇ. ಅಂದರೆ ಕಾಮ ಈಡೇರದೇ ಇದ್ದರೆ ಅದು ಅತ್ಲಾಗೆ ಕ್ರೋಧ ಆಗಬಹುದು, ಇತ್ಲಾಗೆ ಮಾತ್ಸರ್ಯ ಆಗಬಹುದು. ಒಂದು ಪಕ್ಷ ಈಡೇರಿಬಿಡ್ತು, ಏನಾದರೂ ನೆಮ್ಮದಿಯ, ಅದರ ಬಗ್ಗೆ ನಮಗೆ ತುಂಬ ಮೋಹ ಉಂಟಾಗುತ್ತೆ. ಪೊಸೆಸಿವ್ನೆಸ್ಸು ನನ್ನಲ್ಲಿಯೇ ಇದೆ, ಇನ್ಯಾರಲ್ಲಿಯೂ ಇಲ್ಲ, ತನಗೇ ತುತ್ತೂರಿ ಇದೆ ಎಂದು ಅದು ಬೇರಾರಿಗೂ ಇಲ್ಲೆಂದು ಅಂತ ರಾಜರತ್ನಮ್ಮವರ ಕಸ್ತೂರಿ ಮಾಡಿದನಲ್ಲ, ಆ ತರಹ ನಾವು ಮಾಡ್ತೀವಿ. ಮತ್ತೆ ನನ್ನಲ್ಲಿ ಬಿಟ್ಟು ಇನ್ಯಾರಲ್ಲೂ ಇಲ್ಲ ಅನ್ನುವಾಗ ಮದ, ಮತ್ತೆ ಅದು ನನ್ನನ್ನು ಬಿಟ್ಟು ಇನ್ನೆಲ್ಲಗಾರು ಹೊರಟೋಗ್ಬಿಡುತ್ತೇನೋ ಅನ್ನೋ ಅಳಕಿನಿಂದ ಲೋಭ. ಅಂದರೆ ಕಾಮ ಈಡೇರಿದಾಗ ಅದು ನಾಶವಾದೀತೇನೋ ಎನ್ನುವ ಭಯದಿಂದಾಗಿ ನಮಗೆ ಲೋಭ ಉಂಟಾಗುತ್ತೆ. ಅದು ನನ್ನಲ್ಲಿಯೇ ಇದೆ ಎನ್ನುವಂಥದ್ರಿಂದಾಗಿ ಅಹಂಕಾರದ ಕಾರಣ ಮದ ಉಂಟಾಗುತ್ತೆ. ಮತ್ತೆ ಅದು ಸಿಕ್ಕಿಬಿಟ್ಟಿದೆ ಎನ್ನುವಂತಹ ಒಂದು ಲೋಲುಪತೆಯೇ ಮೋಹವಾಗಿ ಪರಿಣಮಿಸುತ್ತೆ. ಇನ್ಯಾವುದನ್ನು ಯೋಚನೆ ಮಾಡದಿರ್ತಕ್ಕಂಥ ಮಂಕುತನ, ಪೆದ್ದತನವನ್ನು ತಂದು ಕೊಡುತ್ತೆ. ಮುಹಧಾತು ಮೂಢತ್ವ ಅಂತ ಅರ್ಥ. ಬೇರೆ ಅದಕ್ಕೆ ಕುರುಡಾಗುವಂತೆ ಮಾಡುತ್ತೆ. ಕಾಮುಕನಿಗೆ ಜಗತ್ತೇನೂ ಕಾಣಿಸೋದಿಲ್ಲ ಅಂತ ಭರ್ತೃರು ಹೇಳ್ತಾನಲ್ಲ, ಯದಾಸೀದ್ ಅಜ್ಞಾನಂ ಸ್ಮರತಿಮಿರ ಸಂಚಾರ ಜನಿತಂ ತದಾ ದೃಷ್ಟಂ ನಾರೀಮಯಮಿದಂ ಅಶೇಷಂ ಜಗದಿತಿ ಇದಾನೀಂ ಅಸ್ಮಾಕಂ ಪಟುತರ ವಿವೇಕಾಂಜನ ಜುಷಾಂ ಸಮೀಭೂತ ದೃಷ್ಟಿ ತ್ರಿಭುವನಮಪಿ ಬ್ರಹ್ಮಮನುತೆ. ಕಾಮ ಕೆರಳಿದಾಗ, ಅಜ್ಞಾನ ಉಂಟಾದಾಗ ಜಗತ್ತೆಲ್ಲ ಸ್ತ್ರೀಮಯ, ಜಗತ್ತೆಲ್ಲ ಪುರುಷಮಯ. ಈಗ ಜ್ಞಾನಾಂಜನದಿಂದ ಚಕ್ಷುರುನ್ಮೀಲಿತಂ ಏನ ಅಂತ ಆದಾಗ ಎಲ್ಲವೂ ಬ್ರಹ್ಮ ಆಗಿದೆ, ಇನ್ನೇನು ತೋರ್ತಾ ಇಲ್ಲ ಅಂತ. ಹೀಗೆ ಆ ಒಂದು ಶ್ಲೋಕಗಳಿಂದ ಕ್ರೋಧದಿಂದ ಸಮೋಹ, ಮಂಕುತನದಿಂದ ನಿತ್ಯಾನಿತ್ಯ ವಿವೇಕ, ನೆನಪು ಯಾವುದೂ ಇಲ್ಲ. ಸ್ಮೃತಿಭ್ರಂಶದಿಂದ ವಾರ್ತಮಾನಿಕವಾದ ಬುದ್ಧಿ ತಾತ್ಕಾಲಿಕ ಅಂತೀವಲ್ಲ, ತತ್ಕಾಲದ ನಿರ್ವಾಹಕ್ಕೆ ಗೊತ್ತಾಗದಂತೆ ಬುದ್ಧಿಯೂ ಹದಗೆಟ್ಟು ಹೋಗ್ಬಿಡುತ್ತೆ. ಇದು ಬರುವಂಥ ಪತನ ಅಂತ. ಇನ್ನು ಉನ್ನತಿ ಏನು ಅಂತನ್ನೋದು ಕೂಡ ಬಹಳ ಸೊಗಸಾಗಿ ಹೇಳ್ತಾನೆ. ಆ ಕೆಲವು ಶ್ಲೋಕಗಳನ್ನು ನೋಡಿ ನಾಳೆಯಾದರೂ ಸಾಂಖ್ಯಯೋಗಕ್ಕೆ ವಿದಾಯ ಹೇಳಿ ಮುಂದೆ ನೋಡೋಣ. ಓಂ ತತ್ಸತ್.